ಇವತ್ತು ನಮ್ಮ ವಿಷಯ ಬಂದ್ಬಿಟ್ಟು ಬೆಂಗಳೂರಿನ ಇತಿಹಾಸ. ನೀವು ಸಾಕಷ್ಟು ನೆನ್ನೆ ಹೇಳಿದ್ರು, ನಾಳೆ ತುಂಬ ಒಳ್ಳೆ ಆಸಕ್ತಿಕರವಾದಂಥ ಸೆಷನ್ ಇದೆ, ಅದನ್ನು ನಾವು ಯಾವುದೇ ರೀತಿ ತಪ್ಪಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಸೊ ಏನು ಇವತ್ತು ಬೆಂಗಳೂರು ಬೇರೆ ಬೇರೆ ಹೆಸರುಗಳಿಂದ IT ಕ್ಯಾಪಿಟಲ್, ಗಾರ್ಡನ್ ಸಿಟಿ, ಅದು ಇದು ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಳ್ತಾ ಇದೆ. ಇದೆಲ್ಲ ಒಂದು ನಮಗೆ ಹೆಮ್ಮೆಯ ವಿಷಯ. ಅದೇ ರೀತಿ ನಮ್ಮ ಊರಿನ ಬಗ್ಗೆ ಆಗಲಿ, ನಮ್ಮ ಬಗ್ಗೆ ಆಗಲಿ, ನಮ್ಮ ಫ್ಯಾಮ್ಲಿ ಬಗ್ಗೆ ಆಗಲಿ ಅವರವರ ಇತಿಹಾಸವನ್ನು ತಿಳ್ಕೊಂಡಿರಬೇಕು. ಎಕ್ಸ್ಪೆಷಲಿ ಸಾರ್ವಜನಿಕ ಬದುಕಿನಲ್ಲಿರುವಂಥವ್ರು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇರೋರು ಖಂಡಿತ ಅವ್ರ ಫ್ಯಾಮಿಲಿ, ಅದೇ ರೀತಿ ಅವರಿರುವ ಊರಾಗಲಿ, ಏರಿಯಾ ಆಗಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು. ಸೊ ಇದು ನಮ್ಮ ಬೆಂಗಳೂರು. ಈ ಬೆಂಗಳೂರಿನ ಇತಿಹಾಸ ಹೆಂಗೆ ಹುಟ್ಟಿತು, ಬೆಳವಣಿಗೆ ಆಯಿತು ಅನ್ನೋದು ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಕೆಲವರು ತಿಳ್ಕೊಂಡಿರ್ಬೋದು, ಬಟ್ ಬಹಳಷ್ಟು ಜನಕ್ಕೆ ಬಹಳಷ್ಟು ಸಂಪೂರ್ಣವಾದ ಮಾಹಿತಿ ಇಲ್ಲ ಅಂತ ಈ ಒಂದು ಸೆಷನ್ನ ಆ್ಯಡ್ ಮಾಡಿದ್ದೀವಿ. ಈ ವಿಚಾರನ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಉದಯ್ ಕುಮಾರ್ ಸರ್ ಅವರು. ಇವರು ಇತಿಹಾಸ ತಜ್ಞರು ಮತ್ತು ಮೀಥಿಕ್ ಸೊಸೈಟಿ ಡೈರೆಕ್ಟರ್ ಆಗಿದ್ದಾರೆ. ಪಾರಂಪರಿಕ ಸಂರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಕ್ಕೆ ಉದಯ್ ಕುಮಾರ್ ಅವರನ್ನು 2019 ವರ್ಷದಲ್ಲಿ ನಮ್ಮ ಬೆಂಗಳೂರು ನಾಗರಿಕ ಎಂದು ಗುರುತಿಸಲಾಗಿದೆ. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು IIT ಮೆಡ್ರಾಸ್ನಲ್ಲಿ ಮೆಕ್ಯಾನಿಕ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಗಳಿಸ್ಕೊಂಡಿದ್ದಾರೆ. ಎಂಜಿನಿಯರಿಂಗ್ ಪದವಿ ಗಳಿಸಿದ್ರೆ ಆಲ್ಮೋಸ್ಟ್ ಬಹುತೇಕ ನಾವೆಲ್ಲ ನೋಡ್ಬೋದು, ಬೇರೆ ಬೇರೆ ಫೀಲ್ಡ್ಗೆ ಹೋಗ್ಬಿಡ್ತಾರೆ. ಬಟ್ ಅವರು ಆಸಕ್ತಿ ಏನೋ ಇತಿಹಾಸ ತಜ್ಞರಾಗಿ ಗುರುತಿಸ್ಕೊಂಡಿದ್ದಾರೆ. ಓವರ್ ಟು ಯು ಸರ್. ನಮ್ಮ ಬೆಂಗಳೂರು ಯಾವ ರೀತಿ ಬೆಳೆದು ಬಂತು, ಅದೆಲ್ಲ ಅದರ ಇತಿಹಾಸವನ್ನು ನಿಮ್ಮ ಕಡೆಯಿಂದ ತಿಳ್ಕೊಬೇಕಂತ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸು ತುಂಬ ಆಸಕ್ತಿಯಿಂದ ಮೊನ್ನೆಯಿಂದನೂ ಕೇಳ್ತಿದ್ರು. ಓವರ್ ಟು ಯು ಸರ್. ಸೊ ಧನ್ಯವಾದಗಳು. ನನ್ನನ್ನು ಗುರುತಿಸ್ಕೊಳ್ಳೋದು ಬೆಂಗಳೂರಿಗ ಅಂಥೇಳಿ, ಇಂಜಿನಿಯರ್ ಅಂತಾಗಲಿ ಅಥವಾ ಇನ್ನೊಂದಾಗಲಿ ಅದು ಯಾವುದೂ ಅಲ್ಲ. ನನ್ನ ಗುರುತು ಒಂದೇ ಒಂದು, ಬೆಂಗಳೂರಿಗ ನಾನು ಅಂತ. ಅವ್ರು ಹೇಳಿದ ಮಾತು 100ಕ್ಕೆ 100 ಸತ್ಯ. ಇಲ್ಲಿ ಮುಂದೆ ಎಲ್ಲರಿಗೂ ಕನ್ನಡ ಬರುತ್ತೆ ಅಂತ ಭಾವಿಸಿದ್ದೀನಿ. ಸಾಧಾರಣವಾಗಿ ನನ್ನ ನೋಡಿ ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳ್ತಾರೆ. ಅದು ತೊಂದರೆ ಇಲ್ಲ. ಇದು ಸ್ಲೈಡು ಎರಡು ಭಾಷೆಯಲ್ಲಿದೆ, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಬೇಕಿದ್ದಲ್ಲಿ ನಿಮಗೆ ಅನುವಾದ ಮಾಡಿಕೊಡ್ತೀನಿ. ಬೆಂಗಳೂರಿಗ ಅಲ್ವಾ, ಎಲ್ಲ ಭಾಷೆಗಳು ಬಳಸಲೇಬೇಕಾಗತ್ತೆ. ಸೊ ಮೊದಲಿಗೆ ಮಿಥಿಕ್ ಸೊಸೈಟಿ ಇದೊಂದು 114 ವರ್ಷದ ಸಂಸ್ಥೆ ನೃಪತುಂಗ ರಸ್ತೆಯಲ್ಲಿದೆ. ಹಳೇ ಬ್ರಿಟಿಷ್ ಕಾಲದ ಕಟ್ಟಡ, ನೀವು ನೋಡೇ ಇರ್ಬೋದು. ಇತಿಹಾಸ, ಪುರಾತತ್ವ, ಭಾಷೆ ಈ ರೀತಿ ಇದರಲ್ಲಷ್ಟೇ ಇದು ಸಂಸ್ಥೆ ಕೆಲಸ ಮಾಡೋದು. ಸಾಧಾರಣವಾಗಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಗ್ರಂಥಾಲಯ ಇದೆ, ಒಂದು ಅದ್ಭುತವಾದ ಗ್ರಂಥಾಲಯ ಇದೆ, ಅದ್ರ ಮೂಲಕ ಪರಿಚಯ ಆ ಸಂಸ್ಥೆ. ಈ ಕ್ಷೇತ್ರದ ಅಷ್ಟೇ ಪುಸ್ತಕಗಳಲ್ಲಿ ಇರೋದು. ಬಹುಶಃ ದಕ್ಷಿಣ ಭಾರತದಲ್ಲೇ ಅತಿ ಅದ್ಭುತವಾದ ಗ್ರಂಥಾಲಯ ಅಂದರೆ ಆ ಕ್ಷೇತ್ರದಲ್ಲಿ ಅದು. ಮತ್ತು ತಿಂಗಳು ನಾವು ಇಲ್ಲಿ ಇತಿಹಾಸ, ಪುರಾತತ್ವದ ಈ ಸಂಬಂಧಪಟ್ಟ ವಿಷಯಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳು, ದತ್ತಿ ಉಪನ್ಯಾಸ ಅಂತ ಹೇಳಿ ನಡೆಸ್ತೀವಿ. ಅದು ಕೂಡ ಅಲ್ಲೇ ನಡೆಯೋದು. ಈ ಒನ್ ಆಫ್ ಬೆಂಗಳೂರ್ಸ್ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ಸ್ ಅಂತಾರಲ್ಲ, ಬೆಂಗಳೂರಿನ ವಿಷಯ ಮಾತಾಡುವಾಗ ಮೊದಲಿಗೆ ಯಾವ ಸಂಸ್ಥೆಯನ್ನು ಪ್ರತಿನಿಧಿಸ್ತಾ ಇದ್ದೀನೋ ಆ ಸಂಸ್ಥೆ ಬಗ್ಗೆನೇ ಜನಗಳಿಗೆ ಅರಿವಿಲ್ಲ ಅಂತ ಹೇಳಿ ತೋರಿಸ್ಕೊಡೋ ಪ್ರಯತ್ನ. ನಿಮಗೆ ಏನೇ ಇತಿಹಾಸದ ಬಗ್ಗೆ, ಬೆಂಗಳೂರಿನ ಇತಿಹಾಸ ಇರ್ಬೋದು, ದಕ್ಷಿಣ ಭಾರತದ ಇತಿಹಾಸ ಇರ್ಬೋದು, ಪ್ರಶ್ನೆ ಇದ್ದಲ್ಲಿ ನೀವು ಅಲ್ಲಿ ಹೋಗಿ ಲೈಬ್ರರಿನಲ್ಲೋ ಅಥವಾ ಅಲ್ಲಿರೋ ವಿದ್ವಾಂಸರ ತಜ್ಞರನ್ನ ಕೇಳಿದಲ್ಲಿ ನಿಮಗೆ ಖಂಡಿತವಾಗ್ಲೂ ಉತ್ತರ ಸಿಗತ್ತಲ್ಲ, ನಿಖರವಾದ ಉತ್ತರಗಳು ಸಿಗತ್ವೆ. ವಿಶೇಷವಾಗಿ ಇವತ್ತು ಏನು ಅಂದರೆ, ನಾನು ಹೇಳ್ತಾ ಇರೋದು ಎಲ್ಲ ಪ್ರತಿಯೊಂದು ಆಧಾರಪೂರ್ವಕವಾದ ಇತಿಹಾಸ ಇದು. ಈಗಂತೂ ಏನಾಗಿದೆ, ವಾಟ್ಸಪ್ಪಲ್ಲಿ ಪ್ರತಿದಿನ ಇತಿಹಾಸ ತಜ್ಞರು ಹುಟ್ಟಿ ಅವ್ರದ್ದೇ ಸೃಷ್ಟಿ ಮಾಡಿ ಅವರು ಇತಿಹಾಸ ನಿರ್ಮಾಪಕರೇ ಹೋಗಿದ್ದಾರೆ ಎಲ್ಲರೂ. ಸೊ ಬಾಯಿಗೆ ಬಂದಂಗೆ ಹೇಳೋದ್ರಿಂದ ಬಹುಶಃ ನೀವು ಅಷ್ಟೇ ಕೇಳಿದ್ದಲ್ಲಿ ನಾನು ಇವತ್ತೇನು ತೋರಿಸ್ತಿದ್ದೀನೋ ಆಶ್ಚರ್ಯವಾಗಬಹುದು. ಆದರೆ ಭಾಳ ಸಂತೋಷ, ಯಾಕಂದರೆ ಈ ಒಂದು ಹೊಸ ಆಯಾಮದಿಂದ ಏನಿದೆ ಅಂತ ನೋಡ್ತಾ ಇದ್ದೀರ. ಒಂದು ಇದು ಒಂಥರ ಚರ್ಚೆ, ಇದು ಬೇಡ, ಇದು ಒಂದು ನಾನು ಬರೀ ಇಲ್ಲಿ ಭಾಷಣ ಮಾಡಿ ಹೋಗೋದು ಥರ ಬೇಡ. ಎಷ್ಟು ಪ್ರಶ್ನೆಗಳು ಕೇಳ್ತಿರೋ ನಿಮ್ಮ ವಿವಾದಗಳೇ ಇದಕ್ಕೆ ಒಂಥರ ರಸ ಕೊಡೋದು. ಬೆಂಗಳೂರು ಅಂದರೆ ಒಬ್ಬೊಬ್ಬರಿಗೂ ಈಗ ಅಲ್ಲಿ ಏನಿತ್ತು ಮೊದಲಿಗೆ
ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ಸಿಟಿ ಅಂತ ಟೈಟ್ಲ್ ಹಾಕಿದ್ದೀವಿ, ಹೌದಲ್ಲ? ಅದು ಅದಕ್ಕೆ ಮೂಲ ಏನು ಅಂದರೆ ಬೆಂಗಳೂರನ್ನ ನಾವು ಯಾವ ರೀತಿ ಅರ್ಥೈಸ್ತಾ ಇದ್ದೀವಿ, ನಮಗೇನಿದೆ ಬೆಂಗಳೂರು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಬೆಂಗಳೂರು ಅಂದ ಕೂಡಲೇ ಮನಸ್ಸಿಗೆ ಬರೋದೇನು? ಫಸ್ಟು ಗಾರ್ಡನ್ ಸಿಟಿ, ಆಮೇಲೆ IT ಸಿಟಿ, ಆಮೇಲೆ ವಿಧಾನಸೌಧ, ಆಮೇಲೆ ಪೆನ್ಷನರ್ಸ್ ಪ್ಯಾರಡೈಸ್, ಎಲ್ಲೂ ಕಾಣೋದೇ ಇಲ್ಲ ಅವ್ರು ಯಾರೊಬ್ಬರು, ಆಮೇಲೆ ಗಾರ್ಬೇಜ್ ಸಿಟಿ, ಆಮೇಲೆ ಕ್ಯಾಪಿಟಲ್ ಆಫ್ ಕರ್ನಾಟಕ, ಸರಿ, ಆಮೇಲೆ ಹೀಗೆ ಹೌದಾ, ಹಲವಾರು ಅಭಿಪ್ರಾಯಗಳು ಜನಗಳಲ್ಲಿ. ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ಇದು ನನ್ನ ಒಂದು ಅನುಭವ, ನಾನು ಬೆಳೆದು ಬಂದ ವಾತಾವರಣ, ನನ್ನ ಅನುಭವಗಳು, ನಾನು ಯಾವ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ನೋ, ಎಲ್ಲೆಲ್ಲೋ ಹೋದ್ನೋ, ಅದೆಲ್ಲನೂ ನನಗೊಂದು ಬೆಂಗಳೂರು ಒಂದು ಕಲ್ಪನೆ ಇದೆ. ಆ ಕಲ್ಪನೆ ಆಧಾರಿತವಾದ ಈ ಕಥೆನೇ ನಾನು ಇವತ್ತು ನಿಮಗೆ ಹೇಳೋದು. ಅಲ್ಲದೆ ಇದು ನನ್ನ ಅದೃಷ್ಟ ಏನಾನ ಹೇಳಿ, ನಾವು ಕೆಲಸ ಮಾಡಿದ್ದ ಕಂಪನಿಗಳು ಇವತ್ತಿನ ಒಂದು ರೀತಿ ವಿಶ್ವವಿಖ್ಯಾತವಾಗಲು ಮತ್ತು ಪ್ರಪಂಚ ಎಲ್ಲ ಗುರುತಿಸೋದು ಬೆಂಗಳೂರಿನ ಒಂದು ದೃಷ್ಟಿಯಲ್ಲಿ. ನಾವು ಹೇಳಿದ್ದೆಲ್ಲ ನಾವು ಬೆಂಗಳೂರಿಗರು ನೋಡೋ ಒಂದು ಇದಾದರೆ, ಇಡೀ ಪ್ರಪಂಚ ಎಲ್ಲ ಒಂದು ದೃಷ್ಟಿಯಿಂದ ಗುರುತಿಸ್ತಾ ಇದೆ ಬೆಂಗಳೂರನ್ನ. ಅದು ಏನು ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ. ಸಾಧಾರಣವಾಗಿ ನಾವು ಮನಸ್ಸಲ್ಲಿ ಇದನ್ನೆಲ್ಲ ಇವು ನಮಗೆ ತಲೆಗೆ ಬರಲ್ಲ. ಇವು ಕಂಪನಿ ಹೆಸರುಗಳು, ಹೌದಲ್ಲ? ಏರ್ಬಸ್ ಮೇಲೆ ಹಾರಾಡ್ತಾ ಇರೋ ಪ್ಲೇನ್ಗಳು, ಕಾಲು ಭಾಗ ಅರ್ಧ ಭಾಗ ಪ್ಲೇನ್ಗಳು ಓಡಾಡ್ತಾ ಇರೋವು ಏರ್ಬಸ್ ಪ್ಲೇನ್ಗಳು, ಇನ್ನು ಅರ್ಧವು ಬೋಯಿಂಗ್ ಪ್ಯಾಸೆಂಜರ್ ಟ್ರಾಫಿಕಲ್ಲಿ ಓಡಾಡ್ತಾ ಇರೋವು. ವೀಸಾ ಕಾರ್ಡು, ನಾವು ಕ್ರೆಡಿಟ್ ಕಾರ್ಡ್ ಏನು ಬಳಸ್ತೀವಿ ಅದು, ಆ್ಯಪಲ್ ಫೋನ್ಗಳು, ಟೊಯೋಟಾ ಕಾರ್ ಇರ್ಬೋದು, ಸ್ಯಾಮ್ಸಂಗ್ ಫೋನ್ ಇರ್ಬೋದು, ಫೇಸ್ಬುಕ್ ಪ್ರತಿದಿನ ಬಳಸೋ ಟ್ವಿಟ್ಟರು ಫೇಸ್ಬುಕ್ಕೇ ಇರ್ಬೋದು, ಫಿಲಿಪ್ಸ್ ಮೆಷಿನ್, ಆಕಸ್ಮಿಕವಾಗಿ ನಮಗೇನಾನ ಹುಷಾರು ತಪ್ಪಿ ನಾವು ಯಾವ್ದಾನ ಅಲ್ಟ್ರಾಸೌಂಡು, CT ಸ್ಕ್ಯಾನು, MRI ಅಂತ ಪರೀಕ್ಷೆಗೆ ಅಲ್ಲಿ ಹೋಗಿ ಮಲಗಿದ್ರೆ ನೀವು ನೋಡಿದ್ರೆ ಸಾಧಾರಣವಾಗಿ GE ಅಥವಾ ಫಿಲಿಪ್ಸ್ ಮೆಷಿನ್ಗಳೇ ಇರೋವು. ಇವೆಲ್ಲ ಇದಕ್ಕೂ ಬೆಂಗಳೂರಿಗೂ ಏನು ಸಂಬಂಧ? ಗ್ರಾಹಕರು ನಿಜ ನಾವು, ಅಲ್ಲದೆ ಮಾರಾಟ ಒಂದೇ ಅಲ್ಲ, ಏನು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ? ಡಿಸೈನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೂಡ ಇದೆ. ಯಾರನ್ನ ಸುಳ್ಳು ನೀವು ಏನೋ ಬಾಗಿ ಬಂದಾಗ ಹೇಳ್ತಿದ್ದೀರಿ ಅಂತ ಹೇಳ್ತೀರೇನೋ, ಆದರೆ ನೀವು ಗುರುತಿಸಿದ್ದೀರಾ, ಇವರೆಲ್ಲ ಬೆಂಗಳೂರಿನ ಕಂಪನಿಗಳು. ಮೇಲೆ ಹಾರಾಡ್ತಾ ಇರೋ ಪ್ಲೇನ್ ಏನಿದೆ, ಏರ್ಬಸ್ ಪ್ಲೇನ್ನಲ್ಲಿ ನೀವು ಕೂತಲ್ಲಿ ಅದು ಮೇಡ್ ಇನ್ ಬೆಂಗಳೂರು ಅಂದರೂ ಬಹುಶಃ ತಪ್ಪಾಗಲ್ಲ. 60% ಅಷ್ಟು ಏರ್ಬಸ್ಸಿನ ಇಂಜಿನಿಯರ್ಗಳು ಇಲ್ಲಿ ಕೂತಿದ್ದಾರೆ. ಡಿಸೈನ್ ಇನ್ ಇಂಜಿನಿಯರ್ ಬೆಂಗಳೂರು ಅಂತ ತಪ್ಪಾಗಲ್ಲ, ಮೇಡ್ ಇನ್ ಬೆಂಗಳೂರು ಅಂದರೆ ಬಹುಶಃ ತಪ್ಪಾಗ್ಬೋದು. ನೀವು ಬಳಸ್ತಾ ಇರೋ ಸ್ಯಾಮ್ಸಂಗ್ ಫೋನ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋ ಯಾವುದೇ ರೆಫ್ರಿಜರೇಟರ್ ಇರ್ಬೋದು, ನೀವು ಬಂದಿದ್ದ ಕಾರ್ ಇರ್ಬೋದು, ಪ್ರತಿಯೊಂದು ಅಲ್ಲೂ ಬೆಂಗಳೂರಿಗರ ಕೊಡುಗೆ ಇದೆ, ಮುಖ್ಯವಾದ ಪಾತ್ರವಿದೆ. ಉದಾಹರಣೆಗೆ ಅಂತ ಇಷ್ಟು ತೋರಿಸದೆ ಸಾಕಷ್ಟು ಇವೆ ಈ ರೀತಿ ವಿದೇಶಿ ಕಂಪನಿಗಳು. CPUಗಳು, ಇಂಟೆಲ್, ನೆನ್ನೆಲ್ಲ ಸುದ್ದಿಯಾಗಿರೋ ಗ್ಲೋಬಲ್ ಔಟೇಜ್ ಅಂತ ಹೇಳಿ ಏನು ಮಾತಾಡ್ತಾ ಇದ್ರಿ, ಎಲ್ಲ ಕಂಪ್ಯೂಟರ್ಗಳು ಕೆಟ್ಟಿ ಎಲ್ಲ ಏರ್ಲೈನ್ಗಳು, ಬ್ಯಾಂಕ್ಗಳು, ಇನ್ನೊಂದು ಎಲ್ಲ ಸಮಸ್ಯೆ ಆಗಿರೋ ಅಂಥ CPU ಇದಕ್ಕೆ ಇಂಟೆಲ್ಲು ಬೃಹತ್ ಒಂದು ಇದ್ದಾರೆ, ಅಷ್ಟು ಜನ ಗೊತ್ತಿಲ್ಲ, 15,000 ಜನ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದೆ ಅಲ್ಲಿ ರಿಂಗ್ ರೋಡಲ್ಲಿ. ಸೀಮೆನ್ಸು, ಮೈಕ್ರೋಸಾಫ್ಟು, ಗೂಗಲು, ಮರ್ಸಿಡೀಸ್ ಬೆನ್ಸ್ ಕಾರ್, ಯಾವುದು ಹೈ ಕ್ವಾಲಿಟಿ ವರ್ಲ್ಡ್ಸ್ ಬೆಸ್ಟ್ ಕಾರ್ ಅಂತ ಹೆಸರು ಇದಾಗಿದೆಯೋ, ನೀವು ವೈಟ್ಫೀಲ್ಡ್ ಪ್ರದೇಶದಲ್ಲಿ ಹೋದರೆ ಒಂದು 15 ಮಾಡಿ ಕಟ್ಟಡದಲ್ಲಿ ಪೂರ್ತಿ ಮೇಲಿಂದ ಕೆಳಗವರೆಗೂ ಬರೀ ಇಂಜಿನಿಯರ್ಗಳು ತುಂಬಿರೋ ಜಾಗ ಅದು. ಸೋನಿ, ಬಾಷು, ಹೀಗೆ ಇವು ವಿದೇಶಿ ಬಹುರಾಷ್ಟ್ರೀಯ ಕಂಪ್ನಿಗಳು. ಅಷ್ಟೇ ಅಲ್ಲ, ಭಾರತೀಯ ಕಂಪನಿಗಳು ಇಲ್ಲಿ ಸಂಸ್ಥೆಗಳು ಸಾಕಷ್ಟಿವೆ. ನೀವು ಬಹುಶಃ ಗುರುತಿಸಿರ್ಬೋದು, ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಡೀ ಪ್ರಪಂಚದಲ್ಲೇ ಒಂದು ಯೂನಿವರ್ಸಿಟಿ ರ್ಯಾಂಕಿಂಗ್ ಸಿಸ್ಟಮ್ ಅಂತ ಇದೆ, QS ವರ್ಲ್ಡ್ ವೈಡ್ ರ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿ. 102, 103 ವಿಶ್ವವಿದ್ಯಾಲಯ ಅಂತ ರ್ಯಾಂಕಲ್ಲಿ ಗುರುತಿಸ್ಕೊಂಡಿರೋದು ಇದು ಒಂದೇ ಭಾರತದಲ್ಲಿ. ಬೇರೆವೆಲ್ಲ 500, 600 ಆ ರ್ಯಾಂಕ್ಗಳಲ್ಲಿದೆ. ಬೆಂಗಳೂರಿನಲ್ಲಿ ಕೂತಿದೆ. ಇವತ್ತಲ್ಲ, 110 ವರ್ಷದಿಂದಲೂ ಅಲ್ಲೇ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು, ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ISRO, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟು, ನ್ಯಾಷನಲ್ ಡೈರಿ ಇನ್ಸ್ಟಿಟ್ಯೂಟು, ಇದು ಒಟ್ಟು ಕಲೆಕ್ಷನ್ ನೀವು ನೋಡಿದ್ರೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳೋದು ಕಷ್ಟವಾಗತ್ತೆ ವಿದ್ಯಾಸಂಸ್ಥೆಗಳು.
ಸೈನ್ಸಲ್ಲಿದೆ, ಇಂಜಿನಿಯರಿಂಗಲ್ಲಿದೆ, ಮ್ಯಾನೇಜ್ಮೆಂಟಲ್ಲಿದೆ, ಅಗ್ರಿಕಲ್ಚರಲ್ಲಿದೆ, ಸ್ಟ್ಯಾಟಿಸ್ಟಿಕ್ಸಲ್ಲಿದೆ, ಡಿಸೈನ್ನಲ್ಲಿದೆ, ಫ್ಯಾಷನ್ನಲ್ಲಿದೆ, ಎಲ್ಲವೂ ಇವೆ. ಇವು ಯಾವ ಒಂದು ಕೇವಲವಾದ ಸಂಸ್ಥೆಗಳಲ್ಲ. ವರ್ಲ್ಡ್ ಫೇಮಸ್ ಅಂತ ಏನು ಹೇಳ್ತೀವಿ ಅವೇ ಇವೆಲ್ಲ. ಇಲ್ಲಿ ಹೋರಾಟ ಹುಡುಗರಿಗೆ ಅಡ್ಮಿಷನ್ ಸೇರಬೇಕು ಅಂದರೆ ಈ ಜಾಗಕ್ಕೆ ಅಂತ ಹೇಳಿದ್ರೆ ಅವು ಒಂದು ರೀತಿ ಭಯಂಕರ ಸ್ಪರ್ಧೆಗಳು ಅಲ್ಲಿ ಹೋಗೋದಕ್ಕೆ. ಲಕ್ಷಕ್ಕೊಂದು ಕೋಟಿಗೊಂದು ಅಂತ ಆಯ್ಕೆಯಾಗಿ ಹೋಗುವಂಥ ಸಂಸ್ಥೆಗಳಿವು. ಇವು ಬೆಂಗಳೂರಿನಲ್ಲಿರೋ ಸಂಸ್ಥೆಗಳು. ಓಕೆ, ಇವು ಯಾವನ್ನು ಯಾರೊಬ್ಬರು ಈ ಸದ್ಯಕ್ಕೂ ಹೇಳಲಿಲ್ಲ. ನಾವು ಸಾಧಾರಣವಾಗಿ ಬೆಂಗಳೂರಿಗವ್ರು ನಮ್ಮೂರನ್ನ ಈ ರೀತಿ ನಾವು ಗುರ್ತಿಸ್ಕೊಳ್ಳೋದೇ ಇಲ್ಲ. ಇಡೀ ಪ್ರಪಂಚ ಎಲ್ಲ ಬೆಂಗಳೂರಿಗೆ ಇವತ್ತು ಯಾಕೆ ಬರ್ತಾ ಇದೆ? ಈ ಕಾರಣಗಳಿಗಾಗಿ. ಹೌದಾ? ತಂಪಾಗಿದೆ, ನಾವು ಹೇಳಿದೆಲ್ಲ ಇದು ಒಂದೇ ಒಂದು ಸಣ್ಣ ದೃಷ್ಟಿ ಆದರೂ ಕೂಡ ನೀವು ಎಲ್ಲೇ ಹೋಗಿ, ಇದು ಗ್ಲೋಬಲ್ ಇದು ಪ್ರಪಂಚ ಇವತ್ತಿನ ದಿನ. ಯಾರನ್ನೇ ಹೋಗಿ ಬೆಂಗಳೂರು ಅಂದರೆ ಏನಪ್ಪ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾರೋ ಇದು. ನೀವು ಉತ್ತರ ಭಾರತಕ್ಕೆ ಹೋಗಿ ಬೆಂಗಳೂರು ಬಗ್ಗೆ ಕೇಳಿದ್ರು ಇದೇ ಉತ್ತರ ಕೊಡೋದು. ಹೆಂಗೆ ನಿಮ್ಮ ಬೆಂಗಳೂರು ಪರಿಚಯ ಅಂದರೆ ಸರ್ ಈ ಥರ ಪರಿಚಯ ನಮಗೆ. ಪ್ರಪಂಚ ಎಲ್ಲ ನೋಡ್ತಾ ಇರೋ ಭಾವನೆ ಬೆಂಗಳೂರಿನ ಬಗ್ಗೆ ಏನಿದೆ ಇದು. ಸೊ ನೀವುಗಳು ನಾವುಗಳು ಪ್ರತಿಯೊಬ್ಬರೂ ಅಷ್ಟೇ. ನಾಳೆ ನೀವು ಚುನಾವಣೆ ಗೆದ್ದು ಬಂದ ಸಂದರ್ಭದಲ್ಲೇ ಜನಗಳನ್ನ ಪ್ರತಿನಿಧಿಸೋ ಸಂದರ್ಭದಲ್ಲಿ ಯಾವ ಬೆಂಗಳೂರನ್ನ ಪ್ರತಿನಿಧಿಸ್ತಿದ್ದೀರಾ ನೀವು? ಈ ಬೆಂಗಳೂರನ್ನ ಪ್ರತಿನಿಧಿಸ್ತಿದ್ದೀರಾ? ಯಾವ ಬೆಂಗಳೂರಿಗಾಗಿ ಕಾನೂನುಗಳು ಮಾಡ್ತಾ ಇದ್ದೀರಾ? ಈ ಬೆಂಗಳೂರಿಗಾಗಿ ಮಾಡ್ತಾ ಇದ್ದೀರಾ. ಹೌದಾ? ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಆನ್ ಅರ್ತ್ ಅಂತ ಇವತ್ತು ಗುರುತಿಸ್ಕೊಂಡಿದೆ ಬೆಂಗಳೂರು. 8% ಎಷ್ಟೋ ವರ್ಷಗಳು ದಶಕಗಳಿಂದ ಬೆಳೀತಾ ಇದೆ ಇದು. ಇವಾಗ ಈ ಕಂಪನಿಗಳು ಏನು ಮಾಡ್ತಾ ಇವೆ ಕೆಲಸ? ಇಲ್ಲಿ ಭವಿಷ್ಯನ ನಿರ್ಮಾಣ ಮಾಡ್ತಾ ಇವೆ ಇವು. ಹೌದಾ? ನಮ್ಮ ಮುಂದೆ ಇನ್ನು 10 ವರ್ಷದ ನಂತರ 20 ವರ್ಷದ ಜೀವನ ಹೇಗಿರುತ್ತೆ ಅನ್ನೋದು ಇವರು ಮಾಡ್ತಾ ಇರೋದು. ನಿಜವಾಗ್ಲೂ ನೀವು ಕಾಯಿಲೆ ಬಿದ್ದರೆ ಯಾವ ಔಷಧಿ ತೊಗೊಳ್ತೀರಾ? ನಿಮ್ಮ ಮನೇಲಿ ನೀವು ಟಿ ವಿ ಆನ್ ಮಾಡಿದ್ರೆ ಯಾವ ಟಿ ವಿ ಇರುತ್ತೆ? ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋದರೆ ಓದೋ ಅಂಥ ಯಾವ ಇದು ಸಬ್ಜೆಕ್ಟ್ಗಳು ಅನ್ನೋದೆಲ್ಲ ಇಲ್ಲಿ ಈ ಕೆಲಸಗಳಲ್ಲೇ ಡಿಸೈಡ್ ಆಗ್ತಾ ಇರೋದು. ದಯವಿಟ್ಟು ಹೇಳೋದೆಲ್ಲ ತಪ್ಪು, ನೀವು ಮುಟ್ಟಾಳ ಏನು ಹೇಳ್ತಾ ಇದೀಯ ಅಂದರೆ ಹೇಳಿ, ನಿಲ್ಲಿಸಿ ಮಾತಾಡೋಣ. ನಿಜನಾ? ಓಕೆ, ಸಂತೋಷ. ಆದರೆ ನಾವು ಏನೇ ಮಾಡಿದ್ರೂ ಕೂಡ ಈ ಭಾವನೆ ನಮ್ಮಲ್ಲಿಲ್ಲ. ಇನ್ನೊಂದು ಬಹಳ ವಿಶೇಷ ಬೆಂಗಳೂರದು ಏನು ಅಂದರೆ ಈ ಚಿತ್ರ. ಸಾಧಾರಣವಾಗಿ ಇದನ್ನ ಗುರುತಿಸ್ತಾರೆ ಜನಗಳು. ಏನು ಹೇಳಿ ಇದು? ಇಸ್ರೋನಲ್ಲಿ ಏನು, ಯಾವ ಸಂದರ್ಭದಲ್ಲಿ? ಚಂದ್ರಯಾನ ಅಲ್ಲಿ ಹೋಗಿ ಇಳಿದು ಚಂದ್ರ ಇದ್ರ ಮೇಲೆ ಇಳಿದಾಗ ಸಂದರ್ಭದಲ್ಲಿ ಇದರ ಚಿತ್ರದ ವಿಶೇಷ ಏನು? ನಿಮಗೇನ ಕಾಣಿಸ್ತಾ ಇದೆಯಾ ಅಲ್ಲಿ? ಒಂದು ಮುಖದಲ್ಲಿ ಎಲ್ಲರೂ ಒಂಥರ ಅದು. ಎರಡನೇದು ವುಮನ್ ಎಂಪವರ್ಮೆಂಟ್. ಮೂರನೇದು ಫಾರ್ ವಾಟ್? ಅಲ್ಲ, ಅದು ಖಂಡಿತಾಗಲು ವುಮನ್ ಎಂಪವರ್ಮೆಂಟ್ ಫಾರ್ ವಾಟ್? ಕಟಿಂಗ್ ಎಡ್ಜ್ ಸ್ಪೇಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಬರೀ ಕೆಲಸಕ್ಕೆ ಹೋಗೋದೇ ಅಲ್ಲ, ಅಷ್ಟೇ ಅಲ್ಲ, ಯಾವ ಕ್ಷೇತ್ರಗಳಲ್ಲಿ ಇವತ್ತು ನಾವು ಕಟ್ಟಿಂಗ್ ಎಡ್ಜ್ ಅಂತ ಗುರುತಿಸ್ಕೊಳ್ತಾ ಇದ್ದೀವೋ ಅಲ್ಲಿ ಇದ್ದಾರೆ ಜನಗಳು, ನಮ್ಮ ಭಾರತೀಯರು. ವಿಶೇಷವಾಗಿ ಹೆಂಗಸರು. ನೀವು ಇದು ನೋಡೋದಲ್ಲಿ ಬೇರೆ ಯಾರು ಇದನ್ನು ವಾಷಿಂಗ್ಟನ್ ಪೋಸ್ಟಲ್ಲಿ ಯಾವುದ್ರಲ್ಲ ಹಾಕಿದ ಫೋಟೋಗ್ರಾಫ್ ಇದು. ಇದರ ಹೆಡ್ಲೈನ್ ಏನಿತ್ತು ಅಂದರೆ ಟ್ರೆಡಿಷನ್ ಆ್ಯಂಡ್ ಮಾಡರ್ನ್ ಅಂತ ಇತ್ತು. ಅವರ ಬಟ್ಟೆ ಉಡುಪುಗಳೇನಿವೆ ಅದು ಇಂಡಿಯನ್, ಮಾಡರ್ನ್ ಅಲ್ಲ. ಅವರ ಆ ಸಂದರ್ಭ ಏನಿದೆ ಮೋಸ್ಟ್ ಅಲ್ಟ್ರಾ ಮಾಡರ್ನ್. ಇದು ಬೆಂಗಳೂರು. ಹಂಪಿ ಬಗ್ಗೆ ನಾನು ಕೇಳಿದ್ರೆ ಇದೇ ಪ್ರಶ್ನೆ, ಸರ್ ನೀವು ಹಂಪಿ ಬಗ್ಗೆ ನಿಮ್ದೇನು ಅಭಿಪ್ರಾಯ? ವೈಭವ, ಈ ಘಟಕಾಲ ಅದ್ಭುತವಾದ ವೈಭವ, ಅದು ಇದು ಅಂತೀರ. ಇವತ್ತು ಹಾಳು ಹಂಪಿ ಅಂತ ಗುರುತಿಸ್ತೀವಿ. ಮೈಸೂರು ಏನು, ಯಾರಿದು ಮೈಸೂರು ಇದ್ರೆ ಯಾರು ತಪ್ಪು ತಿಳ್ಕೊಬೇಡಿ. ಮೈಸೂರಿನ ಬಗ್ಗೆ ಕೇಳಿದಲ್ಲಿ ಸಾಧಾರಣವಾಗಿ ಮೊದಲು ಉತ್ತರ ಏನು ಬರುತ್ತೆ? ರಾಜರು. ಇವತ್ತಿನ ಮೈಸೂರು ಬಗ್ಗೆ ಏನು ಗೊತ್ತಿಲ್ಲ. ಬನಾರಸ್, ವಾರಣಾಸಿ ಏನು ಧಾರ್ಮಿಕ ಕಾರಣಗಳಿಗಾಗಿ ಇನ್ನೊಂದಕ್ಕಾಗಿ ವಿಶೇಷ ಪ್ರಸಿದ್ಧವಾಗಿದೆ. ದಿಲ್ಲಿ ರಾಜಕೀಯ, ಬಾಂಬೆ ಕಮರ್ಷಿಯಲ್, ಬೆಂಗಳೂರು ಇದು
ದಿಸ್ ಈಸ್ ಬ್ಯಾಂಗ್ಳೂರ್. ಹೌದಲ್ಲ? ಓಕೆ. ಸೊ ಈಗ ನಾನು ನಿಮ್ಮ ಮುಂದೆ ನಿಂತು ಮಾತಾಡೋದಕ್ಕೆ ಮೊದಲಿಗೆ ಒಂದು ಪರಿಚಯ ಮಾಡಿಕೊಡ್ತೀನಿ, ಯಾರು ಏನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಅಂತ. ಈ ಇವತ್ತು ಮುಂದೆ ನಾನು ನಿಮ್ಗೆ ಏನೆಲ್ಲ ತೋರಿಸ್ತಾ ಇದ್ದೀನಿ, ಇದು ನಮ್ಮ ಆಫೀಸು. ನಾವು ಇದನ್ನು ಲ್ಯಾಬ್ ಅಂತ ಕರಿತೀವಿ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲ ನಾವು ಮಾಡೋದಲ್ಲಿ, ಇತಿಹಾಸ ಸಂಶೋಧನೆ ಮಾಡೋದು. ಕಂಪ್ಯೂಟರ್ಗಳು ಇನ್ನೊಂದು ಏನು ನೋಡ್ತಾ ಇದ್ದೀರೋ ಇದು ನಿಜವಾದ ಬೆಂಗಳೂರು. ಯಾವ ರೀತಿ ನಾನು ಇಲ್ಲಿ ನಿಮಗೆ ಹೆಮ್ಮೆಯಿಂದ ಹೇಳಿ ತೋರಿಸಿದನೋ ನೋಡಿ, ನಮ್ಮ ಹೆಂಗಸರು ಸಾಂಪ್ರದಾಯಿಕವಾಗಿ ಇದಾಗಿದ್ದರೂ ಕೂಡ ಇಂಥ ಅದ್ಭುತವಾದ ಸಾಧನೆಗಳು ಮಾಡ್ತಾ ಇದ್ದಾರೆ ಅಂತಾರೋ, ನಾವು ಅಷ್ಟೇ ಇಲ್ಲಿ ಇತಿಹಾಸ ಕ್ಷೇತ್ರದಲ್ಲಿ ನಾವು ಆಧುನಿಕ ವಿಧಾನಗಳು ಬಳಸೇನೆ ನಾವು ಇತಿಹಾಸ ಸಂಶೋಧನೆ ಮಾಡ್ತಾ ಇರೋದು. ಕರ್ನಾಟಕ ಅಲ್ಲ, ಭಾರತದಲ್ಲ, ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಮಾಡ್ತಾ ಇರೋವಂಥ ಅದ್ಭುತವಾದ ತಂತ್ರಜ್ಞಾನ ಬಳಸಿ ಮಾಡ್ತಾ ಇರೋವಂಥ ಕೆಲಸಗಳು ಇಲ್ಲಿ ನಾವು ಮಾಡ್ತಾ ಇರೋದು. ಇಲ್ಲಿ ಯಾರು ಕೂತಿದ್ದಾರೆ, ಏನ್ರಿ ನೀವೇ ಕೊಚ್ಕೊಳ್ತೀರಾ? ಇವರು UK ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗಿದ್ದರು, ಈಗ ಹೋಗಿ ಕಳ್ಕೊಂಡ್ರು. ಅವರು ಯಾವ ರೀತಿ ಭಾರತದಲ್ಲಿ ಟೆಕ್ನಾಲಜಿನ ಹೆರಿಟೇಜು, ಹಿಸ್ಟ್ರಿ, ಇದಕ್ಕೆ ಸಂಶೋಧನೆ ಮತ್ತು ಸಂರಕ್ಷಣೆಗೆ ಬಳಸ್ತಾ ಇದ್ದಾರೆ ಅಂತ ನೋಡಬೇಕು ಅಂತ ಇದು ಮಾಡಿ, ಇದು ಹೋದ ವರ್ಷದಲ್ಲಿ ನಮ್ಮ ಆಫೀಸಿಗೆ ಬಂದಿದ್ದ ಸಂದರ್ಭ ಇದು. ಇವರು UK ಅಂಬಾಸಿಡರು. ಇವರು ನಮ್ಮ ಸಂಸ್ಥೆಯ ಸೆಕ್ರೆಟರಿ, ಪ್ರೆಸಿಡೆಂಟು ಇವರುಗಳೆಲ್ಲ. ಸೊ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಇದು ತೋರಿಸಿದ್ದು ಯಾಕೆ ಅಂದರೆ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಿಂದಲೂ ಇಲ್ಲಿ ಈ ಥರ ಇದು ನಡೀತಾ ಇದೆ ಅಂತ ಹೇಳಿ. ಸೊ ಇವತ್ತಿನ ನಿಜವಾದ ಮೂಲ ಏನಿದೆ ಆ ಟಾಪಿಕ್ಗೆ ಬರುವ. ಇತಿಹಾಸ ಅಂದರೆ ಏನು? ಪಯಣ. ನನ್ನ ದೃಷ್ಟಿನಲ್ಲಿ ಅದೊಂದು ಎಲ್ಲಿಂದಲೋ ಎಲ್ಲಿ ಬಂದು ಮುಟ್ಟಿದೀವೋ ಅದರ ಕಥೆನೇ ಇತಿಹಾಸ ಅಂತ ಹೇಳಿ. ಬೆಂಗಳೂರಿನ ಯಾವುದೇ ಒಂದು ಊರಿನ ಕಥೆ ಹೇಳಕ್ಕೆ ಹೊರಟಾಗಲೂ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಎ ಪ್ಲೇಸ್ ಅನ್ನೋ ಬದಲಾಗಿ ರೀಫ್ರೇಸ್ ಮಾಡೋಣ, ವಾಟ್ ಈಸ್ ಎ ಜರ್ನಿ ಆಫ್ ಎ ಪ್ಲೇಸ್ ಅಂತ. ಏನು ಅನ್ಸತ್ತೆ ನಿಮಗೆ? ಒಂದು ಜಾಗದ ಪಯಣ ಏನಿದೆ ಅಂತ ಅಥವಾ ಇತಿಹಾಸ ಏನಿದೆ ಅಂತ ಕೇಳೋ ಬದಲು ನಾನು ಇಲ್ಲಿ ಹೇಗೆ ಬಂದು ಮುಟ್ಟಿದ್ವಿ ಅಂತ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಹೇಗಿರುತ್ತದು? ಎಲ್ಲಿ ಶುರು ಆಗುತ್ತದು? ನಿಮ್ಮ ಕತೆ ಹೇಳಿ ಅಂದರೆ ನೀವು ಎಲ್ಲಿಂದ ಶುರು ಮಾಡ್ತೀರಾ? ಹುಟ್ಟಿಂದ ಶುರು ಮಾಡ್ತೀರಾ, ಹೌದಲ್ಲ? ಒಂದು ಸ್ಥಳದ ಇತಿಹಾಸನೂ ಅದೇನೆ. ಎಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು, ಏನು ಆವಾಗ ಸಂದರ್ಭ, ಯಾರು ಹುಟ್ಟಿಸಿದ್ರು, ಅದೆಲ್ಲನೇ ತಾನೇ ಅವಶ್ಯಕತೆ, ಹೌದಲ್ಲ? ಬೆಂಗಳೂರಿನ ಕತೆ ಏನು ಹೇಳಿದೆ ಅಂದರೆ, ನೋಡೋಣ, ಶುರುವಿಂದನೇ ಮಾಡೋಣ. ಬೆಂಗಳೂರಿನ ಕತೆ ಎಲ್ಲಿ ಶುರು ಆಯಿತು ಅಂತ ಕೇಳಿದ್ರೆ ನಿಮ್ಮ ಉತ್ತರವೇನಿರುತ್ತೆ? ಕೆಂಪೇಗೌಡರು, ಹೌದಾ? ಅದು ಊರಿನ ಕತೆನಾ? ಅದಕ್ಕೆ ಮೊದಲಿಗೆ ಬೆಂಗಳೂರು ಇರಲಿಲ್ಲ. ಹೆಸರು ಬಂದಿದ್ರಿಂದ ಶುರು ಆಯಿತು. ಭೂಮಿ ಬೆಂಗಳೂರಲ್ಲಿಲ್ಲ, ಭೂಮಿ ಅಂತೂ ಇತ್ತಲ್ಲ. ನಾವು ಗುರ್ತಿಸದೆ ಹೋದ್ರು ಈ ಜಾಗ ಇಲ್ಲೇ ಇತ್ತು ತಾನೆ, ಖಂಡಿತ. ಸೊ ಬೆಂಗಳೂರಿನ ಕತೆ ಶುರು ಮಾಡೋಣ. ಎಲ್ಲಿಂದ ಅಂದರೆ, ಭೂಮಿ ಹುಟ್ಟಿದ ನಿಮಿಷ ಕಾಲದಿಂದ ಶುರು ಮಾಡುವ. ಅದು ನಿಜವಾದ ಬೆಂಗಳೂರಿನ ಕತೆ. ನಿಧಾನಕ್ಕೆ ಬರೋಣ, ಬೇರೆ ಬೇರೆ ನೀವು ಹೇಳಿದ ಆಂಗಲ್ಗಳಿಗೆ ಎಲ್ಲದಕ್ಕೂ ಬರೋಣ. ಸುಮಾರು 400 ಕೋಟಿ ವರ್ಷಗಳ ಹಿಂದೆ ಇದು ಭೂಮಿ ಇದ್ದ ಸ್ಥಿತಿ ಏನಿತ್ತು. ಕೆಂಪಿಗೆ ಇದಾಗಿದ್ದ ಲಾವಾ ಅಂತ ಏನು ಕರೀತಾರೆ, ಒಳಗೆಲ್ಲ ಇವತ್ತಿಗೂ ಅದೇ ಇದೆ. ಒಳಗೆ ಮೇಲೆ ತುಂಡಾಗಿ ಒಂದಷ್ಟು ಭಾಗಗಳು ತೇಲಾಡ್ತಾ ಇದ್ವು, ಸಮುದ್ರದ ಮೇಲೆ ತೇಲಾಡ್ತಾ ಇದ್ದಾಗೆ, ಹೌದಾ? ಇಲ್ಲಿಂದ ಮನುಷ್ಯನ ಕತೆ, ಎಲ್ಲ ಪ್ರಾಣಿಗಳ ಕತೆ, ಮಣ್ಣು ಕಲ್ಲಿನ ಕತೆ, ಎಲ್ಲ ಕಥೆನೂ ಅಲ್ಲಿಂದಲೇ ಶುರು ಆಗೋದು. ಅಟ್ಲೀಸ್ಟ್ ಒಂದು ಪಾಯಿಂಟ್ ಅಲ್ಲಿಂದ ಶುರು ಮಾಡ್ಕೋಬಹುದು. ಆಗ ಬೆಂಗಳೂರಿನ ಸ್ಥಿತಿ ಏನಿತ್ತು ಆ ಕಾಲದ ಏನಾನ ಬೆಂಗಳೂರಿನಲ್ಲಿ ಉಳಿದಿದೆಯಾ? ಉಳಿದಿರಬಹುದಾ? ಏನು? ಭೂಮಿ.
ಅದೇ ರೀತಿಯಲ್ಲಿದೆಯಾ, ಬದಲಾಗಿದೆಯಾ, ಹೇಗೆ? ಅದು ಒಂದು. ಆಮೇಲೆ ಸರಿ, ಪೊಲ್ಯೂಷನ್ ಆಗಿದೆ. ಆಮೇಲೆ ಆಗಿರಬಹುದು. ಆಮೇಲೆ ಈಗ 400 ವರ್ಷಗಳ ಹಿಂದೆ ಏನಿತ್ತೋ ಆವಾಗ ಅದೇ ರೀತಿಯಲ್ಲಿ ಮೂಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗದೆ ಬದಲಾಗದೆ ಇದ್ದಿದ್ದು ಏನನ್ನ ಒಂದು ನಮ್ಮ ಬೆಂಗಳೂರಿನಲ್ಲಿ ಇರಬಹುದಾ, ಇದೆಯಾ? ಯಾವುದು ಅದ್ಭುತ? ಯಾರು ಹೇಳಿ? ಓಕೆ, ಏನು ಸರ್ ಅದು? ಲಾವಾ ಫ್ಲೋ. ಲಾವಾ ಫ್ಲೋ ಎಲ್ಲೆಲ್ಲ ಇದೆ? ನಮ್ಮ ಬೆಂಗಳೂರಲ್ಲಿ ಅಷ್ಟೇ ಇದೆಯಾ, ಎಲ್ಲ ಕಡೆನೂ ಇದೆಯಾ? ಅದು ಇಟ್ಟಾಡ್ತಾ ಇದೆಯಾ? ತುಂಬ ಕಡೆ ಇದೆ ಅಂತೀರಾ. ಇನ್ನೆಲ್ಲಿ ನೋಡಿದ್ದೀರಾ? ಹೌದಂತೀರಾ? ತಪ್ಪು. ಆ ಕಾಲದಿಂದ ಉಳಿದು ಬಂದಿರೋ ಒಂದು ವಸ್ತು, ಕಲ್ಲು, ಲಾಲ್ಬಾಗ್ನಲ್ಲಿ ಲಾಲ್ಬಾಗ್ ರಾಕ್ ಅಂತ ಇವತ್ತು ಗುರುತಿಸಿದ್ದಾರೆ. ಈ ಬಂಡೆ ನೀವು ನೋಡೇ ಇರ್ತೀರ, ಹೌದಲ್ಲ? ಇದು ಲಾವಾ ಅನ್ನೋದು ಎಲ್ಲಾನು ಕರಗಿ ಗಟ್ಟಿ ಆದ್ಮೇಲೆ ಲಾವಾನೇ. ಅದು ಮೋಲ್ಟನ್ ಸ್ಟೇಟಲ್ಲಿ ಇದ್ದಾಗ ಅದು ಲಾವಾ ಅಂತ ಹೇಳೋದಷ್ಟೇ. ಇದು ಕಲ್ಲು ಪೆನಿನ್ಸುಲಾರ್ ನೈಸ್ ಅಂತ ಹೇಳಿ, ಅದನ್ನು ಮುಂದೆ ಕನ್ನಡದಲ್ಲಿ ಬರ್ತೀನಿ, ನನಗೆ ಗೊತ್ತಿಲ್ಲ, ತೋರಿಸ್ತೀನಿ. GNEISS ಅಂತ ಅದು ಸ್ಪೆಲ್ಲಿಂಗು. ನೈಸ್ ಅಂತ ಕರೆಯೋದು, ಅದನ್ನು ಹೇಳೋದು. ಆ ಕಾಲದ ಒಂದೇ ಒಂದು ಉಳಿದಿರೋದು ಇದು. ಒಂದೇ ಒಂದು ಅಂದರೆ ವಸ್ತು ಬದಲಾಗದೆ. ನೀವು ಮರಳು ಮುಟ್ಟಿದ್ರು ಕೂಡ ಅದು ಇದು. ಈ ಥರ ಕಲ್ಲು ಬಿಸಿಲು, ಮಳೆಗೆ, ಇನ್ನೊಂದಕ್ಕೆ ಕರಗಿ ಬದಲಾಗಿ ನಮಗೆ ಬೇರೆ ಬೇರೆ ರೀತಿಯಾಗಿ ಇವತ್ತು ಸಿಗತ್ತೆ. ಹಲವಾರು ಥರ ಕಲ್ಲುಗಳು. ಇದು ಪೇರೆಂಟ್ ರಾಕ್. ಇದು ಅನ್ಡಿಸ್ಟರ್ಬ್ಡ್, ಅನ್ಟ್ರಾನ್ಸ್ಫಾರ್ಮ್ಡ್, ಅನ್ಪೊಲ್ಯೂಟೆಡ್, ಅನ್ಕರಪ್ಟೆಡ್ ರಾಕ್. ಇದು ಆ ಕಾಲದಿಂದ 250 ಮಿಲಿಯನ್ ಕೋಟಿ, 400 ಕೋಟಿ ಅಂತ ಹೇಳ್ತಾರೆ. 400 ಕೋಟಿ ವರ್ಷ ಅಂತ, ಎಷ್ಟು 400 ಕೋಟಿ ವರ್ಷಗಳು ಅಂತ ಹೇಳ್ತಾರೆ. ಈಗ ಬರ್ತೀನಿ. ಈ ಕಲ್ಲು, ಇದಕ್ಕಿಂತ ಹಳೇದಾದ ಕಲ್ಲು ನಿಮಗೆ ಎಲ್ಲಾನ ನೋಡಬೇಕು ಅಂದರೆ ಆಸ್ಟ್ರೇಲಿಯಾ ಮಧ್ಯದಲ್ಲಿ ಒಂದಿದೆ, ಕೆನಡಾದಲ್ಲಿ ಇದರಲ್ಲಿ ಮಧ್ಯದಲ್ಲಿ ಒಂದಿದೆ. ಜನಗಳ ವಾಸ ಮಾಡೋ ಜಾಗ ಅಲ್ಲ ಅದು. ಆಸ್ಟ್ರೇಲಿಯಾನಲ್ಲಿರೋದು ಅದು ಮಧ್ಯದಲ್ಲಿ. ನೀವು ಅಲ್ಲಿ ಹೋಗ್ಬೇಕು ಅಂದ್ರೆ 45-50 ಡಿಗ್ರಿ ಸೆಂಟಿಗ್ರೇಡ್ಸ್ ಯಾವಾಗಲೂ ಇರುತ್ತೆ. ಜನಗಳಲ್ಲಿ ವಾಸ ಮಾಡೋದಕ್ಕೆ ಆಗಲ್ಲ. ಕೆನಡಾನಲ್ಲೂ ಸ್ನೋ, ಐಸ್ ತುಂಬಿರೋ ಪ್ರದೇಶದಲ್ಲಿದೆ. ಸುತ್ತಮುತ್ತಲಲ್ಲಿ ಊರು, ಹಳ್ಳಿ, ಗ್ರಾಮ ಏನೂ ಇಲ್ಲ. ಅದಕ್ಕಾಗಿ ನೀವು ಹೋಗಬೇಕು. ನಮ್ಮ ಬೆಂಗಳೂರು, ನಾನು ಯಾವ್ದು ಹೇಳಿದೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಟೆಕ್ ಕ್ಯಾಪಿಟಲ್ ಅಂತ ಗುರುತಿಸ್ಕೊಂಡಿರೋ ಬೃಹತ್ ನಗರದ ಮಧ್ಯದಲ್ಲಿ ಕೂತಿದೆ. ಆದರೆ ಅವ್ರು ಯಾರು ಹೇಳಿದ್ರು ಅದು ಸರಿಯಾದ ಉತ್ತರ. ಅದು ಇದು ಒಂದೇ ಜಾಗದಲ್ಲ ಇರೋದು. ಈಗ ನಾವು ಇದ್ರ ಪಾಯದ ಕಲ್ಲು ಬಳಸಿರೋದು ಬಹುಶಃ ಇದೇ ಕಲ್ಲೇ. ನಾವು ರಸ್ತೆಗೆ ಜಲ್ಲಿ ಮಾಡಿ ಹಾಕ್ತಾ ಇರೋದು ಬಹುಶಃ ಇದೇ ಕಲ್ಲೇ. ಅಷ್ಟು ಕಾಮನ್, ಅಷ್ಟು ಸಾಮಾನ್ಯ ಇಲ್ಲಿ ಕಲ್ಲು. ನಮಗೆ ಗೊತ್ತಿಲ್ಲ ಮಹತ್ವ. ಸರ್ವೇ ಸಾಧಾರಣವಾಗಿ ಎಲ್ಲ ಕಡೆನೂ ಸಿಗೋದ್ರಿಂದ ನಾವು ಕಂಡಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಹೊರತು, ಆ ಮೊದಲು ಪೃಥ್ವಿ ಹುಟ್ಟಿದ ಸಂದರ್ಭದಿಂದ ಬಂದಿರೋದು, ಬದಲಾಗದೇ ಇರೋದು ಇದೊಂದೇ ವಸ್ತು. ಅದನ್ನು ನಾವು ಎಲ್ಲದಕ್ಕೂ ಬಳಸ್ತಾ ಇದೀವಿ ಇವತ್ತು. ಬೇರೆಯವ್ರು, ನಮ್ಮೂರು ಅಲ್ಲದೆ ಬೇರೆಯವ್ರು ಏನೋ ನೋಡಬೇಕಿತ್ತು ಅಂದರೆ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಹೋಗ್ಬೇಕು ಅಂದರೆ ಕಾಡಲ್ಲಿ, ಬಿಸಿಲಲ್ಲಿ, ಇದರಲ್ಲಿ ಹೋಗಿ ನಿಂತ್ಕೋಬೇಕು. ನಾವು ನಡೀತಾ ಇರೋ ರೋಸ್ತಾ ಫುಟ್ಪಾತ್ ಕಲ್ಲು ಕೂಡ ಇದೇನೆ ಇವತ್ತು. ಸೊ ಬೆಂಗಳೂರಿನ ಕತೆ ನಾನು ಇಲ್ಲಿಂದ ಶುರು ಮಾಡ್ತೀನಿ. ಸ್ಥಳದ ಕತೆ ಏನು ಅಂದರೆ ಆಗೇನಿತ್ತು ಉಳಿದಿದ್ದು ಅನ್ನೋದಕ್ಕೆ ಇದು. ಈಗ ನಾವು ಯಾವ ರೀತಿ ನಾವು ಪುಟ್ಟ ಮಗು ಆದಾಗಲೋ ಅಥವಾ ನಮ್ಮ ಮಕ್ಕಳಿಗೆ ಸ್ವಲ್ಪ ಚಿಕ್ಕ ಮಗು ಫೋಟೋ ತೋರಿಸಿ ನೋಡಿ ನಿನ್ನ ಕತೆ ಇಲ್ಲಿಂದ ಶುರು ಆಯಿತು ಅಂತೀವೋ, ಆ ರೀತಿ ಇದು. ಮೊದಲು 100 ಕೋಟಿ ವರ್ಷ ಅದು ಮೋಲ್ಟನ್ ಸ್ಟೇಟಲ್ಲಿ ಇತ್ತು. ಅದಕ್ಕಾಗಿ ನಾನು ಇದು ಹೇಳಿದ್ದು, ನಾನು ಇದಲ್ಲ ಅಂತ ಹೇಳಿ. ಓಕೆ, ಇಷ್ಟೇ ಅಲ್ಲ, ನೀವು ಸಾಧಾರಣ ಗುಡ್ಡ ಬೆಟ್ಟ ಅವ್ರು ಹೇಳಿದ ಪ್ರದೇಶದ ಥರನೇ ನೀವು ಯಾವ ಪ್ರದೇಶದಿಂದ ಬಂದರೂ ಬೆಂಗಳೂರಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ.
ಈ ಶಾವಿಗೆ ಮಲ್ಲೇಶ್ವರ ಇದು ಅಂತ ಹೇಳಿ ದಯಾನಂದ ಸಾಗರ್ ಕಾಲೇಜಲ್ಲಿ ಬರುತ್ತೆ ಒಳಗೆ. ಆ ಕಲ್ಲು ಇದೇ ಕಲ್ಲೇ. ರಾಜಾಜನಗರ ಕಡೆನವರಾದರೆ ಇಸ್ಕಾನ್ ಗುಡ್ಡ, ಇವಾಗ ಏನು ನಯಪಿಸ ಕಾಣಲ್ಲ ಅಲ್ಲಿ, ಮೊದಲಿಗೆ ಬರೀ ಬಂಡೆ ಇತ್ತು, ಗಣಿ ಇತ್ತು, ಕಲ್ಲು ತೆಗಿತಾ ಇದ್ರು, ಅದೇ ಕಲ್ಲೇ ಅದು. ಬಲ್ ಟೆಂಪಲ್ಲು ಅದೇ ಬಂಡೆನೇ, ಹನುಮಂತ ನಗರದಲ್ಲಿ ಇರೋದು ಇದೇ ಬಂಡೆನೇ ನಮಗೆ ನೋಡ್ತಾ ಇರೋದು. ಸೊ ನೀವೇನು ಲಾಲ್ಬಾಗಿಗೆ ಹೋಗಿ ನೋಡಬೇಕು ಅಂತ ಏನು ಅಗತ್ಯವಿಲ್ಲ, ಎಲ್ಲೆಲ್ಲ ಕಾಣುತ್ತೋ ನಿಮಗೆ ಕಲ್ಲುಗಳು ಸಾಧಾರಣವಾಗಿ ಅದೇ ಇರುತ್ತೆ. ಕೇವಲ ಅಲ್ಲ, ಭಾಳ ಅಪರೂಪ ನಮ್ಮ ದೇಶದಲ್ಲಿ. ಇಲ್ಲಿ ಆಸ್ಟ್ರೇಲಿಯಾ ಎಲ್ಲ ಒಂದು ಕಡೆ, ಕೆನಡಾಲಿ ಇನ್ನೊಂದು ಕಡೆ ಅಷ್ಟೇ ಇರೋದು. ನಮಗೆ ಸಾಮಾನ್ಯ ಅಷ್ಟೇ ಅದು. ಇನ್ನೊಂದು ಹೇಳಿದ್ರು, ಬಹುಶಃ ಇದು ಎಲ್ಲಿತ್ತು ಆವಾಗ ಆ ಬಂಡೆಕಲ್ಲು, ಅದೇ ಜಾಗದಲ್ಲೇ ಇತ್ತ ಅಥವಾ ಬೇರೆ ಎಲ್ಲೋ ಇದ್ದು ಆಮೇಲೆ ಹಾಗೇ ಹಾರ್ಕೊಂಡು ಬಂದು ಎಲ್ಲೆಲ್ಲ ಒಂದು ಕಡೆ ಸೇರಿದ್ದ? ಏನನ್ಸತ್ತೆ ನಿಮಗೆ? ಸೌತ್ ಪೋಲ್ ಹತ್ರ ಇತ್ತು ಅಂತೀರಾ? ಯಾರು ಹೇಳಿದ್ದು? ಯಾಕೆ? ಸೊ ಬಹುಶಃ ಅದರಿಂದ ನೀವು ಗೆಸ್ ಮಾಡಿರ್ತೀರ, ಗೊಂಡ್ವಾನ ಲ್ಯಾಂಡ್ ಅದು ಇದು ಅಂತೆಲ್ಲ ಕೇಳಿ ಭಾರತ ದಕ್ಷಿಣದಿಂದ ಮೇಲ್ ಬಂತು ಅಂತ ಹೇಳಿ ಕೇಳಿರಬಹುದು. 100% ಸತ್ಯ. ಬೆಂಗಳೂರು ಇವತ್ತು ಎಲ್ಲಿದೆಯೋ ಇದು 13 ಡಿಗ್ರಿ ನಾರ್ತ್ ಅಂತ ನಾವು ಕರಿತೀವಿ ಇಕ್ವೇಟ್ರಿಂದ, ಹೌದಲ್ಲ? ಆ ಬಂಡೆ ನಮ್ಮ ಬೆಂಗಳೂರು ಅಲ್ಲಿ ಇರಲಿಲ್ಲ. ಹುಟ್ಟಿದ ಸಂದರ್ಭದಲ್ಲಿ ಇದು ಸ್ವಲ್ಪ ನೀವು ಇದು ಮಾಡಬೇಕಾಗತ್ತೆ, ಇದು ಕಾಲ ಮತ್ತು ಇದು ಎಲ್ಲಿತ್ತು ಅಂತ ಲ್ಯಾಟಿಟ್ಯೂಡ್. ಇದರಲ್ಲಿ ಸುಮಾರು 250 ವರ್ಷಗಳ ಮಿಲಿಯನ್ ವರ್ಷಗಳ ಹಿಂದೆ -70 ಡಿಗ್ರಿ ಸೌತ್, ಅಂದರೆ ಅಂಟಾರ್ಟಿಕಾ ಹತ್ರ ಎಲ್ಲೋ ಇತ್ತು ಆ ಬಂಡೆ. ಇವತ್ತು ನೀವು ಲಾಲ್ಬಾಗಲ್ಲಿ ಏನು ನೋಡ್ತಾ ಇದ್ದೀರ, ಅಲ್ಲಿಂದ ಹಾಗೇ ಮೇಲೆ ಬಂದು 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 ಇವತ್ತು ಈಕ್ವೇಟ್ರು ದಾಟಿ ನಾವು ಸದರ್ನ್ ಹೆಮಿಸ್ಫಿಯರಿಂದ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಬಂದ್ಬಿಟ್ಟಿದ್ದೀವಿ. ಅದ್ಭುತವಾದ ಪಯಣ ಅದು. ಇವತ್ತಿನ ದಿನ ನಾವು ಅದನ್ನ ನಾವು ಮಾಡಬೇಕು ಅಂದರೆ ಭಾಳ ಕಷ್ಟಪಡಬೇಕಾದ ಕೆಲಸ ಅದು. ನಾವು ಏನೆಲ್ಲ ಹೋರಾಡತ್ತೀವಿ, ಜಗಳ ಮಾಡ್ತೀವಿ, ಇನ್ನೊಂದು ಹೇಳ್ತೀವಿ ಅಲ್ಲ, ನಮ್ಮ ಪ್ರಯಾಣ ಶುರುವಾಗಿದ್ದು ಅಲ್ಲಿ. ನಾವು ಉತ್ತರ ಇದರದವ್ರು ಅಲ್ಲವೇ ಅಲ್ಲ, ದಕ್ಷಿಣ ಯಾವುದೋ ಇದರಲ್ಲಿದ್ದವ್ರು ನಾವು ಮನುಷ್ಯರಿದ್ದಲ್ಲ ಆ ಸಂದರ್ಭದಲ್ಲಿ. ಅದರ ನಂತರದ ಏನಿದೆ ಇಲ್ಲಿ ಅವಶೇಷಗಳು ಆ ಕಾಲದ್ದು. ಮನುಷ್ಯನ ಕತೆಗೆ ಬರೋಣ, ಇವೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಹೌದಲ್ಲ? ಬಂಡೆನು ಇನ್ನೊಂದು ಎಲ್ಲ ಮನುಷ್ಯರು ಏನು ಮಾಡಿಬಿಟ್ಟು ಹೋಗಿದ್ದಾರೆ ಇದರಲ್ಲಿ. ಈ ನಮ್ಮ ಪ್ರದೇಶದಲ್ಲಿ ಹಳೇ ವಸ್ತುಗಳು ಇನ್ನೂ ಅವಶೇಷಗಳಿವೆ, ನೋಡೋದಕ್ಕೆ ಸಿಗತ್ತೆ. ಏನಿರ್ಬೋದು ಹೇಳಿ? ಯಾವುದು ಕೇಳಿದ್ದೀರಾ? ಎಲ್ಲಿ ಏನು ಕೇಳಿದ್ದೀರಾ? ನೋಡೋ ಅಂಥದ್ದು, ಸಿಗೋದಂಥದ್ದು ಕೈಗೆ. ರಿವರ್ ಪ್ರಕೃತಿದು, ಅದು ನಾವೇನು ಮಾಡಿಲ್ಲ, ಅದು ಬಿಡಿ, ಅದು ತಾನಾಗೆ ಹುಟ್ಕೊಂಡಿದ್ದು. ಇದು ಎಲ್ಲಿ ಸಿಕ್ಕಿರ್ಬೋದು, ಎಲ್ಲಿರ್ದಿರ್ಬೋದು? ಬೆಂಗಳೂರಿನಲ್ಲಿ ನೀವು ಹೇಳೋ ಥರದ್ದು ಶಿಲಾಯುಗದ ಸ್ಮಾರಕಗಳು ಇನ್ನೊಂದು ಏನನ್ನ ಕೇಳಿದ್ದು ಉಂಟಾ ಇದು ಮೊದಲಿಗೆ? ಬೇಗೂರಲ್ಲಿ ಇದೆಯಂತ? ಸರಿ, ಆಮೇಲೆ ಹೆಬ್ಬಾಳಲ್ಲಿ ಇತ್ತೀಚೆಗೆ ಇದಾಗಿದೆ. ಓಕೆ, ಅವು ಎರಡೂ ತಪ್ಪು. ಈ ಥರ ಇರತ್ವೆ ಇವು ಪ್ರೀ ಹಿಸ್ಟಾರಿಕ್ ಅಂತ ಹೇಳಿ, ಪ್ರಾಗೈತಿಹಾಸಿಕ ಅಂತ ಹೇಳಿ. ನಿಲ್ಲಿಸ್ಕಲ್ಲು ಅಂತ ಕನ್ನಡದಲ್ಲಿ ಇದನ್ನ ಕರೆಯೋದು. ನಿಲ್ಕಲ್ಲು ಬೇರೆ ಬೇರೆ ಇದುಗಳ ನಿಲ್ಲಿಸ್ಕಲ್ನೇ ಒಂಥರ ಬೇರೆ ಬೇರೆ ಥರ ಇದು ಮಾಡಿ ಹೇಳ್ತಾರೆ. ಈ ರೀತಿ ನಿಂತಿರತ್ವೆ ಭಾರಿ ಕಲ್ಲುಗಳು ಎತ್ತು ನಿಲ್ಲಿಸಿರ್ತಾರೆ. ವಿದೇಶದ ಇದು ಮಾಡಿದವರಿಗೆ, ಇಂಗ್ಲೀಷ್ ವಿದೇಶ ತುಂಬ ಹೋರಾಡಿದವರಿಗೆ, ಸುತ್ತಾಡಿ ಬಂದವರಿಗೆ ಇದು ಸ್ಟೋನ್ ಹೆಂಜ್ ಅಂತ ತಕ್ಷಣ ಗುರುತಿಸ್ತಾರೆ. ಇಂಗ್ಲೆಂಡಲ್ಲಿ ಒಂದು ಸ್ಟೋನ್ ಹೆಂಜ್ ಅಂತ ಇದೆ, ಅದು ಇದು ಅಂತಾರೆ. ಅಲ್ಲ, ಇದು ಮನಗೊಂಡನಹಳ್ಳಿ ಅಂತ ಇಲ್ಲಿ ದೊಡ್ಡಬಳ್ಳಾಪುರದಿಂದ ನಮ್ಮ ಹೆಸರುಘಟ್ಟದಿಂದ 10 ಕಿಲೋಮೀಟರ್ ಮುಂದೆ, 10-15 ಕಿಲೋಮೀಟರ್ ಮುಂದೆ ಪ್ರದೇಶದಲ್ಲಿ ಇರೋದು ಇದು. ಇವು 2 ಥರ ಇದು ಮಾಡಿದ್ದಾರೆ. ಏನಿದು ಅಂತ, ಇದು ಈ ತೊಟ್ಟಿ ಥರ ಇರುತ್ತೆ, ತೊಟ್ಟಿನಲ್ಲೊಂದು ಕಿಟಕಿ ಕಿಂಡಿ ಅಂತ ಹೇಳಿ. ಸಮಾಧಿಗಳು ಮತ್ತು ವಾಸ ಮಾಡೋ ಸ್ಥಳಗಳು ಮತ್ತು ಕಾಲ ಗುರುತಿಸ್ಕೊಳ್ಳೋದಕ್ಕೆ ಒಂದು ರೀತಿ ಪಂಚಾಂಗ ಕ್ಯಾಲೆಂಡರ್ ಇವು ಅಂತೆಲ್ಲ ಹೇಳಿ ಇದನ್ನು ಇದು ಮಾಡಿದ್ದಾರೆ. ಮೊನ್ನೆ ತಾನೇ 3 ದಿನಗಳ ಹಿಂದೆ ಏನಾಯಿತು ನೀವು ಕೇಳಿರ್ತೀರ, ಒಂದು ಇದು ಸೀಸನ್ ಬದಲಾಯಿತು ಜುಲೈ 16ಕ್ಕೆ. ಕೇಳಿದ್ದೀರಾ? ಹಬ್ಬ ನಾವು ಮಾಡ್ತೀವಿ ಸಾಧಾರಣವಾಗಿ, ಆಷಾಢ 1 ಮತ್ತು ಉತ್ತರಾಯಣ ದಕ್ಷಿಣಾಯಣ ಅಂತ ಮಾಡ್ತೀವಿ, ಹೌದಲ್ಲ? ಏನು ದಕ್ಷಿಣಾಯಣ ಉತ್ತರಾಯಣ ಅಂದರೆ ರೈತರಿಂದ ಇದರಿಂದ ಬಂದವರಿಗೆ ಇದು ಭಾಳ ಇದಾಗೆ ಗೊತ್ತೇ ಇರುತ್ತೆ, ರೈತ ಮನೆತನಗಳಿಂದ ಬಂದವರಿಗೆ. ಈಗೇನಾಯಿತು, ಬೇಸಿಗೆ ಮುಗಿದೋಯ್ತು, ಚಳಿಗಾಲ ಶುರು ಆಯಿತು ಅಂತ ಹೇಳಿ.
ನೀವು ಹಳ್ಳಿ ವಾತಾವರಣದಲ್ಲಿ, ಪಟ್ಟಣದಲ್ಲಿದ್ದರೆ ಕಾಣೋದಿಲ್ಲ. ಈಗ ಪ್ರತಿದಿನ ಸೂರ್ಯ ಎಲ್ಲಿ ಹುಟ್ಟುತ್ತಾ ಇದ್ದಾನೆ ಅಂತ ಗುರುತಿಸ್ಕೊಂಡಲ್ಲಿ ಪ್ರತಿದಿನ ಒಂದೇ ಜಾಗದಲ್ಲಿ ಸೂರ್ಯ ಹುಟ್ಟೋದಿಲ್ಲ, ಬದಲಾಗ್ತಾ ಇರುತ್ತೆ. ನೀವು ಗುರ್ತಿಗೆ ಅಂತ ಒಂದು ಮಾಡ್ಕೊಂಡಿದ್ದಲ್ಲಿ ಮೊನ್ನೆ ದಿನ ಸೂರ್ಯ ಅಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ, ಒಂದು ಮರನೋ ಏನೋ ಒಂದು ಕಲ್ಲು ಏನೋ ಒಂದು ನೆಟ್ಟು ಇಟ್ಕೊಂಡಿದ್ದ ಸಂದರ್ಭದಲ್ಲಿ ಈಗ ಅದು ದಕ್ಷಿಣಕ್ಕೆ ಮತ್ತೆ ಹೋಗುತ್ತೆ. ಈಗ ಒಂದು ತುದಿ ಹೋಗಿ ಮತ್ತು ಆ ತುದಿಯಿಂದ ದಕ್ಷಿಣದ ದಿಕ್ಕಿಗೆ ಹೋಗುತ್ತೆ. ಮತ್ತೆ ಈ ಇನ್ನೊಂದು 6 ತಿಂಗಳು ಕಳೆದಾದ್ಮೇಲೆ ಮತ್ತೆ ರಿವರ್ಸ್ ಬರುತ್ತೆ. ಈ ರೀತಿ ಆ ಹುಟ್ಟೋ ಜಾಗ ಹಿಂಗೆ ಒಳ್ಳೆ ರೌಂಡ್ ಹೊಡಿತಾ ಇರುತ್ತೆ. ಆ ಜಾಗಗಳನ್ನ ಗುರ್ತಿಸ್ಕೊಳ್ಳೋದಕ್ಕೆ ಹಾಕಿದ್ದಿದು ಅಂತ ಒಂದು ಇದಿದೆ. ಇವಾಗ ಇಲ್ಲಿಂದ ನೋಡ್ತಾ ಇದ್ದ ಸಂದರ್ಭದಲ್ಲಿ ಇಲ್ಲಿ ಹುಟ್ಟಿತು ಸೂರ್ಯ ಅಂದರೆ ಇದು ದಕ್ಷಿಣಾಯಣ, ಇಲ್ಲಿ ಹುಟ್ಟಿತು ಅಂದರೆ ಇದು ಇನ್ನೊಂದು ಅಂತ. ಸೊ ಇದು ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ 6 ತಿಂಗಳು ಅಂತ ಹೇಳೋದಕ್ಕೆ ಅಂತ ಹೇಳಿ. ಯಾರನ್ನ ಆ ಪ್ರದೇಶದವ್ರು ಇದ್ದೀರಾ? ದೊಡ್ಡಬಳ್ಳಾಪುರ ಯಾರಿಲ್ಲ? ಎಲ್ಲರೂ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವ್ರ? ಇಲ್ಲಿ ಮಾಗಡಿ, ಮೈಸೂರು, ಆಮೇಲೆ ಮಧುಗಿರಿ, ಆಮೇಲೆ ಗದಗ, ಕೋಲಾರ. ಓಕೆ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ, ಆನೇಕಲ್ಲು. ಸರಿ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳು. ಓಕೆ. ತೋರಿಸೋ ಎಲ್ಲ ಉದಾಹರಣೆಗಳು ಇಲ್ಲಿಂದಲೇ ಬರೋದು. ನಾವು ಕೆಲಸ ಮಾಡೋ ಇದು ವ್ಯಾಪ್ತಿ ಬಂದು ನಮ್ಮದು ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ. ಇದು ಹಳೆಯ ಬೆಂಗಳೂರು ಜಿಲ್ಲೆ. ಸೊ ಇದಕ್ಕೆ ಸುಮಾರು 3000 ವರ್ಷ ಹಳೆಯದು. ಇವತ್ತಿಗೂ ಇದು ಅಲ್ಲಿವೆ, ನೀವು ಹೋಗಿ ನೋಡ್ಬೋದು. ಫಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಇನ್ ದ ರೀಜನ್ ಆಫ್ ಬೆಂಗಳೂರು ಅಂತ ಹೇಳಿ. ಈ ಮೊದಲಿಗೆ ಲಾಲ್ಬಾಗಲ್ಲಿತ್ತು, HAL ಹತ್ರ ಇದ್ವು, ರಾಗಿಗುಡದಲ್ಲಿತ್ತು. ಏನಾದವು? ಸಿಟಿ ಬೆಳಿಲಿಲ್ಲ. ಸಿಟಿ ಬೆಳಿತಾನೆ ಇರುತ್ತೆ, ಅದು ಬಿಟ್ಟು ಬೆಳಿಬೋದಾಗಿತ್ತು. ಸೇರಿಸ್ಕೊಂಡು ಬೆಳೀತು, ಹಾಳು ಮಾಡ್ತು. ಹೆಮ್ಮೆಯಿಂದ ನಾವು ಏನು ಹೇಳ್ಕೋಗಿ ನೋಡ್ಕೋಬೋದಾಗಿತ್ತು, ಮುಟ್ಟಬೋದಾಗಿತ್ತು. 3000 ವರ್ಷಗಳ ಬೆಂಗಳೂರಿಗರು ಕಟ್ಟಿದ್ದ ಅವರ ಮನೆಯೋ, ಅವರ ಸಮಾಧಿನೋ, ಅವರ ಇನ್ನೊಂದು ಇವತ್ತು ಯಾರೋ ಮನೆ ಸೈಸ್ಕಲ್ಲೋ, ಪಾಯಕಲ್ಲೋ, ಜಲ್ಲಿನೋ ಆಗಿ ಹೋಗಿದೆ. ತೋರ್ಸೋದಕ್ಕಿರೋದು ಚಿತ್ರ. ಇದೊಂದು ಗುಡ್ಡ. ಈ ಗುಡ್ಡದ ಮೇಲೆ ಇವತ್ತಿಗೂ ಅರ್ಧ ಕೊರೆದು ಕಲ್ಲು ತೆಗೆದು ಹೋಗ್ಬಿಟ್ಟಿದೆ, ನಿಲ್ಲಿಸಿದ್ದಾರೆ ಕಲ್ಲು ತೆಗಿಯೋದು. ಆ ಗುಡ್ಡದ ಮೇಲೆ ಹೋದರೆ ನಿಮಗೆ ಇವತ್ತು ಇನ್ನೂ ಸಿಗತ್ತಿವಲ್ಲ ಕೆಲವೆಲ್ಲ. ಆದರೆ ಈ ಸಿಟಿ ಒಳಗೆ ನೋಡೋಕ್ಕೆ ಇದ್ದಿದ್ದು ಇನ್ನು ಯಾವುದೂ ಇಲ್ಲ. ಈಗ ಸಿಟಿ ಹೊರಗೆ ಒಂದು 20 ಕಿಲೋಮೀಟರ್ ಹೋಗ್ಬೇಕು. ಬಹುಶಃ 20 ವರ್ಷ ಕಳೆದ್ರೆ ಇದು ಇರೋದಿಲ್ವೋ ಏನೋ ಗೊತ್ತಿಲ್ಲ. 3000 ವರ್ಷಗಳು ಹಿಂದೆನೂ ಬೆಂಗಳೂರಿನಲ್ಲಿ ಜನಗಳು ವಾಸವಿದ್ದರು ಅನ್ನೋದಕ್ಕೆ ಇದು ಆಧಾರ. ಇದು ASI ನೋಟಿಫೈಡ್ ಇದು ಮಾನ್ಯುಮೆಂಟ್. ಇದು ಬೋರ್ಡ್ ಇದೆ, ಫೆನ್ಸ್ ಹಾಕಿದ್ದಾರೆ, ಬೋರ್ಡ್ ಇದೆ, ಹಳ್ಳಿ ಜನಗಳಿಗೆ ಗೊತ್ತು. ಈಗಲೂ ಇದೆ, ಕೆಲವು ಇದೆ. ನೀವು ಅರ್ಧ ಬಂಡೆ ಕೊರೆದು ಆ ಬೆಟ್ಟ ಅರ್ಧ ಒಳ್ಳೆ ಒಂಥರ ಹಿಂಗೆ ನಿಂತಿರಂಗಿದೆ. ಅದು ಅರ್ಧ ಇದು ಖಾಲಿ ಆಗಿದೆ, ಅರ್ಧ ಇದೆ. ಇವತ್ತಿಗೂ ಇದೆ ಅಲ್ಲಿ ASI ನೋಟಿಫೈಡ್ ಅಂತ ಬೋರ್ಡು ಇದೆ. ಹಸಿರು ಬಣ್ಣದ ದೊಡ್ಡದು ಚೆನ್ನಾಗಿ ಬೋರ್ಡು ಹಾಕಿದ್ದಾರೆ. ಕೆಲವು ಕಡೆ ಫೆನ್ಸ್ಗಳು, ಚೈನ್ ಲಿಂಕ್ ಫೆನ್ಸ್ಗಳು ಇವೆ, ಆದರೆ ಉಳಿಸಿಲ್ಲ ಯಾರು. ಪ್ರತಿಯೊಂದು ನಾನು ಇವತ್ತು ನಿಮ್ಗೆ ತೋರಿಸೋದಕ್ಕೆ ಈ ಭಾವನೆ ಹುಡ್ತು ಅಂದರೆ ನಾನು ಮಾತಾಡೋದು ಇಲ್ಲಿ ಸಾರ್ಥಕವಾಯಿತು ಅಂತ. ಅದು ಇದು 100ಕ್ಕೆ 100 ಸತ್ಯ. ಅಟ್ಲೀಸ್ಟ್ ನಾವು ಹೇಳ್ಕೊಳ್ಳೋಣ, ಹೋಗಿ ಅದನ್ನ ಉಳಿಸಿ ನೋಡಿ ತೋರ್ಸೋದು ಮಾಡೋದಕ್ಕಾದ್ರು ಅಟ್ಲೀಸ್ಟ್ ನಮಗೆ ಈ ಥರ ಇದೆ. ಅಜ್ಞಾನ ಮುಖ್ಯವಾಗಿ. ಹಿಂಗೆ 2 ಅಲಕ್ಷ್ಯ ಮತ್ತು ಅಜ್ಞಾನ. ಜ್ಞಾನ ಇದ್ದವರಲ್ಲಿ ಅಲಕ್ಷ್ಯ ಯಾವಾಗ ಬಿಡ. ಗೊತ್ತಿಲ್ಲದಿರೋರಲ್ಲಿ ನನಗೇನು ಅಂತ ಗೊತ್ತಿರಲಿಲ್ಲ ಸ್ವಾಮಿ, ತಗೊಂಡದೆ ಚೆನ್ನಾಗಿತ್ತು, ಭಾರಿ ಕಲ್ಲು, ನಂಗೆ ಬೇಕಿತ್ತು ಮನೆಗೆ ಒಂದು ಚಪ್ಪಡಿ ಅಂತ ಹೇಳ್ತಾರೆ. ಏನು ಹೇಳ್ತೀರ ಅವಾಗ? ಇದು ಒಂದು. ಎರಡನೇದು ಅವ್ರು ಹೇಳಿದ್ದು ಆಯುಧಗಳು, ಬಳಸ್ತಾ ಇದ್ದು ಉಪಕರಣಗಳು, ಆಯುಧಗಳು. ಆ ಕಾಲದಲ್ಲಿ ಚಾಕುನೋ ಇನ್ನೊಂದು ಇರಲಿಲ್ಲ. ತರಕಾರಿ ಇದು ಮಾಡಬೇಕಿತ್ತು ಅಂದರೆ ಕಲ್ಲನ್ನೋ ಇನ್ನೊಂದನ್ನು ಚೂಪಾಗಿದ್ದನ್ನ ಬಳಸ್ಕೊಂಡು ಜಜ್ಜಿನೋ ಮಾಡಿನೋ ಇನ್ನೊಂದು ಏನೋ ಮಾಡಬೇಕಾಗಿತ್ತು. ಇವು ಕೆಳಗಿರೋವು ಕೈಯಲ್ಲಿ ಇಟ್ಕೊಳ್ಳೋದು. ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಕುಯ್ಯೋ ಥರ.
ಇವು ಬ್ಲೇಡ್ಗಳ ಥರ ಒಂದು ಕೋಲ್ಗೋ ಇದಕ್ಕೋ ಕಟ್ಬಿಟ್ಟು ಬಳಸೋದು, ಕೊಡ್ಲಿ ಥರ ಇದು ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ ಎಲ್ಲ ಇವು ಜಾಳಹಳ್ಳಿಯಲ್ಲಿ ಸಿಕ್ಕಿದ್ದು. ಇದೊಂದು ಅದ್ಭುತವಾದ ಕತೆ. ಇದು ಇನ್ನೊಂದು ತಿಳ್ಕೊಳ್ಳೇಬೇಕಾದ, ಜಾಳಹಳ್ಳಿ ಕಡೆಯವ್ರು ಯಾರನ್ನ ಇದ್ದೀರಾ? ಯಶವಂತಪುರ, ಜಾಳಹಳ್ಳಿ, ಎಲ್ಲಿ ಸರ್? ಜಾಳಹಳ್ಳಿ ಕ್ರಾಸಲ್ಲೇ ಇದ್ದೀರಾ? ಲಗ್ಗೇರಿನಲ್ಲಿದ್ದೀರಾ? ಇನ್ಯಾರೋ ಒಬ್ರು ಕೈ ಎತ್ತಿದ್ರು ಇಲ್ಲ? ಓಕೆ. ಇದು ನಿಮಗೆ ಮಲ್ಸಂದ್ರದ ಗುಡ್ಡ ಬರುತ್ತೆ ನೋಡಿ, ಆದರೆ ಹಿಂಭಾಗದಲ್ಲಿ ಬರೋ ಜಾಗ ಇದು. ಈಗಲೂ ನೀವು ಅಲ್ಲಿನವ್ರು ನೋಡಿದ್ದೀರಾ? ಚಪ್ಪಾಳೆ ಕೊಡಿ, ಒಂದು ಚಪ್ಪಾಳೆ ಅವರಿಗಾಗಿ. ಆಯ್ತು. ಸೊ ಅದ್ಭುತ. ನೀವೇ ಮೊದಲು ನಾನು ನೋಡಿದ್ದೀನಿ ಸರ್, ಇದು ಮಾಡಿದ್ದೀನಿ ಅಂತ ಇದೆ ಅದು ಅಂತ ಹೇಳ್ತಾ ಇರೋರು. ತುಂಬ ಸಂತೋಷ. ಅದು ಅಲ್ಲಿ ಮಲ್ಸಂದ್ರದ ಗುಡ್ಡ ಅಲ್ಲ, ಈ ಜಾಗ ಏನಿದೆ, ಈ ಎಕ್ಸಾಕ್ಟಾಗಿ ನಾನು ನಿಮ್ಗೆ ತೋರಿಸ್ತೀನಿ, ಮ್ಯಾಪ್ ಮೇಲೆ ತೋರಿಸ್ತೀನಿ ಆಮೇಲೆ, ಪರವಾಗಿಲ್ಲ. ಇದರ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಜಾಳಹಳ್ಳಿನವರಿಗೆ ಇದು ಗೊತ್ತೇ ಸರ್? ನಿಮ್ಮೂರು ಹುಟ್ಟಿ ಬೆಳೆದಿದ್ದು ನೀವು ಅಲ್ಲೇನ? ಜಾಳಹಳ್ಳಿ ಮಾಗಡಿ. ಓಕೆ, ಪರವಾಗಿಲ್ಲ, ನಿಮ್ಮದು ಅಂತಲೇ ಹೇಳ್ಕೊಂಬಿಡಿ, ಕತೆ ಚೆನ್ನಾಗಿದೆ. ಏನಂದರೆ, ಜಾಳಹಳ್ಳಿನಲ್ಲಿ ಏರ್ಫೋರ್ಸ್ ಸ್ಟೇಷನ್ನೇ ಜನಗಳು ಯಾವಾಗಲೂ ಗುರ್ತಿಸ್ಕೊಳ್ಳೋದು, ಹೌದಲ್ಲ? ಇದು 2ನೇ ಮಹಾಯುದ್ಧ 43ರ ಸಂದರ್ಭದಲ್ಲಿ, ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಅದನ್ನು ಆಸ್ಪತ್ರೆಯಾಗಿ ಅವರು ಕನಸ್ಕೊಂಡು ಕಟ್ಟಿದ್ದು. ಇದು ನೀವು ಏನು ನೋಡ್ತಾ ಇದ್ದೀರಾ, ಇವೆಲ್ಲ ವಾರ್ಡುಗಳು. ಇವು ವಾರ್ಡುಗಳು, ಐಸೋಲೇಷನ್ ವಾರ್ಡ್ ಥರ ಇವಾಗ ಇದಿಲ್ಲ, ಅನುಕೂಲವಾಗಿತ್ತು ಜಾಗ, ಅದಕ್ಕೆ ಪಕ್ಕದ ಇಲ್ಲ ಒಳಗೆ ಒಂದು ಇದಾಕಿ ಬೆಡ್ ಹಾಕಿ ಇನ್ನೊಂದು ಮಾಡಿ ಇದು ಮಾಡೋ ಥರ ವಾರ್ಡ್ಗಳ ಥರ ಅವು. 10,000 ವಾರ್ಡ್ಗಳನ್ನು ಈ ಥರ ನಿರ್ಮಾಣ ಮಾಡಿದರು ಆವಾಗ. ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಆಸ್ಪತ್ರೆಗೆ, ನಾವು 10,000 ಬೆಡ್ ಹಾಸ್ಪಿಟ್ಲ್ ಅಂತ ಏನು ಕೊಚ್ಕೊಳ್ತೀವೋ, ಆ ಕಾಲದಲ್ಲೇ ಈ ರೀತಿ ಒಂದು ಕಟ್ಟಿದ್ರು ಅವಾಗ ಜಾಳಹಳ್ಳಿನಲ್ಲಿ. ಯಾಕೆ ಅಂದರೆ, ಆ ಮಹಾಯುದ್ಧದಲ್ಲಿ ಸಿಂಗಾಪುರ್, ಹಾಂಗ್ಕಾಂಗ್ ಯಾವನು ಎಲ್ಲೇ ಗಾಯ ಆದ ತಗೊಂಬಂದು ಇಲ್ಲಿ ಬೆಂಗಳೂರು ಹಾಕ್ಬಿಟ್ಟು ಅವನಿಗೆ ಇದು ಮಾಡೋದಕ್ಕೆ ಅಂತ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಹೇಳಿ. ಇವಾಗಲೂ ನಮ್ಮ ಏರ್ಪೋರ್ಟ್ ರೋಡಲ್ಲಿ ಏರ್ಫೋರ್ಸ್ ಕಮಾಂಡ್ ಹಾಸ್ಪಿಟ್ಲ್ ಅಂತ ಇದೆ. ಅದು ಶ್ರೀಲಂಕಾದಲ್ಲೂ ಇದಾದಾಗಲೂ ಎಲ್ಲನೂ ಕರ್ಕೊಂಬಂದು ಅಲ್ಲಿನೇ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಮಾಡೋದು. ಆ ರೀತಿ ಇದು ಒಂದು ಇದು. ಮತ್ತು ಅವ್ರೇನು ಮಾಡ್ತಾಯಿದ್ರು ಆಗ, ಜಾಳಹಳ್ಳಿ ಏರ್ಫೋರ್ಸ್ ಸ್ಟೇಷನ್ನು ಮತ್ತು ಜಕ್ಕೂರ್ ಫ್ಲೈಯಿಂಗ್ ಕ್ಲಬ್ ಇದೆ, ನೀವು ನೋಡೇ ಇರ್ತೀರ, ಅಲ್ಲೊಂದು ರನ್ವೇ ಇದೆ. ಯಲಹಂಕನಲ್ಲಿ ಇವತ್ತಿಗೂ ಏರ್ಫೋರ್ಸ್ ಸ್ಟೇಷನ್ ಇದೆ. ಈ 3 ಏರ್ ಸ್ಟ್ರಿಪ್ಗಳು ಕಟ್ಟಿದವರು ಯಾರು ಗೊತ್ತಾ? ವಿದೇಶಿಗರು, ಕೈದಿಗಳು, ಇಟಲಿದವರು. ಸೊ ಇವರು ಆಫ್ರಿಕಾದಲ್ಲೂ ಇನ್ನೊಂದು ಆ ಬ್ರಿಟಿಷು ಇಟಾಲಿಯನ್ ಇವರು ಯುದ್ಧಗಳು ನಡೀತಾ ಇದ್ದಾಗ ಶರಣಾದ ಅಥವಾ ಇವರು ಇದನ್ನು ಸೈನಿಕರನ್ನ ಕರ್ಕೊಂಬಂದು ಇಲ್ಲಿ ಪ್ರಿಸ್ನರ್ ಆಫ್ ಇದೇನದು ವಾರ್ ಕ್ಯಾಂಪ್ಸ್ ಮಾಡಿದರು. ಹೆಬ್ಬಾಳಲ್ಲಿ, ಜಕ್ಕೂರಲ್ಲಿ ಎಲ್ಲ. ಹೆಬ್ಬಾಳದವ್ರು ಯಾರನ್ನ ಇದ್ದೀರಾ? ಓಕೆ. ಒಂದಾನೊಂದು ಕಾಲದಲ್ಲಿ ಅದು ಕೈದಿಗಳ ಕ್ಯಾಂಪು. ಅಲ್ಲಿ ಇದರಲ್ಲಿ ಭಾಳ ದೊಡ್ಡದು ಟೆಂಟ್ಗಳ ಥರ ಹಾಕಿ ಚಿತ್ರಗಳು ಇದ್ದಿದೆ, ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿಂದ ನಡೆಸ್ಕೊಂಡೋಗಿ ಜಾಳಹಳ್ಳಿಗೂ ಯಲಹಂಕಕ್ಕೂ ಪ್ರತಿದಿನ ಬೆಳಿಗ್ಗೆ, ಇವಾಗಲೂ ನಮ್ಮ ಇದರಲ್ಲಿ ಕೆಲವಸ್ತಿ ಮಾಡ್ತಾರೆ, ಇಲ್ಲಿ ಕಾಣಲ್ಲ, ಜೈಲು ಔಟ್ ಆದಮೇಲೆ ಕಸ ಗುಡಿಸೋದು ಇನ್ನೊಂದು ಕೆಲಸಗಳೆಲ್ಲ ಮಾಡಿಸ್ತಾರೆ ಕೈದಿಗಳ ಕೈನಲ್ಲಿ, ರಸ್ತೆಯನ್ನು ಇದು ಮಾಡೋದು. ಆ ರೀತಿ ಕಟ್ಟಿಸಿದ್ದ ರನ್ವೇ ಅದು, ಇಟಾಲಿಯನ್ ಪ್ರಿಸ್ನರ್ಸ್ ಆಫ್ ವಾರ್ ಕಟ್ಟಿದ್ದು. ಅಲ್ಲೊಬ್ಬ ಬ್ರಿಟಿಷ್ ಸೈನಿಕ ಅಡ್ಮಿಟ್ ಆಗಿದ್ದ ಈ ಥರ ಒಂದು ವಾರ್ಡಲ್ಲಿ. ಈ ಬ್ರಿಟಿಷರು ಒಂದು ವಿಚಿತ್ರವಾದ ಒಂದು ಇದು ಅವ್ರದ್ದು, ಅವರು ಒಂದು ಅಫಿಷಿಯಲ್ ಆಗಿ ಸೈನಿಕರು ಜೊತೆಗೆ ಇನ್ನೊಂದು ಏನೋ ಒಂದು ವೃತ್ತಿ ಇರುತ್ತೆ ಅವ್ರದ್ದು, ಹವ್ಯಾಸಿ ಅಂತನೋ ಅಥವಾ ಅಫಿಷಿಯಲ್ ಆಗೋ ಒಂದು ಇರುತ್ತೆ. ಇವನು ಬಂದು ಇತಿಹಾಸ ತಜ್ಞ, ಅವನು ಆರ್ಕಿಯಾಲಜಿಸ್ಟ್. ಅವನು ಆ್ಯಕ್ಚುಲಿ ಆರ್ಕಿಯಾಲಜಿಸ್ಟ್ ಆಗಿ ಅವನು ಆರ್ಮಿಗೆ, ಏರ್ಫೋರ್ಸಿಗೆ, ಬ್ರಿಟಿಷ್ ಏರ್ಫೋರ್ಸಿಗೆ ಸೇರಿದ್ದಾನೆ. ಇದರಿಂದ ಹೊರಗಡೆ ಅವನ ಹಿಂದೆ ನೋಡಿದಾಗ ಒಂದು ಗುಡ್ಡ ನೋಡಿದ ತಕ್ಷಣ ಅವನಿಗೆ ಇಲ್ಲಿ ಏನಾನ ಶಿಲಾಯುಗದ ಇದು ಸಿಗಬಹುದು, ಒಳ್ಳೆ ಒಂಥರ ವಾತಾವರಣ ನೋಡಿದ್ರೆ, ಇಲ್ಲಿ ಇದು ನೋಡಿದ್ರೆ ಸರಿಯಾಗಿದೆ, ಒಂದಿನ ಹೋಗಿ ನೋಡಬೇಕು ಅಂತ ಹೇಳಿ ಒಂದಿನ ಸಾಯಂಕಾಲ ಕಾಂಪೌಂಡ್ ಹಾರಿ ಹೊರಗಡೆ ಹೋಗ್ತಾನೆ. ವಿಸಿಟಿಂಗ್ ಅವರ್ಸ್ ಥರನೇ ಅಲ್ಲಿ ಪೇಷಂಟ್ ಹೊರಗಡೆ ಹೋಗಿಲ್ಲಲ್ಲ, ಕಾಂಪೌಂಡ್ ಹಾರಿ ಹೊರಗಡೆ ಹೋದಾಗ ಆ ಗುಡ್ಡದ ಮೇಲೆ ಇದು ಸಿಗತ್ತೆ, ಈ ಥರವು 100,000 ಸಾವಿರಾರು ಸಿಗತ್ತೆ ಅವನಿಗೆ. ಅವಾಗ ಏನು ಮಾಡ್ತಾನೆ ಅವನು, ಇದು ವಾಸವಿದ್ದ ಸ್ಥಳ ಅಲ್ಲ, ಜನಗಳಲ್ಲಿ ಯಾರೋ ಮನೆ ಮಾಡ್ಕೊಂಡು 4-5 ಜನ ಇದನ್ನ ಇಟ್ಕೊಂಡಿದ್ದು ಅಲ್ಲ, ಇದು ಕಾರ್ಖಾನೆ, ಈ ಟೂಲ್ಸ್ ಫ್ಯಾಕ್ಟ್ರಿ, ಉಪಕರಣಗಳ ಕಾರ್ಖಾನೆ ಅದು. ಇವತ್ತಿಗೂ HMT BEL ಕೂತಿರೋ ಜಾಗ ಅದು, ಇಂಡಸ್ಟ್ರಿಯಲ್ ಏರಿಯಾ ಅದು. ಆ ಸಂಸ್ಕೃತಿ, ಆ ಪದ್ಧತಿ ಶುರು ಆಗಿದ್ದು 3,000 ವರ್ಷಗಳ ಹಿಂದೆ ಜಾಳಹಳ್ಳಿಲಿ. ನಾನು ಜಾಳಹಳ್ಳಿ
ಇತಿಹಾಸ ಹೇಳಬೇಕು ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಇದು ಅಂತ ಹೇಳಬೇಕು ಅಂದರೆ ಇವತ್ತಲ್ಲ ಸ್ವಾಮಿ 2,500 ವರ್ಷಗಳ ಹಿಂದೆನೂ ಇಲ್ಲಿಂದ ಆ ಕಲ್ಲು ಅಲ್ಲಿ ಅದು ಸಿಗತ್ತೆ. ನೀವು ಅಲ್ಲಿ ಆ ಮಲ್ಸಂದ್ರದ ಕಡೆ ಇರೋ ಆ ಗುಡ್ಡದ ಕಡೆ ನೋಡಿದ್ರೆ ಪಳ್ಪಳ ಅಂತ ಇದು ಹೊಳೆಯತ್ತೆ, ಮೈಕಾ ಇರುತ್ತೆ ಅದರಲ್ಲಿ. ಇದೇನಂತಾರೆ ಅದಕ್ಕೆ ನಮ್ಮ ಕನ್ನಡದಲ್ಲಿ ಅದೇನೋ ಒಂದು ಕಾಗೆ ಭಂಡಾರ ಇದು ಅಂತ ಹೇಳಿ ಮಾಡ್ತಾರೆ. ಅದು ನೀವು ಮುರಿದ್ರೆ ಚೂಪ ಬರುತ್ತೆ. ಸೊ ಕುಯ್ಯತ್ತೆ ಕೈನ. ಆ್ಯಕ್ಚುಲಿ ನೀವು ನೋಡಿ ಇದು ಗಮನಿಸದೆ ಹಿಂಗೇನೆ ಹಿಡ್ಕೊಂಬಿಟ್ರೆ ಕುಯ್ದು ಬಿಡುತ್ತೆ ಚರ್ಮನ. ಅದಕ್ಕೆ ಅಲ್ಲಿ ಸಿಗ್ತಾ ಇದ್ದ ಜಾಗ ಅದು. ಸೊ ಅಲ್ಲಿಂದ ಮಾಡಿ ಸುತ್ತಮುತ್ತಲು ಬೇರೆಯವ್ರಿಗೆಲ್ಲ ಮಾರಾಟ ಮಾಡ್ತಾಯಿದ್ರು, ಕೊಡ್ತಾಯಿದ್ರು, ಏನೋ ಮಾಡ್ತಾಯಿದ್ರು, ವ್ಯಾಪಾರ ಮಾಡ್ತಾಯಿದ್ರು ಅಲ್ಲಿ. ಅದು ಟೂಲ್ಸ್ ಫ್ಯಾಕ್ಟ್ರಿ. ಬೆಂಗಳೂರಿನ ಫಸ್ಟ್ ಫ್ಯಾಕ್ಟ್ರಿ ಯಾವುದು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕು ನಾವೀಗ? ಜಾಳಲ್ಲಿ ಟೂಲ್ಸ್ ಫ್ಯಾಕ್ಟ್ರಿ. ಎಲ್ಲಿವೆ ಇವೆಲ್ಲ? ಈಗ ಇವತ್ತಿಗೂ ಇದೆ. ಲಂಡನ್ ಬ್ರಿಟಿಷ್ ಮ್ಯೂಸಿಯಂನಲ್ಲಿದೆ. ಅಂದ ತಕ್ಷಣ ಕಳಿಸ್ಕೊಟ್ಬಿಟ್ಟ, ತಗೊಳ್ಳಿ ಹೋಗಿ ಅಂತ. ನೀವೆಲ್ಲ ಲಂಡನ್ಗೆ ಹೋದರೆ ದಯವಿಟ್ಟು ಹೋಗಿ ಅದನ್ನು ಫೋಟೋ ತಗೊಂಡು ಒಂದು ಸೆಲ್ಫಿ ಹೊಡ್ಕೊಂಡು ಬನ್ನಿ, ನಮ್ಮೂರದಿದು ಅಂತ. ಕಳ್ಕೊಂಡಿದ್ದೀವಿ ಇದನ್ನ ಕೂಡ. ಮಲ್ಸಂದ್ರ ಬೆಟ್ಟ ಅಲ್ಲ, ಅಲ್ಲಿ ಒಂದು ಪ್ರೆಸ್ಟೀಜ್ ಕಾಂಪ್ಲೆಕ್ಸ್ ಬಂದಿದೆ ಇವತ್ತು. ಆ ಜಾಗನೇ ಅದು, ಡಿಟೋ ಅದು. ಆ್ಯಕ್ಚುಲಾಗಿ ಅದೇ ಜಾಗನೇ ಅದು. ಹೋಗಿ ಕೇಳಿ. ನಾನು ಬೆಂಗಳೂರು ಇಲ್ಲ ಇಲ್ಲ ತೋರಿಸ್ತಾರೆ. ಪೆಟ್ಟಿಗೆಯಲ್ಲಿ ಇಟ್ಟಿದ್ರು ಅಂತ ತೆಗೆದು ತೋರಿಸ್ತಾರೆ. ಲಂಡನ್ ಬ್ರಿಟಿಷ್ ಮ್ಯೂಸಿಯಮಲ್ಲಿ. ಹೌದಾ? ಓಕೆ. ಎಲ್ಲ ಕಟ್ಕತೇರಿ, ಯಾವುದು ಕಣ್ಣು ಕಾಣದೇ ಇರೋದು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನೀವೇ ಮುಟ್ಟಿ ನೋಡಿ ಅನುಭವಿಸೋ ಅಂಥದ್ದು ನೆಕ್ಸ್ಟ್ ತೋರಿಸ್ತೀನಿ. ಇದು ಏನಿದೆ ಒಂದು 10 ಅಡಿ ಇಲ್ಲಿಂದ ಇಲ್ಲಿಗೆ ಕಲ್ಚೆಪಿಡಿ. ಅದರ ಕೆಳಗೆ ಒಂದು ಕಟ್ಟಡದ ರೀತಿ ಇದೆ. ಇದು ಮಣ್ಣಲ್ಲಿ ಮುಚ್ಚಿದ್ದಾರೆ. ಇದು ಕ್ಯಾಪ್ ಸ್ಟೋನ್ ಅಂತ ಕರೀತಾರೆ. ಒಂದು ಡಾಲ್ಮೆನ್ ಅಂತ ಇದು ಬರುತ್ತೆ, ಚಿತ್ರ ತೋರಿಸ್ತೀನಿ. ಆ ಡಾಲ್ಮೆನ್ನಿನ ಮೇಲಿ ರೂಫ್ ಇಲ್ಲಿದೆ ನೋಡಿ, ಇದೇ ಕಲ್ಲು. ಅದು ಕೆಳಗಡೆ ಇರೋ ಕಲ್ಲುಗಳು ಈ ಮಟ್ಟಕ್ಕೆ ಇವಾಗ ಮಣ್ಣು ಹಾಕಿ ಮುಚ್ಚಿಬಿಡ್ಯಾರೆ. ಇವರು ಪ್ರತಿಯೊಬ್ಬರು ಬೆಂಗಳೂರಿಗರು ಗುರುತಿಸಲೇಬೇಕಾದಂಥ ಒಂದು ವ್ಯಕ್ತಿ. ಆದರೆ ಪಾಪ ಅಪರಿಚಿತರು, ಅವ್ರ ಮುಂದೆನೇ ಬರಲ್ಲ, ಯಾರಿಗೂ ಇದೇ ಬರಲ್ಲ. ಬೈರತಿ ಕಡೆಯವರಿದ್ದರೆ ಬಹುಶಃ ಅವ್ರಿಗೆ ಗೊತ್ತಿರ್ತೀರ. ಯಾರನ್ನ ಬೈರತಿ, ಕೊತ್ನೂರು ಆ ಕಡೆಯಿಂದ ಯಾರನ್ನ ಇದ್ದೀರಾ? ಬೈರತಿ, ಬಂಡೆ, ಕೊತ್ನೂರು ಯಾರಿಲ್ಲ? ಓಕೆ. ಇವರ ಹೆಸರು ಡಾಕ್ಟರ್ ಅಲ್ಮಿತ್ರಾ ಪಟೇಲ್ ಅಂತ. ಈಗ ಅವರಿಗೆ 90 ವಯಸ್ಸು. ಇದು 90 ಎಂಥದೋ 94ರ ಫೋಟೋ. ಅವ್ರಿಗೆ ಇವಾಗ 90 ವಯಸ್ಸು. ಡಾಕ್ಟರ್ ಅಲ್ಮಿತಾ ಪಟೇಲ್ ಅವರದು ಇನ್ನೊಂದು ದಾಖಲೆ ಇದೆ. ಸೊ ಇವರು ಇದರಲ್ಲಿ ನಿಂತಿದ್ದಾರೆ ಗುಂಡಿಯಲ್ಲಿ. ಏನಾಯಿತು, ಈ ಥರ 5 ಇತ್ತು ಅಲ್ಲಿ ಆ ಖಾಲಿ ಹೊಲದಲ್ಲಿ. ಯಾರೋ ಒಬ್ಬರು ಆಸೆ, ಇದು ಗ್ರೀನ್ ಝೋನ್. ಅವಾಗ 94ಅಲ್ಲಿ ನಿಮ್ಗೆ ಜ್ಞಾಪಕ ಇದೆ ಬಹುಶಃ. ಕೆಲವರು ಹುಟ್ಟೇ ಇರಲ್ಲ, ಇಲ್ಲಿ ಹೆಚ್ಚಿನ ಜನ ಹುಟ್ಟೇ ಇರಲಿಲ್ಲ ಅಂತ ಕಾಣುತ್ತೆ. ಗ್ರೀನ್ ಝೋನ್, ಗ್ರೀನ್ ಬೆಲ್ಟ್ ಅಂತ ಇತ್ತು ಆವಾಗ ಬೆಂಗಳೂರಿನಲ್ಲಿ. ಆ ಪ್ರದೇಶದಲ್ಲಿ ಏನೂ ಇದು ಮಾಡಬಾರ್ದು ಅಂತ ಹೇಳಿ ಗ್ರೀನ್ ಝೋನ್ ಅಂತ ಹೇಳಿ ನೋಟಿಫೈಡ್ ಆಗಿದ್ದ ಜಾಗ ಇದು. ಯಾರೋ ಕೇರಳದವ್ರು ಈ ಜಾಗನ ತಗೊಂಡು ಇಲ್ಲೊಂದು ಕಟ್ಟಡ ಕಟ್ಟಬೇಕು ಅಂತೇಳಿ ಬುಲ್ಡೋಸರ್ ತಗೊಂಬಂದು ರಾತ್ರಿ ತಳ್ಳಿ ಈ ರೀತಿ ಪಾಯಕ್ಕೆ ಅಂತ ಅಗದು ಬಿಡಿದ್ರು. ಅಗದ ಸಂದರ್ಭದಲ್ಲಿ ಇವು 4 ಹಾಳಾಗೋಯ್ತು, ಕೆಡವೋಯ್ತು, 1 ಉಳಿದಿದೆ. ಇವರು ಏನು ಮಾಡಿದ್ರು, ಇವರು ಅಲ್ಲೇ ಮನೆ ಇರೋದು ಪಕ್ಕದಲ್ಲೇ. ಇವರು ಮೂಲ ಬಂದು ಗುಜರಾತಿ, ಮುಂಬೈಯವರು. ಇವ್ರದ್ದು ವಿಶೇಷ ಏನು ಅಂದರೆ, ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MIT ಅಂತ ಏನು ಹೇಳಿದೆ, ಇವತ್ತು ವಿಶ್ವದಲ್ಲೇ ನಂಬರ್ 1 ಸಂಸ್ಥೆ ಅದು, ವಿದ್ಯಾಸಂಸ್ಥೆ ಅದು. 90 ವಯಸ್ಸು ಇವತ್ತು ಅಂದರೆ ನೀವು ಯಾವ ಕಾಲ ಇರ್ಬೋದು ಯೋಚನೆ ಮಾಡಿ. ಬಹುಶಃ 60-70ರ ದಶಕದಲ್ಲಿ ಫಸ್ಟ್ ಬ್ಯಾಚುಲರ್ ಇವರು, ಬ್ಯಾಚುಲರ್ ಇನ್ ಇಂಜಿನಿಯರಿಂಗ್. ಅಲ್ಲಿಂದ ಮಾಸ್ಟರ್ಸ್ ಇನ್ ಅದೊಂದು ದಾಖಲೆ ಆಯಿತು. ಫಸ್ಟ್ ಇಂಡಿಯನ್ ವುಮೆನ್ ಟು ಗ್ರ್ಯಾಜುಯೇಟ್ ಫ್ರಮ್ MIT ಅಂತ ಮಾಸ್ಟರ್ಸ್ ಮಾಡಿದ್ರು. ಫಸ್ಟ್ ವುಮನ್ ಇದು ಟು ಬಿಕಮ್ ಹೋಲ್ಡ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಫ್ರಮ್ MIT ಅಂತ ಆಯಿತು. PhDನೂ ಮಾಡಿದ್ರು. 3 ದಾಖಲೆಗಳು ಅವರೊಬ್ಬರೇ ತಗೊಂಡ್ಬಿಡ್ಯಾರ ಇವತ್ತಿಗೆ. ಇವತ್ತಿಗೂ ಹೆಣ್ಮಕ್ಳನ್ನ ಸ್ಕೂಲು ಕಾಲೇಜಿಗೆ ಹೋಗೋದು ಯಾಕೆ ಅಂತ ಪ್ರಶ್ನೆ ಮಾಡೋ ನಮ್ಮ ಸಮಾಜ. ಹೌದಾ? ವಿದೇಶಕ್ಕೆ ಕಳಿಸ್ಬೇಕು ಅಂದರೆ ಎಷ್ಟು ಜನ ಒಪ್ತಾರೋ ಗೊತ್ತಿಲ್ಲ ನನಗೆ. ಸಾಕಷ್ಟು ಜನ ಮನೆಯಲ್ಲಿ ಹೋರಾಟಗಳೇ ಆಗುತ್ತೆ. ನಿಂಗೇನು ಬುದ್ಧಿ ಕಟ್ಟಿದೆ, ಸುಮ್ಮನೆ ನಮ್ಮ ದೇಶದಲ್ಲೆಲ್ಲ ಇದೆ ಅಂತ ಹೇಳಿ. ಹೆಣ್ಮಕ್ಳಿಗೆ ಏನು ಮದುವೆ ಮಾಡ್ಕೊಂಡ್ರೆ ತಾನೆ, ಯಾಕೆ ಹೋಗ್ಬೇಕು ಎಲ್ಲಾನ? ಸರ್ವೇ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ನಡೆಯೋ ಚರ್ಚೆ. 70-80ರಲ್ಲೇ ಅವರು ಮನೆಯವರು ಖಂಡಿತಗಳು ಸಹಕರಿಸಿರ್ತಾರೆ. ಆ ರೀತಿ ಒಂದು ಓದು ಮಾಡಿ ಇಲ್ಲಿ ಬಂದು ಸೆಟ್ಲಾಗಿದ್ದರು. ಆವಾಗಿಂದಲೂ ಅಲ್ಲೇ ಇರೋರು.
ಅವರಿಗಿದು ಏನು ಅಂತ ಅರ್ಥವಾಗಿತ್ತು. ಸೊ ಪ್ರತಿದಿನ ಅವರು ಗಂಡ ಹೆಂಡತಿ ಅಲ್ಲಿ ವಾಕಿಂಗ್ ಹೋಗ್ತಾ ಇದ್ರಂತೆ ಆ ಪ್ರದೇಶದಲ್ಲಿ. ಮತ್ತು ಅವರು ಸ್ವಲ್ಪ ಸಮಾಜ ಸೇವೆಯಿಂದ ಜಾಸ್ತಿ ತೊಡ್ಕೊಂಡಿರೋರು. ಆ ಕಾಲದಿಂದಲೂ ಮಕ್ಳಿಗೆ ಪಾಠ ಮಾಡೋದು, ಇನ್ನೊಂದು ಮಾಡೋದು, ಅದು ಇದು ಮಾಡೋದು ಎಲ್ಲ ಜೊತೆಗೆ ಏನಿತ್ತು ಕೆಲಸಗಳೆಲ್ಲ. ಅವ್ರು ಇಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡಿ ಕೂತ್ಕೊಳ್ಳೋದು ಎಲ್ಲ ಗಮನಿಸಿದಾಗ ಇದನ್ನ ಪಾಂಡವರ ಗುಡಿ ಅಂತ ಕರೀತಾರೆ ಜನಗಳು. ಪಾಂಡವರು ವಾಸ ಮಾಡಿದ್ದು, ಪಾಂಡವರು ಕಟ್ಟಿದ್ದು ಅಂತ ನಂಬಿಕೆ ನಮ್ಮಲ್ಲಿ. ಹಳ್ಳಿ ಪ್ರದೇಶದವ್ರಿಗೆ ಗೊತ್ತೇ ಇರುತ್ತೆ ಆ ಪದ ಪಾಂಡವರ ಗುಡಿ ಅನ್ನೋದು. ಏನಮ್ಮ ಇದು ಅಂತ ಕೇಳಿದ್ರು. ಅವ್ರು ಪ್ರತಿದಿನ ಬಂದು ಹೋಗೋದು, ಮತ್ತು ಅಲ್ಲಿ ಸಹಾಯ ಮಾಡಿದ್ರಿಂದ ಅವರು ಒಂಥರ ಭಾಳ ಫೇಮಸ್ ಅಲ್ಲಿ. ಈ ಕೆಡವಿದ ತಕ್ಷಣ ಅವ್ರು ಬಂದು ಹೇಳಿದ್ದಾರೆ, ನೀವು ಹೋಗಿ ಕೂತ್ಕೊಂತೀರಲ್ಲ ಆ ಜಾಗ ಕೆಡಬಿಟ್ಟಾರೆ, ಹೋಗಿ ನೋಡಿ ಅಂತ ಹೇಳಿ. ಇವರು ಹೋಗಿ ನೋಡೋಷ್ಟರಲ್ಲಿ 4 ಹೋಗ್ಬಿಟ್ಟಿತ್ತು. ಒಂದು ಈ ರೀತಿ ಇತ್ತು, ಇದು ಮಡಕೆ, ದೊಡ್ಡ ಮಡಕೆ ಅದು ಭೂಮಿಯಲ್ಲಿ ಇದರಲ್ಲಿ ಮಕ್ಕಳು ಅಥವಾ ಯಾರು ಮನುಷ್ಯರ ಯಾರನ್ನ ಸತ್ತೋದ ಸಂದರ್ಭದಲ್ಲಿ ಅವಾಗ ಮಣ್ಣು ಮಾಡ್ತಾ ಇದ್ದಿದ್ದು ಪದ್ಧತಿ ಇದು. ಮಡಕೆಯಲ್ಲಿ ಹಾಕಿ ಒಳಗಿಡೋದು, ಇದು ಮಾಡೋದು. ಜೊತೆಗೆ ಅವ್ರಿಗೆ ಬೇಕಿದ್ದ ಇದು ಸಾಮಗ್ರಿಗಳು, ಊಟ ತಿಂಡಿಗಳಿರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಎಲ್ಲ ಹಾಕಿ ಇದು ಮಾಡೋ ಸಂಪ್ರದಾಯ ಅದು. ನಾವು ಈ ಮೊದಲಿಗೆ ಇತಿಹಾಸ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಈ ಥರ ಉತ್ಖನಗಳು ಮಾಡಿ ಇನ್ನೊಂದು ಮಾಡಿನೇ ತೆಗೆದು ನೋಡಿ ಎಲ್ಲ ಪತ್ತೆ ಮಾಡ್ಕೊಂಡು ಹೇಳೋದು. ಇವ್ರೇನು ಮಾಡಿದ್ರು, ಆವಾಗ ಸರ್ಕಾರನ ಹೋಗಿ ಕೇಳ್ಕೊಂಡ್ರು ಪುರಾತತ್ವ ಇಲಾಖೆಗಳಿಗೆ, ಈ ಥರ ಹಾಳಾಗಿದೆ, ದಯವಿಟ್ಟು ಏನಾನ ಮಾಡಿ ಅಲ್ಲಿ. ಅಂದರೆ ಈಗಿನ ಹಾಗೆ ಇತಿಹಾಸ ಪುರಾತತ್ವ ಬಿಡ, ಅದ್ರಲ್ಲಿ ದುಡ್ಡಿಲ್ಲ ಕಾಸಿಲ್ಲ, ಯಾವನು ಹೋಗಿ ಮಾಡ್ಕೊತಾನೆ, ಅದೆಲ್ಲ ಹೋಗಲ್ಲ ಅಂತೇಳಿ ಬಿಟ್ಬಿಟ್ರು. ದುಡ್ಡಿದ್ದರಿಂದ ಜ್ಞಾನ ಇದ್ದಿದ್ದರಿಂದ ಸ್ವತಃ ಅವರ ಜೋಬಿಂದ ಕಾಸು ಹಾಕಿ 3 ತಿಂಗಳು ಇಲ್ಲಿ ಉತ್ಖನನ ನಡೆಸಿದರು. ಪುರಾತತ್ವ ಇಲಾಖೆ, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿಯಿಂದ ಅಧ್ಯಾಪಕರು ಇವರುಗಳನ್ನೆಲ್ಲ ಕರ್ಕೊಂಬಂದು ಅವರೇ ಖರ್ಚಿನಲ್ಲಿ ಉತ್ಖನನ ಮಾಡಿಸಿ 20 ಲೋಡ್ ಮಣ್ಣು ತೆಗೆಸಿ ಅದಕ್ಕೆ ಜಾಲರೆ ಬಳಸ್ತಾರೆ. ಈ ಮರಳು ಇದು ಮಾಡೋದಕ್ಕಿಲ್ವಾ, ಅದರಲ್ಲಿ ಆಡಿಸಿ ಏನು ಸಿಗತ್ತೆ ಅದನ್ನ ಉಳ್ಕೊಂಡು ಮಾಡ್ಕೊಂಡಲ್ಲ, ಅದನ್ನು ದಾನ ಮಾಡಿದ್ದಾರೆ. ಮೈಸೂರು ಯೂನಿವರ್ಸಿಟಿನಲ್ಲಿದೆ, ಬೆಂಗಳೂರು ಮ್ಯೂಸಿಯಂನಲ್ಲಿದೆ, ನಮ್ಮ ಸಂಸ್ಥೆಯಲ್ಲೂ ಇದೆ. ಇವು ಅಲ್ಲಿಂದ ಸಿಕ್ಕಿದ ಚಿಕ್ಕ ಚಿಕ್ಕ ಮಡಿಕೆಗಳು, ಇನ್ನೊಂದು ಅದು ಇದು ಎಲ್ಲ. ಅದಕ್ಕಾಗಿ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿ ಅದನ್ನ ಬಾಕಿನೆಲ್ಲ ಮಣ್ಣಲ್ಲಿ ಮುಚ್ಚಿಸ್ಬಿಟ್ಟು ಸ್ಟೇ ತಂದಿದ್ದಾರೆ. ಅದು ಇವತ್ತಿಗೂ ಇದಾಗಿದೆ. ಆ ಜಾಗದಲ್ಲಿ ಯಾರು ಏನೂ ಕಟ್ಟಂಗಿಲ್ಲ, ಏನೂ ಮಾಡೋಂಗಿಲ್ಲ. ಇದು ಇನ್ನೂ ಒಂದು ಉಳಿದಿದೆ. ನೀವು ಮಣ್ಣು ತೆಗೆದಲ್ಲಿ ನಿಮ್ಗೆ ಅದು ಈ ಕಟ್ಟಡ ಪೂರ್ತಿ ಸಿಗತ್ತೆ. ಸೊ ಸದ್ಯಕ್ಕೆ ನೀವು ಮೇಲೆ ನಿಂತ್ಕೋಬೋದು, ಹೋಗಿ ಮುಟ್ಬೋದು, ನೋಡ್ಬೋದು ಎಲ್ಲ. ಯಾರೋ ಒಬ್ಬರ ಮನೆ, 2000 ವರ್ಷಗಳ ಹಿಂದಿನ ಮನೆಯ ಇದು. ಅದು ಈ ರೀತಿ ಬೆಂಗಳೂರಿನಲ್ಲಿ ಒಂದಲ್ಲ ಸಾಕಷ್ಟು ಇದ್ವು. ನಾಗಾವರದಲ್ಲಿತ್ತು, ಹೆಬ್ಬಾಳ ಪಕ್ಕದಲ್ಲಿ ನಾಗಾವರದಲ್ಲಿತ್ತು, ಲಾಲ್ಬಾಗಿನಲ್ಲಿತ್ತು, ಬನ್ನೇರುಘಟ್ಟದಲ್ಲಿ ಇವತ್ತೂ ಇದೆ. ಈ ತಿಪ್ಸಂದ್ರ ಈ ಕಡೆ ಬೆಂಗಳೂರು ಈಸ್ಟ್ ಅಲ್ಲಿತ್ತು. ದಾಖಲೆಗಳಿವೆ, ಪುಸ್ತಕದಲ್ಲಿ ಸಿಗತ್ತೆ ನಿಮಗೆ. ಫೋಟೋಗಳು ಅಲ್ಲಿ ಇಲ್ಲಿ ಯಾವ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನೋ ಇನ್ನೊಂದು ಫೋಟೋ ಸಿಗುತ್ತೆ, ನೋಡೋದಕ್ಕೆ ಸಿಗೋದಿಲ್ಲ. ಏನು ಕಾರಣ ಹೇಳಿದ್ವೋ ಅದೇ ಕಾರಣನೇ. ಏನು ಅದ್ಭುತವಾಗಿದೆ ನೋಡಿ ಕಲ್ಲಿದು, ಎಷ್ಟು ಕಾಸು ಉಳಿಯಲ್ಲ. ಎಲ್ಲಿಂದ ಅವ್ನು ಯಾವನ್ನ ಲಾರಿಯನ್ನು ಇಟ್ಕೊಳ್ಳೋದು, ಇನ್ಯಾವನ್ನ ಹೊಡಿಯೋದು ಮಾಡೋದು ಎಲ್ಲ ತಪ್ಪು. ನಮ್ಮ ಮನೆ ಕಟ್ಟ ಜಾಗದಲ್ಲೇ ಸಿಕ್ಬಿಡ್ತು ಅಂತ ಹೊಡೆದಾಕೊಂಡ್ಬಿಡ್ತಾರೆ. ನಿಮ್ಮೂರವ್ರು ಆಗಿತ್ತು ಅಂದರೆ, ಇದು ನಾನು ಹೇಳೋ ಪ್ರತಿಯೊಂದು ಕಥೆನೂ ನೀವೇನು ಮಾಡಬೇಕು ಅಂದರೆ, ನನ್ನ ಊರಿನಲ್ಲಿ ನಡೆದಿದ್ರೆ ಇದು ಒಂದು ನೀವು ಇದು ಮಾಡಬೇಕು. ಅದು ನೋವಿಲ್ಲ ಅಂದರೆ ಗೊತ್ತಾಗಲ್ಲ. ಪಕ್ಕದವ್ರ ಮನೆಯಲ್ಲಿ ಯಾರೋ ಕಾಯಿಲೆ ಬಿದ್ದರೆ ನಮ್ಗೆ ಗೊತ್ತಾಗಲ್ಲ. ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಂದ್ರು ಕಷ್ಟಪಟ್ಟರೆ ನಮಗೆ ಓಹೋ ಕೊರತೆಗಳು ಗೊತ್ತಾಗುತ್ತೆ, ಸಮಸ್ಯೆಗಳು ಅರ್ಥವಾಗುತ್ತೆ. ನನ್ನ ಊರಿನಲ್ಲಿ ಇದು ಬೈರತಿ ಇಲ್ಲೇ ನಡೆದಿರೋದು, ಕೊತ್ನೂರು ರಿಂಗ್ ರೋಡಿಂದ, ಹೆಬ್ಬಾಳಿ ರಿಂಗ್ ರೋಡಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಹೋದರೆ ಸಿಗುತ್ತೆ ಬೈರತಿ ಬಂಡೆ ಅಂತ ಹೇಳಿ, ಭಾಳ ಫೇಮಸ್ ಇತ್ತು. ನಾ ಹೇಳ್ತಾ ಇರೋದೆಲ್ಲ ಕಲ್ಲಿನ ಪ್ರದೇಶ ಕೂಡ. ಅದಕ್ಕೂ ವಿಧಾನಸೌಧಕ್ಕೂ ಭಾಳ ಕನೆಕ್ಷನ್ ಇದೆ, BBMP ಆಫೀಸ್ಗೂ ಕನೆಕ್ಷನ್ ಇದೆ. ಬಳಸಿರೋ ಕಲ್ಲುಗಳೆಲ್ಲ ಬಂದಿದ್ದು ಇಲ್ಲಿಂದಲೇ, ಬೈರತಿ ಬಂಡೆಯಿಂದ, ಮಲ್ಸಂದ್ರದಿಂದ, ಬೆಟ್ಟಲ್ಸೂರಿಂದ ಎಲ್ಲ ಈ ಜಾಗಗಳಿಂದನೇ ಕಟ್ಟಿರೋ ಇದು. ಅದೊಂದೇ ಅಲ್ಲ, ಇಡೀ ಬೆಂಗಳೂರು ಎಲ್ಲ ನಿಮ್ಮನೆ ನಮ್ಮನೆ ಎಲ್ಲರ ಮನೆಯೂ ಕಟ್ಟಿರೋದು ಈ ಕಲ್ಲಿಂದನೇ. ಇಷ್ಟೇ ಅಲ್ಲ, ನಾನೇನು ಇತಿಹಾಸ ಅಂದರೆ ಯಾವಾಗ ಬರವಣಿಗೆ ಶುರು ಆಯಿತೋ ಅದಕ್ಕೆ ಇತಿಹಾಸ ಅಂತಾರೆ. ಅದಕ್ಕೆ ಮೊದಲಿಗೆ ಪ್ರಾಗೈತಿಹಾಸಿಕ ಅಂದರೆ ಗೊತ್ತಿರಲಿ, ಬರೆಯೋಕ್ಕೆ ಬರದೇ ಇರೋ ಬರೀ ಇದರಲ್ಲಿ ಇದ್ದಿದ್ದು. ಈ ಥರ ಆಧಾರಗಳಿಂದ ಏನು ನಡೀತು ಅಂತ ನಾವು ಅರ್ಥ ಮಾಡ್ಕೊಳಕ್ಕೆ ಇದು. ಇವು ಚಿತ್ರಗಳು ಬಂಡೆ ಮೇಲೆ, ಕಲ್ ಮೇಲೆ ಬರೆದಿರ್ತಾರೆ. ಚೇಳು, ಹಾವು, ಇನ್ನೊಂದು ಅದು ಇದು ಎಲ್ಲ. ಇವು ನಿಜವಾದ ಫೋಟೋಗ್ರಾಫಿಗಳು. ಇಲ್ಲಿ ನೋಡಿ, ಅವನು ಯಾರೋ ಕುದುರೆ ಮೇಲೆ ಕೂತಿಯಾನೆ, ಇಲ್ಲಿ ಹಸು ದನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿನನೂ ಸಾಯಂಕಾಲ ನೀವು ಹಳ್ಳಿ ಕಡೆ ಹೋದರೆ ಇದು ಕಾಣುತ್ತೆ ಸೀನು.
ಮೇಸಕ್ಕೆ ಕರ್ಕೊಂಡೋಗಿರ್ತಾರೆ ಎಲ್ಲ ಹುಲ್ಲು ಇದು ಮಾಡೋದಕ್ಕೆ, ಆಮೇಲೆ ಹೊರಗಡೆ ವಾಪಸ್ ಕರ್ಕೊಂಬರ್ತಾ ಇರ್ತಾರೆ. ಅದು ಬರಲ್ಲ, ದರ ಎಳ್ಕೊಂಡು ಹೋಗ್ಬೇಕು. ಅದು ಅವನು ಎಳ್ಕೊಂಡು ಹೋಗ್ತಾನೆ. ಕಾಲ 2,500-3,000 ವರ್ಷ ಹಳೆಯದು ಇದು ಕಾರ್ವಿಂಗ್ಸ್ ಇವು ಕಲ್ಲು ಮೇಲೆ. ಡ್ಯಾನ್ಸ್ ಮಾಡ್ತಾವ್ರೆ ರಾತ್ರಿ, ಬಹುಶಃ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಪಾರ್ಟಿ ಮಾಡಿ ಬೆಂಕಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ. ಆ ಚಿತ್ರಗಳನ್ನ ಬಿಡಿಸಿದ್ದಾರೆ, ಬಂಡೆ ಮೇಲೆ ಯಾರೋ ಕೊರ್ದಿದ್ದಾರೆ, ಹೋಗಿದ್ದಾರೆ. ಕೊರ್ದಿರೋ ಇದು ಚಿತ್ರಗಳು ಇವು 2 ಜಾಗಗಳಲ್ಲಿ ತೋರಿಸ್ತಾ ಇದ್ದೀನಿ. ಗಟ್ಟಿಗೆರೆ ಅಂತ ಹೇಳಿ, ಈಗ PS ಕಾಲೇಜ್ ಇದೆಯಲ್ಲ, ಈ ನೈಸ್ ಇಂಟರ್ಲಿಂಕ್ ರೋಡ್ ಟೋಲ್ಗೇಟ್ ಇದೆಯಲ್ಲ, ಟೋಲ್ಗೇಟ್ ಸ್ವಲ್ಪ ಮುಂದೆ ಹೋದರೆ ಬಲ್ಗಡೆಯಲ್ಲಿ ನಿಮ್ಗೆ 2 ಗುಡ್ಡಗಳು ಕಾಣುತ್ತವೆ. ಒಂದ್ರ ಮೇಲೆ ಯಾವುದೋ ಕಾಲೇಜ್ ಏನೋ ಬಂದಂಗಿದೆ, ಇನ್ನೊಂದು ಖಾಲಿ ಇದೆ. ಆ ಖಾಲಿ ಇರೋ ಅರ್ಧ ಕೊರ್ದಿರೋ ಇದು ಕೂಡ ಅರ್ಧ ಕೊರ್ದಿರೋದೆ. ಗಟ್ಟಿಗೆರೆ ಅಂತ ಹಳೆ ಹೆಸರು ಸರ್, ಹೆಸರು ಗೊತ್ತಿಲ್ಲ ನನಗೆ. ಪಕ್ಕದಲ್ಲೇ ಇದೆಯಾ, ಇರ್ಬೋದು. ಹೌದು, ಅಲ್ಲಿತ್ತು ಇದು, ಈಗಿಲ್ಲ. ಇದು 60ರ ಇದರದ್ದು ಫೋಟೋ ತಗೊಂಡು ಅವ್ನು ಯಾರೋ ಇದರಲ್ಲಿ ಪಬ್ಲಿಷ್ ಮಾಡಿದ್ದಾನೆ. ಇವತ್ತು ಇಲ್ಲ ಅಲ್ಲಿ, ಬಹುಶಃ ಯಾರೋ ಮನೆಯಲ್ಲಿ ಸೇರಿದೆ. ಇದು ಇಲ್ಲಿ ದೊಡ್ಡನೇಕುಂದಿ ಅಂತ, ದೊಡ್ಡ ಕಣ್ಣೆಲಿ ಅಂತ ಸರ್ಜಾಪುರ ರಸ್ತೆಯಲ್ಲಿ ಬರುತ್ತೆ. ಇದು ಇತ್ತೀಚೆಗೆವರೆಗೂ ಇತ್ತು, 8-10 ವರ್ಷದವರೆಗೂ ಇತ್ತು. ದೊಡ್ಡ ಒಂಟಿ ಬಂಡೆ, ಒಂದು 20 ಅಡಿ ಅಷ್ಟು ಎತ್ತರದ ಬಂಡೆ. ಅದು ಯಾವುದೋ ಸ್ಕೂಲ್ ಕಟ್ಟೋದಕ್ಕೆ, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕಟ್ಟೋದಕ್ಕೆ ಡೈನಮೈಟ್ ಹಾಕಿ ಹೊಡೆದಾಕಿದ್ದಾರೆ. ಸ್ಕೂಲು ಕಟ್ಟಿಲ್ಲ, ಅಲ್ಲಿ ಡೈನಮೈಟು ಆ ಕಲ್ಲು ತೆಗ್ದಿರೋ ಇದು ಒಂದು ಗುಂಡಿ ಥರ ಇದೆ, ತಿಪ್ಪೆ ಗುಂಡಿ ಆಗಿದೆ. ಇವತ್ತು ಕಸ ಬಿಸಾಕ್ತಾ ಇದ್ದಾರೆ ಅಲ್ಲಿ. ಅದು ಆಗಿದೆ ಇಲ್ಲಿ. ಸೊ ಸಾಧಾರಣವಾಗಿ ಈ ಥರ ನಾನು ರಾಕ್ ಪೇಂಟಿಂಗ್ಸು, ಸ್ಕಲ್ಪ್ಚರ್ಸು ಅಂದರೆ ಉತ್ತರ ಭಾರತದ ಉದಾಹರಣೆಗಳು ತೊಗೊಳ್ತಾರೆ, ಯಾವುದ್ಯಾವುದೋ ತೊಗೊಳ್ತಾರೆ. ಇಲ್ಲೇ ಇತ್ತು, ಇಲ್ಲ ಆದರೆ ಇದು ಅಂತ. ಮತ್ತು ನಾನು ಮೊದಲು ಶುರು ಮಾಡಿ ಸ್ಲೈಡ್ಗಳೇನಿದ್ವು, ಫಿಲಿಪ್ಸು, GE, ಆ್ಯಪಲು, HP, ಇಂಟೆಲ್ಲು ಏನೇನೋ ಇತ್ವಲ್ಲ, ವಿದೇಶಿ ಸಂಸ್ಥೆಗಳು, ವಿದೇಶಿಗರು ಇಲ್ಲಿ ಬಂದು ಈ ರೀತಿ ಸ್ಥಾಪನೆ ಮಾಡಿರೋವಂಥ ಇದು. ಬೆಂಗಳೂರಿಗೂ ವಿದೇಶಿಗರಿಗೂ ಏನಪ್ಪ ಯಾವಾಗ ಶುರು ಆಯಿತು ಸಂಬಂಧ ಅಂತ ಕೇಳಿದಲ್ಲಿ ಏನಿರುತ್ತೆ ನಿಮ್ಮ ಉತ್ತರ? ವಿದೇಶಿಗರು ಯಾವಾಗ ಬಂದರು ಮೊದಲಿಗೆ ಇಲ್ಲಿ ಅಂದರೆ? ಖಂಡಿತವಾಗ್ಲು ಎಷ್ಟು ಬಿಫೋರ್ ಇಂಡಿಪೆಂಡೆನ್ಸು, ಅವರಿಂದಲೇ ಇಂಡಿಪೆಂಡೆನ್ಸ್ ಪಡೆದಿತ್ತು. ಹಾಂ, ವಾಸ್ಕೋಡ ಗಾಮ. ಅದಕ್ಕೆ ಮೊದಲಿಗೆ ಏನು ಯಾರು ಇರಲಿಲ್ಲ ಅಂತೀರಾ? ಯಾರು? ಅರಬ್ಬುಗಳು. ಆಮೇಲೆ ಯಾರ? ಆರ್ಯ ದ್ರಾವಿಡು. ಓಕೆ, ಆಮೇಲೆ ಗ್ರೀಕ್. ಸೊ ನಾಣ್ಯಗಳು ಸಿಕ್ಕಿವೆ, ರೋಮನ್ ನಾಣ್ಯಗಳು. ಯಶವಂತಪುರ ಅವ್ರು ಯಾರಿದ್ದೀರಿ ಇಲ್ಲಿ? ನೀವೇ ಹತ್ತಿರದವರು ಅಂದರೆ ನೀವೊಬ್ಬರೇ. ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆ ನೋಡಿ. ರೈಲ್ವೆ ಸ್ಟೇಷನ್ ಲೈನು ಹಾಕೋ ಸಂದರ್ಭದಲ್ಲಿ 1865 ಹೊತ್ತದಲ್ಲಿ ಇಲ್ಲೆಲ್ಲೋ ಬರೆದಿರುತ್ತೆ. ಅಗದ ಸಂದರ್ಭದಲ್ಲಿ ಒಂದು ಮಡಿಕೆನಲ್ಲಿ ಸಿಕ್ಕಿತ್ತು ನಾಣ್ಯಗಳು ಅದೇ ಜಾಗದಲ್ಲಿ. ಮತ್ತು HAL ಏರ್ಪೋರ್ಟು ರನ್ವೇ ಇದೆಯಲ್ಲ, 74ರಲ್ಲಿ ಅದನ್ನು ರಿಪೇರಿ ಮಾಡಿ ಎಕ್ಸ್ಟೆಂಡ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿತ್ತು ನಾಣ್ಯಗಳು. ಒಂದಲ್ಲ, ಸುಮಾರು 300-400 ನಾಣ್ಯಗಳು. ಯಾವ ಕಾಲದು? ಕ್ರಿಸ್ತಪೂರ್ವ 60ರಿಂದ ಕ್ರಿಸ್ತಶಕ 30ರವರೆಗೂ. ಜೂಲಿಯಸ್ ಸೀಸರು, ಅಗಸ್ಟಸ್ ಸೀಸರು, ಈ ಕಾಲದ ನಾಣ್ಯಗಳಲ್ಲಿ ಒಂದಲ್ಲ 3 ಕಡೆ ಸಿಕ್ಕಿವೆ ಆ್ಯಕ್ಚುಲಿ. ವಿದೇಶಿಗರು ಇವತ್ತೆಲ್ಲ ಬಂದಿದ್ದು, ವಾಸ್ಕೋಡ ಗಾಮ ಎಲ್ಲ ಬಂದಿದ್ದು ಮೊದಲು 2000 ವರ್ಷಗಳ ಹಿಂದೆನೂ ಈ ಪ್ರದೇಶದಲ್ಲಿ ವ್ಯಾಪಾರಿಕವಾಗಿ ಯಾವುದಕ್ಕೋ ಬಂದಿದ್ದರು. ಹೇಗೆ ಗೊತ್ತು ನಮಗೆ ಅಂದರೆ ಅಷ್ಟು ನಾಣ್ಯಗಳು ಸಿಕ್ಕಿವೆ. ಒಂದಲ್ಲ ಎರಡಲ್ಲ, 100 ನಾಣ್ಯಗಳು ಸಿಕ್ಕಿವೆ. ಸೊ ಬೆಂಗಳೂರದು ಇಂಟರ್ನ್ಯಾಷನಲ್ ಕನೆಕ್ಷನ್ ಶುರು ಆಗಿದ್ದು 2000 ವರ್ಷಗಳ ಹಿಂದೆ. ನಮಗೇನು ಉಳಿದಿದೆ ಅಂದರೆ ನಾಣ್ಯಗಳು. ಆಕಸ್ಮಿಕವಾಗಿ ಅಥವಾ ನೀವುಗಳೆಲ್ಲ ಎಲೆಕ್ಷನ್ ಗೆದ್ದೇನೋ ಹೋದರೆ ಬಹುಶಃ ಬೆಂಗಳೂರು DC ಆಫೀಸಲ್ಲಿ ಟ್ರೆಜರಿ ಅಂತೆಲ್ಲ ಒಂದಿದೆ, ಅಲ್ಲಿದೆಯಂತಿದು. ನಾವು ಯಾರೂ ನೋಡಿದವರಿಲ್ಲ. ಯಾವತ್ತನ ಅದನ್ನ ಓಪನ್ ಮಾಡಿದ್ರೆ ಖಜಾನೆ, ನೀವು ಅಲ್ಲಿದ್ದರೆ ದಯವಿಟ್ಟು ಆ ನಾಣ್ಯಗಳು ತೋರಿಸ್ಬಿಡಿ ಸರ್ ಅಂತ ಒಂದು ಸ್ಟಿಕ್ ಕಣ್ಣಲ್ಲಿ ನೋಡ್ಕೊಂಬಿಡಿ. ಯಾರು ನೋಡ್ದು ಇದುವರೆಗೂ ಈ ರೀತಿ ಚಿತ್ರ ನೋಡೋದೇ ಹೊರತು ಕಣ್ಣ ನಾವಂತೂ ಇನ್ನೂ ನೋಡಿಲ್ಲ. ಓಕೆ, ಏನು ಅನ್ನಿಸ್ತಾ ಇದೆ ಇದುವರೆಗೂ? ಹೌದಾ ಅನ್ನಿಸ್ತಾ ಇದೆ, ಸಂತೋಷ. ಪ್ರಶ್ನೆಗಳು? ಸ್ಕೂಲಲ್ಲಿ ಯಾಕಿಲ್ಲ? ಅದ್ಭುತವಾದ ಪ್ರಶ್ನೆ.
ಪ್ರಚಾರದಲ್ಲಿಲ್ಲ. ಎಲ್ಲಿಗೆ? ಅದಕ್ಕೆ ಇರೋದು ಇದು ಡಿ ಸಿ ಆಫೀಸಲ್ಲಿ. ಅದು ಹ್ಯಾಂಡ್ ಓವರ್ ಮಾಡಿದ್ರಿಂದಾನೆ. ಆಗ ನೀವುಗಳು ದಯವಿಟ್ಟು ಆಯ್ಕೆಗೆ ಬಂದಾಗ ನಮಗೊಂದು ಅವಕಾಶ ಮಾಡಿಕೊಡಿ. ಪ್ರತಿಯೊಬ್ಬರು ಮುಟ್ಟಬೇಕು, ಹಕ್ಕು, ನಿಜ. ಆ ಭಾವನೆ ನಿಮ್ಮಲ್ಲಿ ಹುಟ್ಟಲ್ಲ, ನನಗೆ ಸಂತೋಷ ಬಿಡಿ. ಯಾಕೆ ನೋಡ್ತಾ ಇಲ್ಲ ಜನರು? ಪ್ರತಿಯೊಬ್ಬರೂ ಇದು ಬೆಂಗಳೂರಿಗನು ಮುಟ್ಟಿ ನೋಡಬೇಕಾದಂಥ ವಸ್ತುಗಳು. ಕೂಡಾಕೋದಲ್ಲ ಇದು. ಯಾಕೆ ಅಂದರೆ ಬಹುಶಃ ಹೊಟ್ಟೆ ನಾವು ಹೋರಾಟದಲ್ಲೇ ಇದ್ದೀವಿ ಇನ್ನೂ. ಇವೆಲ್ಲ ಸ್ವಲ್ಪ ಮೆದುಳಿಗೆ ಸಂಬಂಧಪಟ್ಟಿದ್ದ ವಿಷಯಗಳಿವು. ನಾವು ಪ್ರತಿನಿತ್ಯ ನಾನು ಹೊಟ್ಟೆಗೆ ಸಾಯ್ತಾ ಇದ್ದಾಗ ನನಗೆ ಇವೆಲ್ಲ ನೋಡ್ಕೊಂಡು ಏನ್ರಿ ಪ್ರಯೋಜನ? ಅದನ್ನು ದಾಟಿ ಈಗ ಬರ್ತಾ ಇದ್ದೀವಿ. 91 ನಂತರ ನಮಗೆ ಈ ಮಟ್ಟಿಗೆ ಬೆಳೆದು ನಾವು ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದೀವಿ, ಎಲ್ಲರಿಗೂ ಜೀವನಕ್ಕೆ ಒಂದು ಅವಕಾಶ ಆಗ್ತಾ ಇದೆ. ಸೊ ಈಗ ನಮಗೆ ಈ ಆಸಕ್ತಿ ಹುಟ್ಟುತ್ತಾ ಇದೆ ನಿಧಾನಕ್ಕೆ. ಅದಕ್ಕಾಗಿ ಈ ಬಿ ಕ್ಲಿಪ್ ಕಾರ್ಯಕ್ರಮ ಕೂಡ ಯಾಕೆ ನಮಗೆ ಸ್ವಾತಂತ್ರ್ಯದ ನಂತರ ಯಾರು ತಕ್ಷಣ ಶುರು ಮಾಡಲಿಲ್ಲ? ಬೆಳವಣಿಗೆಗಳು ಬದಲಾವಣೆಗಳು ಆಗ್ತಾಯಿದ್ದು ಬರ್ತಾಯಿದ್ದು ಸಂದರ್ಭಗಳು ಇದು ಬೇಕಲ್ವಾ? ಈಗ ಅದಕ್ಕೆ ಸರಿಯಾದ ಸಂದರ್ಭ ಖಂಡಿತವಾಗ್ಲೂ. ನೀವು ಕೇಳಿದ ಪ್ರಶ್ನೆಗೆ ಈಗ ಪ್ರಶ್ನೆ ಕೇಳೋದು ಮೊದಲಿಗೂ ಕೇಳ್ಬೋದಾಗಿತ್ತು, ಅದನ್ನು ಸಾಲ್ವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಸಾಲ್ವ್ ಮಾಡೋ ಇದು ಕೂಡ ಇದೆ, ಅವಕಾಶವೂ ಇದೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಆ ರೋಮ್ ಹತ್ರ ಇಟಲಿನಲ್ಲಿ ಯಾವ ಗಣಿಯಿಂದ ತೆಗೆದಿದ್ದು ಚಿನ್ನ ಅನ್ನೋದು ಕೂಡ ಗೊತ್ತು. ಈಗ ನಾವು ಕೋಲಾರಲ್ಲಿಂದ ಇದು ಮಾಡಿದ ಸಂದರ್ಭದಲ್ಲಿ ನೀವು ಒಡವೆಗಳು ಮಾಡಿದಾಗ ಇವಾಗ ತುಂಬ ಅದು ವಿಪರೀತ ರೀಪ್ರಾಸೆಸಿಂಗ್ ಆಗಿ ಇನ್ನೊಂದಾಗಿ ಎಲ್ಲ ಮಾಡಿ ಬಂದ್ಬಿಡತ್ತೆ. 10 ಸಲ ಅದನ್ನ ಕರಗಿ ಇನ್ನೊಂದು ಮಾಡಿಬಿಡ್ತಾರೆ, ಗುರ್ಸೋಕ್ಕಾಗಲ್ಲ. ಈ ಒರಿಜಿನಲ್ ಮಿಂಟಿಂದ ಅಲ್ಲಿ ಇದರಿಂದ ತೆಗೆದು ಮಿಂಟಲ್ಲಿ ಹಾಕಿ ಹಂಗೆ ಬಂದುಬಿಟ್ರದಲ್ವ ಅವು. ಪ್ರತಿಯೊಂದು ಇದರಲ್ಲೂ ಒಂದು ಏನೋ ಒಂದು ಅಂಶ ವ್ಯತ್ಯಾಸವಾಗಿರುತ್ತೆ. ಅದನ್ನು ಇಟ್ಕೊಂಡು ನಾವು ಅದು ಈ ಜಾಗದಿಂದ ಬಂದಿದ್ದು ಆ ಜಾಗದಿಂದ ಬಂದಿದ್ದು ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಥರ ನಮಗೆ ಇದು ಎಲ್ಲಿಂದ ಬಂತು ಅಂತ ಕೂಡ ಗೊತ್ತು. ಯಾಕಂದರೆ ಒಂದು ಎರಡನೇದು ವಾದ ಮಾಡ್ಬೋದು ರೀ, ಯಾವನ ಆಮೇಲೆ ತಗೊಂಬಂದು ಇಟ್ಕೊಂಡಿರ್ಬೋದು ರೀ, ಅದೇನು ಆ ಟೈಮ್ನಲ್ಲೇ ತಗೊಂಬಂದ್ರು ಅಂತ ಏನು ಗ್ಯಾರಂಟಿ ಇದೆಯಾ? ಯಾಕಂದರೆ ಚಿನ್ನದ ಬೆಲೆ ನಾಣ್ಯ ಅಂತ ಇಲ್ಲದೆ ಹೋದರೂ ಕೂಡ ಕರೆಕ್ಸಿ ಯಾವುದಕ್ಕಾನ ಉಪಯೋಗಿಸ್ಕೋಬೋದು ಅಂತ ಹೇಳಿ. ಆದರೆ ಇದು ಒಂದೇ ಅಲ್ಲ, ನಮಗೆ ಈ ರೀತಿ 100 ಸಿಗುತ್ತೆ ಇಡೀ ದಕ್ಷಿಣ ಭಾರತದಲ್ಲೇ. ಸೊ ಆ ಒಂಥರ ಹೆಚ್ಚು ವ್ಯಾಪಾರ ಬಂದು ಹೋಗಿ ಮಾಡ್ತಾ ಇದ್ದ ಸಂದರ್ಭದಲ್ಲೇ ನಿಮ್ಗೆ ಆ ರೀತಿ ಒಟ್ಟೊಟ್ಟಿಗೆ ಸಿಗೋದು. ನನಗೆ ಗೊತ್ತಿಲ್ಲ, ನಾನು ಪ್ರಯತ್ನ ಮಾಡಿದ್ದೀನಿ, ನಾನು ಇದು ಮಾಡಿಲ್ಲ. ಬಹುಶಃ ಅದಾದಮೇಲೆ ಅದು ಎಲ್ಲ ಡಿ ಸಿಗಳು ಮತ್ತು ಪುರಾತತ್ವ ನಿರ್ದೇಶಕರು ಬಹುಶಃ ವರ್ಷಕ್ಕೊಂದ್ಸಲ ಅದು ಓಪನ್ ಮಾಡಿದಾಗ ಸ್ಟಾಕ್ ಟೇಕಿಂಗ್ ಇನ್ನೊಂದು ನೋಡೇ ಇರ್ತಾರೆ, ಇರುತ್ತೆ. ಓಕೆ, ಯಶವಂತಪುರದಲ್ಲಿ ಇದ್ದಿದ್ದು ಆಗಲೇ ಕಳ್ತನ ಆಗೋಯ್ತು. ಸೊ ಇವತ್ತು ನೋಡೋದಕ್ಕಿಲ್ಲ, ದಾಖಲೆ ಇದೆ. ಆಗಲೇ ಯಾರೋ ಕದ್ದು ಅದನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ. HAL ಅಲ್ಲಿ ಸಿಕ್ಕಿದ್ದು ಇವತ್ತಿಗೂ ಇದೆ, ಟ್ರೆಷರಿಯಲ್ಲಿ ಇರೋದು. ಅದು ಟ್ರೆಷರಿ ಅಲ್ಲ, DC ಆಫೀಸ್, ಸಾರಿ. ಓಕೆ, ಮತ್ತು ಈ ತರಬನಹಳ್ಳಿ ಅಂತ ಹೇಳಿ ಸರ್, ಆ ಪ್ರದೇಶದವ್ರು ಯಾರನ್ನ ಇದ್ದೀರಾ? ಅದು ಒಂದು ತರಬನಹಳ್ಳಿ. ಇನ್ನೊಂದಿದೆ, ಅದು ಒಂದು ದೊಡ್ಡಬಳ್ಳಾಪುರ ಇದ ಥರ ಇನ್ನೊಂದು ತರಬನಹಳ್ಳಿ ಬರುತ್ತೆ. ಇದು ಆ ತರಬನಹಳ್ಳಿ, ನೀವು ಹೇಳೋ ತರಬನಹಳ್ಳಿನೂ ಸರಿನೇ. ಇದು ಸ್ವಲ್ಪ ವಾದದಲ್ಲಿದೆ, ಈ ತರಬನಹಳ್ಳಿನೂ ಆ ತರಬನಹಳ್ಳಿ ಅಂತ. ಯಾರು ಇನ್ನೊಂದು ಕೆಲವರು ಇದನ್ನು ಅಂತಾರೆ, ಕೆಲವರು ಅದನ್ನು ಅಂತಾರೆ. ದಾಖಲೆಗಳು ಸಿಗ್ತಾ ಇಲ್ಲ, ಊರಿನವ್ರು ಯಾರಿಗೂ ಜ್ಞಾಪಕ ಇಲ್ಲ. ಇದು ಉತ್ಖನನ ಆಗಿದ್ದು 50-60 ಕಾಲದಲ್ಲಿ. ಸೊ ಮುದ್ಕರ್ ಕೇಳಿದ್ರೆ ಹೌದಣ್ಣ ಯಾವನೊಬ್ಬ ಬಂದಿದ್ದ ಅಂತಾನೆ, ಅಲ್ಲಿ ಕೇಳಿದ್ರು ಹ್ಞೂ ಅಂತಾರೆ. ಎಕ್ಸಾಕ್ಟ್ ಲೊಕೇಶನ್ ಏನು ಅಂತ ಗುರ್ಸೋಕ್ಕೆ ಆಗ್ತಾ ಇಲ್ಲ. ಬಹುಶಃ ಇದು ಆ ದೊಡ್ಡಬಳ್ಳಾಪುರದ್ದು ಅಂತ ಕಾಣುತ್ತೆ ನೋಡಿ. ಈ ರೀತಿ ಇದು ಬಡ್ಡಿ ಸಾರಾಯಿ ಮಾಡೋರು ನೋಡಿದ್ರೆ ನೀವು ಈ ಥರ ಇದನ್ನೆಲ್ಲ ಗುರ್ಸಿರ್ತೀರ. ಮಡಿಕೆನಲ್ಲಿ ಇದು ಮಾಡಿ ಕಾಯಿಸಿ ಇದು ಮಾಡಿ ತೆಗಿಯೋದು ಮಾಡೋದು ಎಲ್ಲ ಯಾವುದಕ್ಕೆ ಬಳಸ್ತಾ ಇದ್ರೋ ಗೊತ್ತಿಲ್ಲ. ಅದಕ್ಕೇನೆ ಮಾಡ್ತಾಯಿದ್ರೋ ಅಥವಾ ಅಡುಗೆಗೆ ಬಳಸ್ತಾಯಿದ್ರೋ ಏನು ಮಾಡ್ತಾಯಿದ್ರೋ ಗೊತ್ತಿಲ್ಲ. ಯಾರೇ ಕೇಳಿದ್ರು ಇಂಡಸ್ಸು ಇಂಡಸ್ ವ್ಯಾಲಿ ಸಿವಿಲೈಸೇಷನು, ಮೊಹೆಂಜೊದಾರೋ, ಹರಪ್ಪ, ಅದು ಇದು ಅಂತಾರೆ. ಬೆಂಗಳೂರಿನಲ್ಲೂ ಸಿಕ್ಕಿದೆ ಇವೆಲ್ಲ. ಆ ಕಾಲದ್ದಲ್ಲ ಇದು, ಸ್ವಲ್ಪ ನಂತರದ್ದು. ಆದರೆ ಇವು ಕೂಡ ಸಿಕ್ಕಿವೆ ನಮಗೆ. ಸಾವಂತದುರ್ಗದಲ್ಲಿ, ತರಬನಹಳ್ಳಿನಲ್ಲಿ, ಈ ಪ್ರದೇಶಗಳಲ್ಲಿ ಕೂಡ ಇವೆಲ್ಲ ಸಿಕ್ಕಿದೆ. ನೀವು ಮಾಡಿಸಿ
ಇಲ್ಲ, ಏನಾಗಿದೆ ಅಂದರೆ ಎರಡು ಜನಗಳಿಗೆ ಅಷ್ಟು ಇದಿಲ್ಲ, ಜ್ಞಾನ ಇಲ್ಲ ಇದ್ರ ಬಗ್ಗೆ ಒಂದು. ಮತ್ತು ನಾನು ಅದೇ ಉತ್ತರನೇ ಕೊಡ್ತೀನಿ. ಎಲ್ಲ ಓದು ಕೂಡ ಈ ಮೊದಲಿಗೆ ವೃತ್ತಿ ಆಧಾರಿತ ಓದುಗಳು ನಮ್ಮದು. ಗಣಿತ ಓದಿದ್ರೆ ನನಗೆ ಇಂಜಿನಿಯರ್ ಆಗ್ತೀನಿ, ಬಯಾಲಜಿ ಓದಿದ್ರೆ ನಾನು ಮೆಡಿಸಿನ್ ಆಗ್ತೀನಿ. ಸೊ ಗಮನ ಎಲ್ಲ ಅಲ್ಲಿದೆ. ಲಿಟ್ರೇಚರು ಒಂದು ಹಂತಕ್ಕೆ ಪರವಾಗಿಲ್ಲ, ಸಾಹಿತ್ಯದಲ್ಲೂ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ. ನಾವು ಇತಿಹಾಸದಲ್ಲಿ ತುಂಬ ಹಿಂದೆ ಬಿದ್ದಿದ್ದೀವಿ. ನಾವು ಓದೋದಕ್ಕೂ ನಾವು ವಾಸ ಮಾಡೋ ಜಾಗಕ್ಕೂ ಸಂಬಂಧವೇ ಇಲ್ಲ. ಅವಕಾಶ ಮಾಡಿಕೊಟ್ಟಿದ್ದೀವಿ, ಬಿಟ್ಕೊಟ್ಬಿಟ್ಟಿದ್ದೀವಿ. ಅದಕ್ಕೆ ಎಲ್ಲ ಮಾಡಿರೋದು 2-3 ಥರ ಮಾಡಿರೋದು. ನೋಡಿ, ಇಲ್ಲಿದೆಯಲ್ಲ ಈ ಡಿಸೈನ್ ಇದೆಯಲ್ಲ, ಈಗ ಉದಾಹರಣೆಗೆ ನಿಮ್ಗೆ ಅದನ್ನ ಹೆಂಗೆ ತೋರಿಸ್ತೀನಿ ಅಂದರೆ, ಈಗ ನಿಮ್ಮದೊಂದು ಚಿತ್ರ ಇತ್ತು ಅಂತ ಇಟ್ಕೊಳ್ಳಿ, ಫೋಟೋ ತೊಗೊಳ್ತೀವಿ ಇವತ್ತು. 1000 ವರ್ಷದ ನಂತರ ಇದು ಯಾವ ಕಾಲದ್ದು ಅಂತ ಪತ್ತೆ ಮಾಡ್ಕೋಬೇಕಿತ್ತು ಅಂದರೆ ಎಲ್ಲ ಅಥೆಂಟಿಕ್ಕು. ನಾನು ಯಾವುದು ನಿಮಗೆ ಇದು ಮಾಡ್ತಾ ಇಲ್ಲ, ಅಲ್ಲಿ ಸೋರ್ಸ್ಗಳೇ ಕೊಟ್ಟಿರ್ತೀನಿ ಕೆಳಗಡೆ. ಇದೆಲ್ಲ ನಮ್ಮ ಪುರಾತತ್ವ ಇಲಾಖೆನವರು ಅಂಥವರೇ ಸಂಶೋಧನೆ ಮಾಡಿ ಇದು ಮಾಡಿ ಉತ್ಖನನ ಮಾಡಿ ತೆಗ್ದಿರೋವೆ ಇವು. ಯಾವುದು ಯಾರೋ ಇದರಲ್ಲಿ ಮಾಡಿರೋವಲ್ಲ ಇವು. ಅಥೆಂಟಿಕ್ಕೇ ಇಲ್ಲಿ ನಾನು ಹೇಳ್ತಾ ಇರೋದು. ಪ್ರತಿಯೊಂದು ವಸ್ತುಗಳು, ಈ ವಸ್ತು ನೀವು ನೋಡಬೇಕು ಅಂದರೆ ನೀವು ಮ್ಯೂಸಿಯಮ್ಗೆ ಹೋಗಿ ಇವತ್ತಿಗೂ ಕಾಣುತ್ತೆ. ಮ್ಯೂಸಿಯಮಲ್ಲಿ ಡಿಸ್ಪ್ಲೇಲಿದೆ ಇದು. ಡೇಟಿಂಗ್ ಆಗಲಿ ಇದಾಗಲಿ ಯಾವುದ್ರ ಬಗ್ಗೆನೂ ಡೌಟ್ ಇಲ್ಲ. ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಇವತ್ತು, ನೀವು ಚಾಲೆಂಜ್ ಮಾಡಿದ್ರೆ ನನಗೆ ಭಾಳ ಸಂತೋಷ. ಈ ಸ್ಟೈಲ್ದಾ ಇದು ನಮ್ಗೆ ಈ ಪ್ರದೇಶದಲ್ಲಿ ಭಾಳ ಸಿಗತ್ತೆ. ಹಳೆ ಮೈಸೂರು ಪ್ರದೇಶದಲ್ಲಿ ಸಾವಂತದುರ್ಗದಲ್ಲಿ ಸಿಕ್ಕಿದೆ. ಇಲ್ಲಿ ನಾನು ಈಗಾಗಲೇ ತೋರಿಸಿದ್ನಲ್ಲ ಕನ್ನೂರು ಅಂತ ಹೇಳಿ, ಅಲ್ಲೂ ಸಿಕ್ಕಿದೆ. ಮತ್ತು ಈ ಮೈಸೂರು, ಚಾಮರಾಜನಗರ, ಮೈಸೂರು ಕಡೆ ಸಾಕಷ್ಟು ಸಿಕ್ಕಿವೆ. ಇವು ಕೋಲಾರ ಕಡೆನೂ ಸಿಕ್ಕಿದೆ. ಯಾವುದು ಇದಾ? ಫೋಟೋ ನೋಡಿ ತೆಗೀರಿ. ನಿಜಾನ ಸಾಕಷ್ಟು ವಸ್ತುಗಳು ಈ ಥರನೂ ಮನೆಗಳಲ್ಲಿದೆ. ಹಳೇವು ನಮ್ಮದಲ್ಲಿ ದೇವರು ಅಂತ ಪೂಜೆ ಮಾಡೋ ಪದ್ಧತಿ ಬಂದಿದೆ. ಸಾಕಷ್ಟು ಮನೆಗಳಲ್ಲಿ ಈ ಥರ ಸಾಕಷ್ಟು ಸಿಗತ್ತೆ. ಭಾಳ ಹುಷಾರಾಗಿರಿ. ಏನಾಗುತ್ತೆ, ನೀವು ಅಥವಾ ನಿಮ್ಮ ಮಕ್ಕಳಿಗೂ ಆಸಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ಜಾಗ ಇರಲ್ಲ, ಅಥವಾ ಹೊಸ ಜಾಗಕ್ಕೆ ಹೋಗ್ತಿರಲ್ಲ, ಕಸ ಕಣ ನಮ್ಮ ಅಪ್ಪ ಅಮ್ಮ ಹೋದ್ರು ಬಿಡು, ಅವ್ರು ಇಟ್ಕೊಂಡು ಕೂತ್ಕೊಂಡಿದ್ದು ಮನೆ ತುಂಬ ಕಸ ತುಂಬಿಸೋದು ಬೇಡ ಅಂತ ಬಿಸಾಕ್ಬಿಡ್ತಾರೆ. ನಾನೇ ಮಾಡಿದ್ದೀನಿ. ನಮಗೆ ಹಳೇದು ಬೇಡ ಅಂತ ಹೇಳಿ ಭಾವನೆಯಲ್ಲಿ ಬುದ್ಧಿ ಇಲ್ಲದೇ ಇರೋ ಜನ ಅವ್ರು ಏನೋ ಕಸ ತುಂಬ್ಕೊಂಡಿದ್ರು ಮನೆಯಲ್ಲಿ ಬರೀ ಇಟ್ಕೊಳ್ಳೋಕ್ಕೆ ಎಲ್ಲ ಇದಕ್ಕೆ ಸಾಕಾಗ್ತಾ ಇಲ್ಲ ಜಾಗ ಅಂತ ನಾವುಗಳೇ ಬಿಸಾಕ್ಬಿಡ್ತೀವಿ. ಯಾವ ಮೆಥಡು? ಓಕೆ, ನಿಮ್ಮ ಉದಾಹರಣೆ ತೊಗೊಳ್ತಾ ಇದ್ದೆ ನಾನು. ಈಗ ನಿಮ್ಮದೊಂದು ಫೋಟೋ ತೆಗೆದು ನಾವೊಂದು ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ ಒಂದು ಕಡೆ. 1000 ವರ್ಷ ಆದಮೇಲೆ ಈಗ ಅವರು ನಿಮಗೆ ಒಂದು ಕಾಲಕ್ಕೆ ಆ ಫೋಟೋ ನೋಡಿ ನೀವು ಯಾವ ಕಾಲದವ್ರು ಇದ್ದರು ಅಂತ ಗುರುತಿಸ್ಬೋದು ಅಂತ ಇಟ್ಕೊಳ್ಳಿ. ಈ ಒಂದು ಆಟದ ರೀತಿ ಬಣ್ಣ. ಈಗ ಅವ್ರ ಫೋಟೋ ನೋಡಿ ನೀವು ಅವ್ರನ್ನ ಕಾಲ ಏನು ಅಂತ ಹೇಳಕ್ಕೆ ಸಾಧ್ಯ? ಏನು ಬಟ್ಟೆ, ಯಾವುದು ಬಟ್ಟೆ ಅವ್ರನ್ನ ನೋಡಿ ಹೇಳಿ. ಒಂದು, ಆಮೇಲೆ ಅವ್ರು ನೋಡಿ, ಆಮೇಲೆ ಮೆಟೀರಿಯಲ್ಲು ಇಲ್ಲ, ಫೋಟೋ ಒಂದೇ ಇರೋದು. ಹೇರ್ ಸ್ಟೈಲು, ಅವ್ರ ಏಜ್ ಅಲ್ಲ ನಾನು ಕೇಳ್ತಾ ಇರೋದು. ಇವ್ರು 2024 2000 ಕಾಲದಲ್ಲಿ ತೆಗೆದಿದ್ದ ಚಿತ್ರ ಅಂತ ಹೇಳೋದಕ್ಕೆ ಬ್ಯಾಕ್ಗ್ರೌಂಡು, ಆಮೇಲೆ ಕನ್ನಡಕ ಆಧಾರವಾಗಿ ಇಟ್ಕೊಂಡು 100 ವರ್ಷ 150 ವರ್ಷ ತಂದು ಇಟ್ಬಿಡ್ತೀರಾ ನೀವು. 19ನೇ ಶತಮಾನದಲ್ಲಿ ಕನ್ನಡಕ ಇರಲಿಲ್ಲ. ಬಹುಶಃ ಮುಂದೆ ಕನ್ನಡಕ ಇರಲ್ಲ, ಯಾಕಂದರೆ ಎಲ್ಲರೂ ಕಣ್ಣು ಆಪ್ರೇಷನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೊಟ್ಟೋಗ್ತಾರೆ. ಪಟಕ್ ಅಂತ ನೀವು ಗುರುತಿಸ್ಬಿಡ್ತೀರಾ, ಹೌದಲ್ಲ? ಹಾಗೆ ಎಲ್ಲನೂ ಹಾಗೇ ಶೈಲಿ ಒಂದಿರುತ್ತೆ. ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಥರದ್ದು ಇದಿರುತ್ತಲ್ಲ, ಶೈಲಿ ಆಧಾರವಾಗಿ ನಾವು ಸಾಕಷ್ಟಕ್ಕೆ ಕಾಲ ಕಟ್ಬೋದು. ನೀವು ಆ ಫೋಟೋದು ನೀವು ನಿಜವಾಗ್ಲೂ ಪ್ರಿಂಟ್ ಮಾಡಿದ್ದಲ್ಲಿ ಆ ಪೇಪರ್ ಟೆಸ್ಟ್ ಮಾಡಿ ಕಾಲ ಮಾಡೋದು ಇನ್ನೊಂದು ಎಲ್ಲ ಒಂದು ವಿಧಾನ ಆದರೆ, ಆ ಫೋಟೋದಲ್ಲಿ ಏನಿದೆ ಅಂತಲೇ ಹೇಳಿ. ಅವರೆಲ್ಲ ಹೇಳೋದು ನೋಡಿ, ಈ ಥರ ಕುರ್ಚಿಗಳು, ಈ ಥರ ಇನ್ನೊಂದು ಕನ್ನಡಕ, ನೀವು ಹಾಕಿರೋ ಜಾಕೆಟು, ನೀವು ಹಾಕಿರೋ ಪಟಾಪಟಿ, ಇದು ಇನ್ನೊಂದು ಎಲ್ಲ ನೋಡಿ ನಾವು ಅಂದಾಜಿದೆ 2000 ಕಾಲದಪ್ಪ ಇದು. ತುಂಬ ಲೇಟೆಸ್ಟ್ ಟೆಕ್ನಾಲಜಿ. ವ್ಯತ್ಯಾಸ ಏನು ಅಂತ ಹೇಳ್ತೀನಿ ಕೇಳಿ. ಈಗ ನೀವು ಮನೆಯಲ್ಲಿರೋದು ನಿಮ್ಮದು HSR ಲೇಔಟ್. HSR ಲೇಔಟಿಂದ ಇಲ್ಲಿಗೆ ಪ್ಲೇನಲ್ಲಿ ಬರ್ಬೋದಾ? ಬರ್ಬೋದು. ನಡೆದು ಬರ್ಬೋದಾ? ಬರ್ಬೋದು. 2 ವೀಲರ್ ಬರ್ಬೋದಾ? ಬರ್ಬೋದು. 4 ವೀಲರ್ ಬರ್ಬೋದಾ? ಬರ್ಬೋದು. ಪ್ಲೇನ್ ಯೋಚನೆ ಮಾಡ್ತೀರಾ? ಇಲ್ಲ ಅಲ್ಲ. ಕಾರ್ಬನ್ ಡೇಟಿಂಗ್ ಅನ್ನೋದು ಆ ರೀತಿ ಒಂಥರ ಫ್ಯಾನ್ಸಿ ಪದ. ಅದು ವಿಪರೀತ ಖರ್ಚು, ಅನಗತ್ಯ ಮೋಸ್ಟ್ ಕೇಸಸ್ಸಲ್ಲಿ. ಆ ಸಂದರ್ಭದಲ್ಲಷ್ಟೇ ಇದನ್ನು
ಹೇಳಿ. ನೋ ನೋ, ನಾಟ್ ನೆಸೆಸರಿ. ನೀವು ಪ್ಲೇನಲ್ಲಿ ಹತ್ತು ಬಂದರೂ ಇಲ್ಲಿ 1 ಗಂಟೆಗೆ ಒಂದು ಅರ್ಧ ಗಂಟೆಲೇ ಬಂದಿರ್ತೀರ, ಹೌದಲ್ಲ? ಅಗತ್ಯ ದುಬಾರಿ, ಭಾಳ ದುಬಾರಿ ಅದು ಮಾಡೋದಕ್ಕೆ. ಕೋಟ್ಯಾಂತರ ರೂಪಾಯಿ ಬೇಕು ಅದಕ್ಕೆ ಮಾಡೋದಕ್ಕೆ. ಮತ್ತು ಅದಕ್ಕೊಂದು ಕ್ಯೂ ಇದೆ. ನೀವು ಇವತ್ತು ವಸ್ತು ಕೊಟ್ಟರೆ 4 ವರ್ಷ ಆದಮೇಲೆ ವಾಪಸ್ ರಿಸಲ್ಟ್ ಬರುತ್ತೆ. ಅಷ್ಟೊತ್ತಿಗೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಹೌದಲ್ಲ? ಸೊ ಇವೆಲ್ಲ ಮೀಡಿಯಾ ಟರ್ಮ್ಸು, ಇದು ಅಗತ್ಯವಿಲ್ಲ. ಈಗ ಅವ್ರು ಹೇಳಿದ್ರು ನೋಡಿ, ಇದನ್ನ ಅವ್ರು ನಿಮ್ಮ ಮನೇಲಿ ಚೆಕ್ ಮಾಡಿ, ನೀವು ದಯವಿಟ್ಟು ಫೋಟೋ ಕಳಿಸ್ಕೊಡಿ ನನಗೆ, ಕಾಫಿ ಟೈಮ್ನಲ್ಲಿ ನೋಡೋಣ ಅದನ್ನ. ಅದನ್ನು ಆಧಾರವಾಗಿ ಇಟ್ಕೊಂಡೆ ನಾವು ಕರೆಕ್ಟಾಗಿ ಹೇಳ್ಬೋದು ಸರ್. ಈಗ ಕೋರ್ಟಲ್ಲಿ ಎವಿಡೆನ್ಸ್ ಕೊಡೋದ ರೀತಿ ಎವಿಡೆನ್ಸಲ್ಲಿ 10 ರೀತಿ ಎವಿಡೆನ್ಸ್ ಕೊಡ್ತಲ್ಲ, ಪ್ರತಿಯೊಂದಕ್ಕೂ ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಒಂದಲ್ಲ ಹಲವಾರು ಎವಿಡೆನ್ಸ್ಗಳು ನೋಡೋದು. ಆವಾಗ ನಿಖರವಾಗಿ ನಾವು ಹೇಳ್ತೀವಿ, ಸರ್ ಕಾರ್ಬನ್ ಡೇಟಿಂಗು ಬೈದವೇ ನಿಮಗೆ 100 ವರ್ಷದ್ದು ಇದೆಲ್ಲ ಬರಲ್ಲ, 2024 ಅಂತ ಹೇಳೋಕ್ಕಾಗಲ್ಲ ಇವತ್ತಿನ ತಂತ್ರಜ್ಞಾನದ ಇದು ಅಕ್ಯುರೇಸಿ ಇದರಲ್ಲಿ. ಸೊ ಆ ಪದಗಳೇ ಅಗತ್ಯವಿಲ್ಲ ಬಿಡಿ, ನಮ್ಮ ಕೈಲಿ ನಾವು ಮಾಡ್ತಾಯಿಲ್ಲ. ನಾನು ಯಾಕೆ ಇಷ್ಟು ವಾದ ಮಾಡ್ತಾಯಿದ್ದೀನಿ, ಈಗ ಸದ್ಯಕ್ಕೆ ನಾವು ಮಾಡ್ತಾಯಿಲ್ಲ, ಅಗತ್ಯವಿಲ್ಲ. ಅದು ಮಾಡ್ತಾಯಿಲ್ಲ ಅಂತೇಳಿ ತಪ್ಪು ಹೇಳ್ತಾ ಇದ್ದೀವಿ ಅಂತ ಅಲ್ವೇ ಅಲ್ಲ. ಓಕೆ, ರೈಟ್. ಸೊ ಇದು ಜಾಗಗಳು ಎಲ್ಲ ಕಡೆನೂ ಸಿಗುತ್ತೆ. ನನ್ನ ಸಂತೋಷ, ಇವ್ರು ಯಾರೊಬ್ರು ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಥರನೂ ಇದೆ ಸಾಕಷ್ಟು. ಗುರುತಿಸದೇ ಇರೋದು, ಪತ್ತೆ ಆಗದೆ ಇರೋದು ಸಾಕಷ್ಟು ಇದೆ ನಮ್ಮಲ್ಲಿ. ಇದು ರಾಜ್ಘಟ್ಟ ಅಂತ ಹೇಳಿ, ರಾಜನ್ ಕುಂಟೆ ಕೇಳಿರ್ಬೋದು ನೀವು. BBMP ವ್ಯಾಪ್ತಿಯಲ್ಲಿದೆ, ಇನ್ನೂ ಹೊರಗಡೆ ಇದೆ. ಬಹುಶಃ 10 ವರ್ಷದಲ್ಲಿ ಒಳಗೆ ಬಂದು ಸೇರ್ಕೊಳ್ಳುತ್ತೆ. ವಾರ್ಡ್ ನಂಬರ್ 500, 800 ಏನೋ ಇರುತ್ತೆ. ದೊಡ್ಡಬಳ್ಳಾಪುರ ರೋಡ್. ಹೋದವರೆಲ್ಲ ನಾವು ಅಲ್ಲೇ ಕೆಲಸ ಮಾಡ್ತಾಯಿದ್ವಿ. ಅದು ಉತ್ಖನನ ಮಾಡಿ ಇದನ್ನು ನಾನು ಮಣ್ಣಲ್ಲಿ ಮುಚ್ಚಿರೋದು. ಇದೇ ಈಗಾಗಲೇ ನೋಡ್ದಲ್ಲ ಡಾಲ್ಮೆನ್ ಅಂತ ಹೇಳಿ, ಕನ್ನೂರಲ್ಲಿ ಏನಿದೆಯೋ ಸೇಮ್ ಇದು, ಬಟ್ ಇದು ಫುಲ್ ಇದು ಸಿಕ್ಕಿರೋದು. ಜೊತೆಗೆ ರಾಜ್ಘಟ್ಟದ ವಿಶೇಷ ಮತ್ತು ವಿದೇಶಿಗರು ಯಾವಾಗ ಬಂದರು ಅಂತ ಹೇಳೋದಕ್ಕಾಗಿ ಇಲ್ಲಿ ಬುದ್ಧಿಸ್ಟ್ ಚೈತ್ಯ ಮತ್ತು ವಿಹಾರ. ಅದು ದೇವಾಲಯಗಳು, ಚರ್ಚ್ಗಳು, ಮಸೀದಿಗಳು ನಮಗೆಲ್ಲ ಕಡೆನೂ ಸಿಗತ್ವೆ. ಬೌದ್ಧ ವಿಹಾರಗಳು ಅಪರೂಪ ಇಲ್ಲ ಬೆಂಗಳೂರಿನಲ್ಲಿ. ಇವತ್ತೆಲ್ಲ ಒಂದು ಕಡೆ ಇದೆ, ಗಾಂಧಿನಗರಲ್ಲಿ. ಬೌದ್ಧರಲ್ಲಿ ಇದ್ದರು ಅನ್ನೋದಕ್ಕೆ ಸಾಧಾರಣವಾಗಿ ಇದಿಲ್ಲ. ಈಗ ಕನ್ವರ್ಟ್ಗಳಾಗ್ತಾ ಇರೋವಲ್ಲ ನಾನು ಹೇಳ್ತಾ ಇರೋದು, 1000 ವರ್ಷಗಳಿಂದ ಇಲ್ಲಿ ಬರ್ತಾ ಇರೋದು. ಸೊ ವಿಹಾರ ಇತ್ತು, ಚೈತ್ಯ ಇತ್ತು ರಾಜ್ಘಟ್ಟದಲ್ಲಿ. ಇದು ಉತ್ಖನನ ಸಮಯದಲ್ಲಿ ತೆಗೆದಿದ್ದ ಫೋಟೋಗಳು. ಉತ್ಖನನ ಬಂದು 2000 ಮತ್ತು 2004 ಎರಡು ವರ್ಷ 2 ಸೀಸನಲ್ಲಿ ಆಗಿದ್ದು. ಆ ಸಮಯದಲ್ಲಿ ಇದೆಲ್ಲ ತೆಗೆದು ನೋಡ್ತಾ ಇರೋದು. ನೀವು ಗುರುತುಗಳು ಎಲ್ಲ ನೋಡ್ತಾ ಇದ್ದೀರಾ. ಮೈಸೂರು ವಿಶ್ವವಿದ್ಯಾಲಯದವರು ಮಾಡಿದ್ದಿದ್ದು. ಈಗ ಅದನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚಿಬಿಡ್ಯಾರೆ. ಇವತ್ತು ಅಲ್ಲಿ ಹೋದರೆ ಅಲ್ಲಿ ನೀಲಗಿರಿ ತೋಪು, ಹೊಲ, ಇನ್ನೊಂದು ರಾಗಿನೂ ಬೆಳೀತಾರೆ ಜಾಗ. ಅದು ಕಾರಣ ಏನು ಅಂದರೆ ನಮ್ಮಲ್ಲಿ ಸಂರಕ್ಷಿಸೋದಕ್ಕೆ ಇದು ಮಾಡೋದು, ಮಳೆ ಬಿಸಿಲಿಗೆ ಅದು ಡ್ಯಾಮೇಜ್ ಆಗುತ್ತೆ. ಓಪನಲ್ಲಿ ಇಟ್ಟರೆ ಅದಕ್ಕೆ ಒಂದು ಶೆಡ್ ಹಾಕಬೇಕು. ಮತ್ತು ಇಟ್ಟಿಗೆ ಏನಿದೆ, ಅದ್ಭುತವಾದ ಇಟ್ಟಿಗೆ ಅದು. 1500 ವರ್ಷದಿಂದ ಅಲ್ಲಿ ಕರಗದೇ ಇರೋ ಇಟ್ಟಿಗೆ ಅದು. ಆ ರಾಜ್ಘಟ್ಟದ ಮನೆಗಳು ನೀವು ಹೋದರೆ ಗೋಡೆಗಳು ಇವತ್ತು ನಮ್ಮದು MTB, ATB ಬ್ರಿಕ್ಗಳ ಜೊತೆಗೆ ಇದೊಂದಿರುತ್ತೆ. ಗಟ್ಟಿದಾಗ ಬ್ರಿಕ್ಕು ತಗೊಂಡೋಗಿ ಕಟ್ಕೊಳಕ್ಕೆ ಏನು, ಟ್ರ್ಯಾಕ್ಟರ್ ಲೋಡ್ ಹೊಡ್ಕೊಂಡು ಹೋಗಿದ್ದಾರೆ. ಆ ಪ್ರದೇಶದಲ್ಲಿ ಎಷ್ಟೋ ಮನೆಗಳಿಗೆ ಬಳಸಿರೋ ಇಟ್ಟಿಗೆ ಇದು. ಸೊ ಅದೆಲ್ಲ ಹಾಕ್ಕೊಡ್ದು ಅನ್ನೋದಕ್ಕಾಗಿ ದುಡ್ಡಿರಲಿಲ್ಲ ಸರ್ಕಾರದಲ್ಲಿ ಮತ್ತು ಇದರಲ್ಲಿ ಅಂತ ಹೇಳಿ ಇದನ್ನು ಮತ್ತೆ ಮಣ್ಣಾಕಿ ಮುಚ್ಚಿಟ್ಬಿಡ್ಯಾರೆ. ಇವತ್ತು ರಿಪೋರ್ಟ್ಗಳಿದೆ, ಫೋಟೋಗಳಿದೆ ನಮ್ಮಲ್ಲಿ. ಕೇಳಬೇಕಾದ ಪ್ರಶ್ನೆ, ಸರ್ ಇವತ್ತು ನಮ್ಮಲ್ಲಿ ದುಡ್ಡಿದೆ, ನಾವು ಇದೇನಿದು ಒಂದು ಅರ್ಧ ಎಕರೆ ಇಲ್ಲ ಸರ್, ಇದು ಅರ್ಧ ಎಕರೆಗೆ ಒಂದು ಟಿನ್ ಶೆಡ್ ಹಾಕ್ಸೋದಕ್ಕೆ ಏನೊಂದು 4-5 ಲಕ್ಷ ರೂಪಾಯಿ ಬೇಕು. ಅರ್ಧ ಎಕರೆಗೆ ಆ ಪ್ರದೇಶದಲ್ಲಿ ಬಹುಶಃ ಏನು ಅವನಿಗೇನೋ 3-4 ಕೋಟಿ ರೂಪಾಯಿ ಕೊಟ್ಬಿಟ್ರೆ ಅವನು ಊರೇ ಮಾರ್ಬಿಟ್ಟು ಹೋಗ್ತಾನೆ. ಮಾಡ್ಬೋದು ನಾವು. ಇದನ್ನ ತೆಗೆದು ಟೂರಿಸ್ಟ್ ಸ್ಪಾಟ್ ಮಾಡಬೇಕಾದ ವಿಷಯ. ಇದ್ರ ವಿಶೇಷ ಇನ್ನೊಂದು ಏನು ಅಂದರೆ, ಬೆಂಗಳೂರಿನ ಮೊದಲ ಶಾಸನ ಅಂತ ಏನು ಕರಿತೀವಿ, ಬರವಣಿಗೆ, ರೈಟಿಂಗ್, ಅಕ್ಷರಸ್ಥರು ಯಾವಾಗಿದ್ದರು ಇಲ್ಲಿ, ಯಾವ ಕಾಲದಿಂದ ಅನ್ನೋದಕ್ಕೆ ಇದು ಸಾಕ್ಷಿ. ಒಂದು ಬಿಲ್ಲೆದು ಈ ಥರ ಒಂದು ಇದು ಚಿಕ್ಕದಿಷ್ಟಿರುತ್ತೆ. ಇದನ್ನು ಹರಕೆ ಇದು ಅಂತ ಕರೀತಾರೆ, ಸ್ತೂಪಗಳು ಅಂತ ಕರೀತಾರೆ. ಈಗ ನಾವು ಯಾವ ರೀತಿ ತಾಯ್ತ ಅಂತ ಕಟ್ತೀವೋ, ಇನ್ನೊಂದು ಮಾಡ್ತೀವೋ, ಬೌದ್ಧರಲ್ಲಿ ಇದನ್ನು ಈ ಥರ ಇದು ಮಾಡಿ ಚಿಕ್ಕದ ಸ್ತೂಪ ಅದು ಮಣ್ಣಿದು, ಅದ್ರ ಒಳಗೆ ಈ ಥರ ಒಂದು ಬಿಲ್ಲು, ಅದ್ರ ಮೇಲೆ ಈ ಥರ ಒಂದು ಶ್ಲೋಕ, ಬುದ್ಧನಿಗೆ ಸಂಬಂಧಪಟ್ಟಿದ್ದು ಒಂದು ಶ್ಲೋಕ. ಅದು ಪಾಳಿ ಭಾಷೆ, ಬ್ರಾಹ್ಮಿ ಲಿಪಿ ಅಂತ ಹೇಳಿ, ಪಾಳಿ ಭಾಷೆ ಅಂತ ಹೇಳಿ. ಸೊ ಯಾವ ರೀತಿ ಮರಕ್ಕೊಂದು ಇದು ಕಟ್ಬಿಟ್ಟು ಬರ್ತೀವೋ ನಾವು, ಆ ರೀತಿ ಅವರು ಇದನ್ನು ಪೂಜೆ ಮಾಡಿದ್ಮೇಲೆ ಅವ್ರು ಇದಾದ್ಮೇಲೆ ಒಂದು ಮಾಡಿ ಎಲ್ಲ ಒಂದು ಕಡೆ ಹಾಕಿಬಿಟ್ಟು ಗುಂಡಿಯಲ್ಲಿ ಹಾಕಿ ಬರೋ ಪದ್ಧತಿ ಅದು. 106 ಸಿಕ್ಕಿವೆ ಇವು. ಮೈಸೂರು ಯೂನಿವರ್ಸಿಟಿಗೆ ಹೋದಾಗ ನಿಮಗೆ ಇದು ಇವತ್ತಿಗೂ ಕಾಣುತ್ತಲ್ಲ, ಮ್ಯೂಸಿಯಮ್ನಲ್ಲಿದೆ.
ಈ ಥರ ಒಳಗಿರುತ್ತೆ. ಇದು ನನಗೆ ಹಿಡ್ಕೊಳ್ಳೋ ಇದು ಅವಕಾಶ ಸಿಕ್ತು. ಫಸ್ಟ್ ನಾನು ಮುಟ್ಟಿರೋಂಥ ವಸ್ತು ಇದು ಈ ಇದರಲ್ಲಿ. ಸೊ ಇದನ್ನು ಯಾರೋ ನನಗೆ ಹೇಳಿದ್ರು, ನಮ್ಮ ಮನೇಲಿ ನಾನು ಉತ್ಕಂಡ ಸಮಯದಲ್ಲಿ ಇತ್ತು ರೀ, ಇಟ್ಟಾಡ್ತಾ ಇತ್ತು, ನಮ್ಮ ಮನೇಲಿ ಒಂದು 4-5 ಇಟ್ಕೊಂಡಿದ್ದೀನಿ, ಬೇಕಿದ್ರೆ ಬಂದು ನೋಡಿ ಅಂದರು. ನಾನು ಇದೇ ರೀತಿ ಗೋಳಾಡ್ತಾ ಇದ್ದ ಸಂದರ್ಭದಲ್ಲಿ ಸೊ ಅವ್ರ ಮನೆಗೆ ಹೋದಾಗ ಅವರು ತೆಗೆದು ಮುಟ್ಕೊಟ್ಬಿಟ್ಟು ಹಣ ವಾಪಸ್ ಇಟ್ಬಿಡು ಅಂತ ಜೋಬು ಚೆಕ್ ಮಾಡೋ ಸ್ಥಿತಿಯಲ್ಲಿ ಇದ್ದರು. ತಗೊಂಡೋಗ್ಬಿಡ್ತೀನಲ್ಲ ನಾ ಅಂತ ಹೇಳಿ ಇದೇ ಇದು ಈ ಥರ. ಇದ್ರದ್ದು ವಿಶೇಷ ಏನು ಅಂದರೆ ಈ ಕಟ್ಟಡ ಇದು ಪೂರ್ತಿ ಇಟ್ಟಿಗೆಯಲ್ಲಿ ಕಟ್ಟಿರೋ ಇದು. ಮತ್ತು ಇಟ್ಟಿಗೆಯಲ್ಲಿ ಕಟ್ಟೋ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಅಂದರೆ ಮನೆಗಳು ಬಡವರು ಮಾತ್ರ ಇಟ್ಟಿಗೆ ಬಳಸ್ತಾ ಇದ್ದು, ಮಣ್ಣು ಮನೆಗಳು ಬರೀ ಬಡವರದು. ಶ್ರೀಮಂತರು ಅಥವಾ ದೇವಸ್ಥಾನಗಳು ಅರಮನೆಗಳು ಕಟ್ಟೋದು ಕಲ್ಲಿನಲ್ಲಿ. ಇದು ದಕ್ಷಿಣ ಭಾರತದಲ್ಲಿ ಭಾಳ ಹಳೆಯದು, ವಿಶೇಷವಾದ ಒಂದು ಇದು. ಬಹುಶಃ ಇದು ರಾಜ್ಘಟ್ಟ ಅಂತ ನಾವು ಕರಿತೀವಿ. ಬಹುಶಃ ಇವರು ಭಿಕ್ಷುಗಳು ವಾರಣಾಸಿ ಹತ್ರ ಒಂದು ರಾಜ್ಘಾಟ್ ಇದೆ. ಸಾರನಾಥ್ ಇದು ಎಲ್ಲ ಬುದ್ಧನಿಗೆ ಸಂಬಂಧಪಟ್ಟ ಇದು. ಆ ಸಮಯದಲ್ಲಿ ಏನಾಗ್ತಾ ಇತ್ತು, ಅಲ್ಲಿಂದ ಅವರು ಬರೋರು ಪ್ರಚಾರಕ್ಕಾಗಿ, ಧರ್ಮ ಪ್ರಚಾರ ಅಂತ ಹೇಳಿ ಬಂದು ಬರೋರು. ಸೊ ಬುದ್ಧಿಸ್ಟ್ ಮಾಂಕ್ಸ್. ಇವತ್ತು ಕಾಂಟ್ರವರ್ಸಿ ಆಗ್ತಾ ಇದೆಯಲ್ಲ, ಕ್ರಿಶ್ಚಿಯನ್ ಕನ್ವರ್ಷನ್ ಆಗ್ತಾ ಇದೆ, ಇನ್ನೊಂದು ಕ್ರಿಶ್ಚಿಯನ್ ಕನ್ವರ್ಷನ್ ಆಗ್ತಾ ಇದೆ ಅಂತ ಹೇಳಿ. ಹೇಗಾಗತ್ತೆ ಅಂದರೆ ಪಾದ್ರಿಗಳು ಬರ್ತಾರೆ, ಊರುಗಳಿಗೆ ಹೋಗ್ತಾರೆ, ಇನ್ನೊಂದು ಮಾಡ್ತಾರೆ. ಸೇಮ್ ಹಿಂದೂ ಧರ್ಮನೂ ಪ್ರಚಾರ ಆಗಿದ್ದ ಹಾಗೇನೆ, ಬೌದ್ಧ ಧರ್ಮ ಪ್ರಚಾರ ಆಗಿದ್ದ ಹಾಗೇನೆ, ಮುಸ್ಲಿಂ ಇದನ್ನು ಧರ್ಮ ಆಗಿದ್ದ ಹಾಗೇನೆ. ರಾಜಕೀಯ ಕಾರಣಗಳಿಗೆ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು. ನಿಜ ಏನು ಅಂದರೆ ಪ್ರಚಾರ ಆಗದೆ ಯಾವುದೂ ಎಲ್ಲೂ ಹೋಗಿದಾಗಲ್ಲ. ಸೊ ಬೌದ್ಧ ಭಿಕ್ಷುಕರು ಎಂಥ ಜಾಗಗಳು ಆರಿಸ್ಕೊಳ್ತಾ ನೋಡಿ. ಇವಾಗ ಇದು ಹಿಂದೂ ಸಂಪ್ರದಾಯ ಅಲ್ಲ, ಇದು ಪ್ರೀ ವೇದಿಕ್, ಇದು ಪ್ರೀ ಹಿಂದೂ. ಇದು ದೇವರು ಇದು ಮನೆ ಈ ರೀತಿ ಸಮಾಧಿ ಮಾಡೋ ಪದ್ಧತಿ ಪ್ರೀ ವೇದಿಕ್ ಕಲ್ಚರ್ ಅಂತ ಕರೆಯೋದು. ಹಿಂದೂ ಧರ್ಮ ಬಂದಾದ್ಮೇಲೆ ಮಣ್ಣು ಮಾಡೋದು, ಸುಡೋದು, ಇನ್ನೊಂದು ಅದು ಇದು ಎಲ್ಲ ಬಂತೆ ಹೊರತು ಇದು ಪ್ರೀ ರಿಲಿಜನ್ ಅಂದರೆ ಪ್ರೀ ವೇದಿಕ್ ರಿಲಿಜನ್. ಸೊ ಭಿಕ್ಷುಗಳು ಅಂಥ ಜಾಗಗಳು ಆರಿಸ್ಕೊಳ್ತಾ ಇದ್ರಂತೆ. ಯಾಕಂದರೆ ಬೌದ್ಧ ಇದು ಧರ್ಮ ಬಂದು ಹಿಂದೂ ವಿರುದ್ಧವಾಗಿ ಶುರು ಆಗಿದ್ದು ಪ್ರಾರಂಭದಲ್ಲಿ. ಇದು ಸರಿ ಇಲ್ಲ, ಈ ಥರ ರಿಚುವಲ್ಸ್ ಮಾಡಬಾರ್ದು, ಇದು ಇನ್ನೊಂದು ಮಾಡಬಾರ್ದು ಅಂತ ಹೇಳಿ ಶುರು ಆಗಿದ್ದು ಇದಲ್ವಾ. ಸೊ ಆ ಥರ ಎಲ್ಲೆಲ್ಲಿ ಈ ರೀತಿ ಡಾಲ್ಮನೆಗಳಿವೆಯೋ ಅಲ್ಲಿ ಹೋಗಿ ಅವರು ತಮ್ಮ ಇದು ಶುರು ಮಾಡೋರಂತೆ. ಏನಂತ ಕರಿತೀರಾ, ಮಠಗಳು ಕಟ್ಕೊಂಡ ರೀತಿಯಲ್ಲಿ ಏನೋ ಮಾಡಿಕೊಂಡು ಬೌದ್ಧ ಮಠನೇ ಚೈತ್ಯ ವಿಹಾರ ಅಂತ ಹೇಳೋದು. ಚೈತ್ಯ ಅಂದರೆ ಪ್ರಾರ್ಥನೆ ಮಾಡೋ ಜಾಗ, ವಿಹಾರ ಅಂದರೆ ಉಳ್ಕೊಳ್ಳೋ ಜಾಗ, ಹಾಸ್ಟೆಲ್ ಥರ ಇದು ಮಾಡೋ ಜಾಗ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಚೈತ್ಯ. ನಾನು ಬೇರೆ ಫೋಟೋಗಳು ಇಲ್ಲಿಲ್ಲ, ಆಮೇಲೆ ಬೇಕಿದ್ರೆ ತೋರಿಸ್ತೀನಿ. ಸೊ ಬೌದ್ಧರು ಇಲ್ಲಿದ್ದರು 1600 ವರ್ಷಗಳ ಹಿಂದೆ ಅನ್ನೋದಕ್ಕೆ ಆಧಾರ ಇದು. ಅದ್ಭುತವಾದ ಇದು. ಈ ಬೆಂಗಳೂರು ಪ್ರಸಿದ್ಧವಾಗಿರೋದು ಯಾತಕ್ಕೆ, ವಿದ್ಯಾವಂತರಿಗಾಗಿ. ನಾನು ಉದಾಹರಣೆ ತೊಗೊಂಡಲ್ಲ, ರಾಜಕೀಯಕ್ಕೆ ಡೆಲ್ಲಿ, ವಾಣಿಜ್ಯಕ್ಕೆ ಬಾಂಬೆ, ಇನ್ನೊಂದು ಬೆಂಗಳೂರು ಪ್ರಸಿದ್ಧವಾಗಿರೋದು ವಿಶ್ವದಿಂದೆಲ್ಲ ಬರ್ತಾರೆ. IT-BT ಅಲ್ಲ, ವಿದ್ಯಾವಂತರಿಗಾಗಿ. ಅಕ್ಷರಸ್ಥ ಇಲ್ಲ ಅಂದರೆ ಅದಿಲ್ಲ. ಮೊದಲಿಗೆ ವಿದ್ಯೆ ಓದಬೇಕಲ್ಲ, ಆಮೇಲೆ ತಾನೇ ಅವ್ನು ಏನೇ ಆಗೋದಕ್ಕೆ ಸಾಧ್ಯ. ಸೊ ಇಲ್ಲಿ ವಿದ್ಯಾವಂತರಿದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ ಎಲ್ಲ ಇದರಿಂದಲೂ. ಸೊ ಇಲ್ಲೂ ಅಕ್ಷರಸ್ಥರು ಇದ್ದರು ಅನ್ನೋದಕ್ಕೆ ಮೊದಲ ಇದು ಸಾಕ್ಷಿ ಇದು. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ರಾಜಘಟ್ಟದಲ್ಲಿ ಇವತ್ತಿಗೂ ಬಹುಶಃ 50% ಲಿಟ್ರಸಿ ಇರ್ಬೋದು. ನಾವೇನು ಮಾಡ್ತೀವಿ ಈ ಥರ ಹೋದಾಗ, ಸಾಕಷ್ಟು ಜನ ಹೆಬ್ಬೆಟ್ ಕೇಸುಗಳು ನಮ್ಮ ಹಳ್ಳಿಗಳಲ್ಲಿ. ನಾನು ಸೈನ್ ಮಾಡೋ ನಂಗೆ ಬರೋಕ್ಕಿಲ್ಲ ಅಂತಾರೆ, ಹೆಂಗ್ ಸರ್ ಅಂತೂ ಬರೋದೇ ಇಲ್ಲ ಅಂತಾರೆ. ಹೌದಲ್ಲ? ಪ್ರಶ್ನೆ ಏನು ಕೇಳ್ತೀವಿ, ನಿಮ್ಮೂರು ಇಂಥ ಊರು ಕಣೆಯ, 1500 ವರ್ಷಗಳ ಹಿಂದೆ ನಿಮಗೆ ಇಲ್ಲಿ ಓದೋಕ್ಕೆ ಬರೆಯೋದಕ್ಕೆ ಬರೋರು ಇದ್ದರು, ಇವತ್ತು ಯಾಕೆ ಈ ಥರ ಹಠ ಮಾಡ್ತಾ ಇದೆಯಾ, ನಿಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸಲ್ಲ ಅಂದ್ಬಿಟ್ಟು. ಹೆಮ್ಮೆಯಿಂದ ಹೇಳ್ಬೇಕು ನೀನು, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ ಅಂತ. ಬಳಸ್ಕೋಬೇಕು ನಾವು ನಮ್ಮ ಪರಂಪರೆನ. ಬಳಸ್ಕೊಂಡ್ರೆ ನಮ್ಮ ಹೊಸ ಸಮಾಜ, ಹೊಸ ಇದು ನಿರ್ಮಾಣವಾಗೋದಕ್ಕೆ, ಸೃಷ್ಟಿಯಾಗೋದಕ್ಕೆ ಸಾಧ್ಯವಾಗತ್ತೆ. ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಅಂತಾರೆ. ನಮ್ಮೂರಲ್ಲಿ ಈ ಥರ ಕಥೆ ಇದೆಯಾ, ನನಗೆ ಗೊತ್ತೇ ಇರಲಿಲ್ಲ ಅಂತಾರೆ ಅಲ್ಲಿ. ಓಕೆನಾ? ಸೊ ಈಗ ನಾನು ಸ್ಟೋನ್ ಇದರಿಂದ ಹಿಸ್ಟಾರಿಕ್ ಪೀರಿಯಡ್ಗೆ ಬರ್ತಾ ಇದ್ದೀನಿ. ಪ್ರೀ ಹಿಸ್ಟಾರಿಕ್ಕಿಂದ ಹಿಸ್ಟಾರಿಕ್ ಪೀರಿಯಡ್ ಬರ್ತಾ ಇದ್ದೀನಿ. ರಾಜ್ಘಟ್ಟ ಈಸ್ ರಾಜನ್ಕುಂಟೆ ದೊಡ್ಡಬಳ್ಳಾಪುರ ರೋಡ್. ಇಟ್ ಈಸ್ ಆ್ಯಕ್ಚುಲಿ, if you're familiar with that region, it's Nelmangla Nandi road. Yes, very much there. ಏನು ಹೇಳಿ, ಮಣ್ಣು ಮುಚ್ಚಿದ್ದಾರೆ. ಐ ಮೀನ್ ಪ್ರಶ್ನೆ ಬಂದು, ಇಸ್ ಇಟ್ ದೇರ್ ಅಂದರೆ ಏನು, ಕ್ಯಾನ್ ಐ ಸಿ ಇಟ್? ನೋ, ಯು ಕ್ಯಾನಾಟ್ ಸಿ ಇಟ್.
Can I go see this? No. But can I identify the place? Yes. Can people show it to me? Yes. Can I see bricks? ಇವಾಗ ಇದೇನಿದೆ ಇಲ್ಲಿ ನೋಡಿ, ಈ ಮಣ್ಣು ರೋಡ್ ಇದೆಯಲ್ಲ, ಈ ಮಣ್ಣು ರೋಡ್ ಇವತ್ತಿಗೂ ಇದೆ. ಈ ಪ್ರದೇಶದಲ್ಲಿ ಬರೀ ಇಟ್ಟಿಗೆ ಇದೆ. You can pick up that brick, any of this brick, and take it home. You will have something which is 1500 years old. Very unique. Please don't do it. Huh? You should. As of today, what is the stand of the policymakers, the government, whatever? We are just starting to think. Even now? No. Yesterday we were not even thinking. Today we have started to think. I don't think funds should be a medicine. Sir, funding is not a problem. We are... Huh? ಸರ್, ನಿಮ್ಮ ಅದೃಷ್ಟನೇನೋ ಗೊತ್ತಿಲ್ಲ. ನೀವು BBMP ಇಲ್ಲಿ ಬಜೆಟ್ ಇದು ಮಾಡಿದ್ರೆ ಅನಾಲಿಸಿಸ್ ಯಾರನ್ನ ಮಾಡ್ತಾರೆ ಅಂತ ಕಾಣುತ್ತೆ. ಮಾಡಿದ್ದಾರೆ ಈಗಾಗಲೇ, ಅಥವಾ ಮುಂದೆ ಮಾಡ್ತಾರೆ ಅಂತ ಕಾಣುತ್ತೆ. ನೀವು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಅನಲೈಸ್ ಮಾಡೋದ್ರಲ್ಲಿ ಪುರಾತತ್ವ ಇಲ್ಲವಾಗಿ ಎಷ್ಟಿದೆ ಗೊತ್ತಾ ಅಲೋಕೇಶನ್? ನೀವು ಯಾರೇ MLA ಆದರೂ ನಿಮಗೆ ಇದು ಬೇಡವೇ ಬೇಡ ಅಂತ ಓಡಾಕ್ತೀರಾ, ಪೋರ್ಟ್ಫೋಲಿಯೋನೇ ಬೇಡ ನನಗೆ ಅಂತ. ಎಷ್ಟಿರ್ಬೋದು ಹೇಳಿ ಬಜೆಟ್ ಅಲೋಕೇಶನ್ ವರ್ಷಕ್ಕೆ? 800 crores. ಮ್ಯೂಸಿಯಮ್ಗೆ ಯಾರನ್ನ ಹೋಗಿದ್ದೀರಾ ಇಲ್ಲಿ ಬೆಂಗಳೂರು ಮ್ಯೂಸಿಯಮ್ಗೆ ಇತ್ತೀಚೆಗೆ? ಯಾವಾಗ ಸರ್? ಮುಚ್ಚಿತ್ತದ? ಯಾವ ಮ್ಯೂಸಿಯಂ ಹೇಳಿ? ನೀವು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹೇಳ್ತಾ ಇದ್ರು. ಅದು ಟೆಕ್ನಾಲಜಿ ಮ್ಯೂಸಿಯಮ್ಮು. ಪಕ್ಕದಲ್ಲಿ ಒಂದು ಕೆಂಪು ಬಿಲ್ಡಿಂಗ್ ಇದೆ, ಅದ್ಭುತವಾದ ಕೆಂಪು ಬಣ್ಣದ್ದು. ಅದು ಸರ್, ಅಲ್ಲಿ ನಿಜವಾದ ಕಥೆ ಹೇಳ್ತೀನಿ, ದಯವಿಟ್ಟು ಕೇಳಿ. 2 ವರ್ಷಗಳ ಹಿಂದೆ ಅಲ್ಲಿ ಕೆಲಸ ಮಾಡ್ತಾಯಿದ್ವಿ. 1 ವರ್ಷದಿಂದ ಮುಚ್ಚಿದೆ, ರಿಪೇರಿ ಕೆಲಸ ನಡೀತಾ ಇದೆ ಅಲ್ಲಿ. 1 ವರ್ಷದ ಹಿಂದೆ ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ವಿ. ಯಾರೋ ಉತ್ತರ ಭಾರತದವರು ಒಂದು ಆಗ್ತಾನೆ ಒಂದು 2 ವರ್ಷ ಮದುವೆ ಆಗಿದೆ, ಟೂರ್ ಥರ ಬಂದಿದ್ದಾರೆ, ಮ್ಯೂಸಿಯಮ್ಗೆ ಹೋಗಿದ್ದಾರೆ. ಯಂಗ್ಸು ಬಸ್ರಿ, ಅವಳಿಗೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಭಾಳ ಆಸೆ. ಇದು ಸರಿ, ಅವ್ನ ಗಂಡನ ಕೇಳ್ತಾ ಇದ್ದಾರೆ. ಅವನು ಯಾವನೋ ಬುದ್ಧಿ ಇಲ್ಲದೆ ಇರೋನು ಇರು ಅಂತ ಪಾಪ ಅವಳಿಗೆ ಇದು ಮಾಡ್ತಾಯಿದ್ದ. ಸರಿ, ಗಂಡಂದ್ರೆಲ್ಲ ಸಾಕಷ್ಟು ಜನ ನೋಡಿ ಅವ್ರನ್ನ ಹಾಕ್ತಾ ಇದ್ದಾರೆ ಅಲ್ವಾ? ಸರಿ, ಅವನು ಹೆಂಗ್ಸು 2-3 ಸತಿ ಪೀಡಿಸ್ತು. ಆಮೇಲೆ ಅವನ್ನ ಬಂದು ನನ್ನ ಕೇಳ್ದ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಈಸ್ ದೇರ್ ಎನಿ ಟಾಯ್ಲೆಟ್ ಹಿಯರ್ ಅಂದ. ಟಾಯ್ಲೆಟ್ ಇಲ್ಲ ಸರ್, ಫೋಟೋ ತೋರಿಸ್ತೀನಿ ನಿಮ್ಗೆ ಬೇಕಿದ್ರೆ. ಅರ್ಧ ಮುರಿದಿದೆ, ಪೈಪ್ ಇಲ್ಲ, ಗಲೀಜು, ಮೂಗು ನೀವು ಹಿಡ್ಕೊಳಕ್ಕಾಗಲ್ಲ, ಏನು ಕಣ್ಣು ಮೂಗು ಎಲ್ಲ ಬಿಚ್ಕೊಂಡು ಹೋಗ್ಬೇಕು, ಅಷ್ಟು ಅಸಹ್ಯಕ್ಕಿದೆ ಅದು ಜಾಗ. ಸರಿ, ನಾನು ಹೋಗಿ ನಿರ್ದೇಶಕರನ್ನ ನಾನು ಹೇಳಿದೆ, ಅಮ್ಮ ಇಲ್ಲಿ ಚೆನ್ನಾಗಿಲ್ಲ ಜಾಗ, ಪಕ್ಕದಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಚೆನ್ನಾಗಿದೆ, ಅಲ್ಲಿ ಹೋಗಿ ಬಂದ್ಬಿಡಿ. ಅವನಿಗೆ ಡೈರೆಕ್ಟ್ರಿಗೆ ಹೋಗಿ ಕೇಳಿದೆ, ಸರ್ ಏನು ಸರ್ ಅಸಹ್ಯ ಇದು, ಟಾಯ್ಲೆಟ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಳಕ್ಕಾಗೋದಿಲ್ವಾ? ಎಷ್ಟು ದಿನ ಅಂತ ನನ್ನ ಜೋಬಿಂದ ಹಾರ್ಪಿಕ್ ಕಾಸು ಹಾಕ್ಲಪ್ಪ ಅಂದರು. ನೋಡು ಸಾಕು, ನೀನೇನೋ ಹೇಳ್ತೀಯ, ನೀನು ಇಲ್ಲಿ ಬಂದುವಾಗ ಅವನು 2 ದಿನ ನನಗೆ ಟೆಲಿಫೋನ್ ಬಿಲ್ಲು ಅವನು BSNL ಅವನು ಬಂದು ಬೆದರಿಸ್ತಾನೆ, ಸರ್ 3 ತಿಂಗಳು ಬಿಲ್ ಕಟ್ಟಿಲ್ಲ. ಬೆಸ್ಕಾಮ್ ಅವನು ಬಂದು, ಸರ್ ನೀವು 6 ತಿಂಗಳು ಬಿಲ್ಲೇ ಕಟ್ಟಿಲ್ಲ, ಸರ್ಕಾರಿ ಸಂಸ್ಥೆ ಅಂತ ಬಿಟ್ಟಿದ್ದೀವಿ ನಾವು, ಇಲ್ಲಾಂದರೆ ಕಟ್ ಮಾಡೋಗ್ಬಿಡ್ತಿದ್ವಿ. ನಾನು ನಂಬಲಿಲ್ಲ, ನಮ್ಮ ಸರ್ಕಾರದಲ್ಲ ಹಿಂಗೆ ಬಿಡು, ನೀ ಅಪ್ಪ ಮಾತ್ರ ಅವ್ನು ಕಾರಲ್ಲಿ ಬಂದು ಹೋಗಿ ಮಾಡ್ತಾನೆ. ಆಮೇಲೆ ಅಲ್ಲ ಬಜೆಟ್ ತೆಗೆದು ನೋಡಿದ್ರೆ 20 ಕೋಟಿ ರೂಪಾಯಿ ಸಂಬಳ ಕೊಡೋದಕ್ಕೂ ಯೋಗ್ಯತೆ ಇಲ್ಲ, ಅಲ್ಲ ಅಷ್ಟು ದುಡ್ಡಿಲ್ಲ. ಯಾರು ಹೋಗಿ ಹೋರಾಡ್ತಾರೆ ನಮ್ಮ ಪುರಾತತ್ವ ಇಲಾಖೆ ಬಜೆಟ್ ಹೆಚ್ಚು ಮಾಡಿ? ಯಾರಿಗಾನ ಓಟ್ ಬೀಳತ್ತಾ? ನೀವು ನಿಮ್ಮ ವೋಟರ್ಸ್ ಎಲೆಕ್ಟ್ರಸ್ಗೆ ಹೋಗಿ ಕೇಳಿದ್ರೆ, ನಾನು ಏನು ಮಾಡ್ತೀನಿ ನಿಮ್ಮ ಇದು ಹೇಳಿ ಅಂದರೆ, ನಾನು ಪುರಾತತ್ವ ಇಲಾಖೆ ಬಜೆಟ್ ಹೆಚ್ಚಿಸ್ತೀನಿ, ಮ್ಯೂಸಿಯಂ ಚೆನ್ನಾಗಿ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂದರೆ ಒಂದು ಓಟು ಬೀಳಲ್ಲ. ಯಾವನ ಮೆಂಟಲ್ ಕಡೆ ಅವನು ಮುಂದೆ ಗುಂಡಿ ಬಿದ್ದಿದೆ, ಕಸ ಅಲ್ಲಿ ಮೊರೆಯಲ್ಲಿ ಇದು ತುಂಬಿದೆ. ಹಾಂ, ಹೌದಲ್ಲ? ಇದು ಸರ್ ನಿಜ. ಆದರೆ ಉಲ್ಟಾ ಯೋಚನೆ ಮಾಡಿ. ಫಸ್ಟ್ ಸ್ಲೈಡಿಗೆ ಏನಕ್ಕೆ ಹೋದ್ನೋ ವಾಪಸ್ಸಿಗೆ ಹೋಗಿ. ನೀವುಗಳು ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು ಅಂತ ಯಾಕೆ ಹೊರಟಿದ್ದೀರಾ? ಯಾವುದೋ ಗ್ರಾಮ ಪಂಚಾಯತಲ್ಲಿ ನಿಂತ್ಕೊಂಡು ಮಾಡ್ಬೋದಲ್ಲ, ಯಾಕೆ ಬೆಂಗಳೂರು ಬೇಕು ನಿಮಗೆ? ಜಾಗ ಅಂಥದ್ದು
ಮಹಿಮೆ ಆಗಿದೆ. ಹಲವಾರು ಕಾರಣಗಳಿಂದ ಇಲ್ಲಿ ಈ ಜನ ಪ್ರತಿನಿಧಿಸಬೇಕು, ನಾನು ಇಲ್ಲಿ ಗೆಲ್ಲಬೇಕು, ನಾನು ಇಲ್ಲಾಗಬೇಕು ಅಂತ. ಅದಕ್ಕೆಲ್ಲ ಮೂಲ ಏನು ಅಂದರೆ ಸರ್, ಇದು ಸಮಾಜದಲ್ಲಿ ಈಗ ತಾನೇ ನೀವು ಸ್ವಲ್ಪ ಬೆಳಕು ಜನಗಳಲ್ಲಿ ಬರ್ತಾ ಇದೆ. ನೀವುಗಳು ಕೇಳ್ತಾ ಇರೋ ಪ್ರಶ್ನೆಗಳು ಇವಾಗ ಕೇಳ್ತಾ ಇದ್ದಾರೆ. ರಸ್ತೆಯಲ್ಲಿ ಗುಂಡಿ ಆಯಿತು, ಸಿವೇಜ್ ಆಯಿತು, ಮನೆಗೆ ನೀರು ಬರೋದಾಯಿತು, ಕರೆಂಟ್ ಬರೋದಾಯಿತು, ಒಂದೊಂದಾಗೆ ಬರ್ತಾ ಇದೆ. ಈಗ ಪ್ರತಿಯೊಬ್ಬರು ಬೆಂಗಳೂರಿನಲ್ಲಿ ವಲಸೆಗಾರರು ತುಂಬ ಜನ ಬಂದಿದ್ದಾರೆ. ಇಲ್ಲಿ ಶ್ರೀಮಂತರು ಸಿಕ್ಕಾಪಟ್ಟೆ ಇದ್ದಾರೆ. ದುಡ್ಡಿನ ಕೊರತೆನೇ ಇಲ್ಲ. ಸರ್ಕಾರದಲ್ಲಿ ದುಡ್ಡು ಕೊರತೆ ಇತ್ತು ಅಂದರೂ ನಾನು ಅವ್ರಿಗೆ ಡೈರೆಕ್ಟ್ರ್ ಕೇಳಿದೆ, ಸರ್ ನಿಮ್ಗೆ ಅಷ್ಟೇನ ಬೇಕಿರೋದು, ಒಂದು ಆರ್ಪಿಕ್ ಬಾಟ್ಲು ಮತ್ತು ಕ್ಲೀನ್ ಮಾಡೋದಕ್ಕೆ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ನಿಮಗೆ. ನಾನು ನನ್ನ ಸ್ನೇಹಿತರ ಗುಂಪುಗಳಲ್ಲಿ ಸರ್ಕಲ್ಗಳಲ್ಲಿ ಈ ಥರ ಕೇಳ್ತೀನಿ, ನಮ್ಮ ಬೆಂಗಳೂರಿನ ಮ್ಯೂಸಿಯಂ ಈ ಸ್ಥಿತಿಲಿದೆ ಅಂದರೆ 10 ವರ್ಷಕ್ಕೆ ಒಟ್ಟಿಗೆ ಒಂದೇ ಸೇರಿಸ್ಕೊಟ್ಬಿಡ್ತೀವಿ ನೀವು ಮಾಡೋಂಗಿದ್ರೆ. ನಮ್ಮ ವ್ಯವಸ್ಥೆ ಬಿಡೋದಿಲ್ಲಪ್ಪ ಅದೆಲ್ಲ. ನಾನು ಕಮಿಷ್ನರಿಂದ ಅಪ್ರೂವಲ್ ತಗೋಬೇಕು. ಕಮಿಷ್ನರ್ ಕೇಳ್ತಾನೆ, ನಿನ್ಗೇನು ಕೆಲಸ ಇದೆ ಅದಕ್ಕೆ, ನಿನಗೂ ಅದಕ್ಕೂ ಏನು ಸಂಬಂಧ? ಅಧಿಕಾರಿ KS IAS ಅಧಿಕಾರಿ ಅವನು, ಹೇಳಿ ಕೆಲಸ ಮಾಡ್ಕೊಂಡ್ರೆ ನೀನು. ನಾವು ಒಂದು ಇದರಲ್ಲಿದ್ದೀವಿ ಸರ್. ನನ್ನ ಅನಿಸಿಕೆ ಏನು ಅಂದರೆ, ಗೊತ್ತಿರೋ ಜನನೇ, ವಿದ್ಯಾವಂತರು, ಜ್ಞಾನ ಇರೋ ಜನ ಬಿಟ್ಕೊಡ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ, ನಮ್ಮ ಭಾಷೆ ಸಂಸ್ಕೃತಿನ. ಇವತ್ತು ಈ ಮೊದಲಿಗೆ ವಿದ್ಯಾವಂತರು ಇರಲಿಲ್ಲ, ಹೊಟ್ಟೆ ತುಂಬಿರಲಿಲ್ಲ, ಹೋರಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಇವತ್ತು ಎಲ್ಲ ಇರೋ ಜನಗಳು ಆಸಕ್ತಿ ಇಲ್ಲದೆ ಬೇಡ ಅಲ್ಲ ಅನ್ನೋ ಜೀವನದಲ್ಲಿ ಇದ್ದಾರೆ. ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಆಫೀಸು ಚೆನ್ನಾಗಿದ್ದರೆ ಸಾಕು ಅನ್ನೋ ಒಂದು ವಾತಾವರಣದಲ್ಲಿ ಈಗ ಸದ್ಯಕ್ಕಿದ್ದೀವಿ. ಟ್ರಾನ್ಸಿಷನ್ ಪಾಯಿಂಟಲ್ಲಿದ್ದೀವಿ ಅಂತ ನಾನು ಹೇಳಿದ್ದು ಅದಕ್ಕಾಗಿ. 20 ವರ್ಷದ ಹಿಂದೆ ನಾನು ಇದೇ ಥರ ಒಂದು ಗುಂಪಿಗೆ ಎದುರಿಗೆ ಮಾತಾಡೋಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಅಲ್ಲ ಆಚೆ ಹೊರಗಡೆ ಹಾಕ್ಬಿಟ್ರು ಅವ್ರು, ಏನೋ ಮೆಂಟಲ್ ಹಾಕಲ್ಲೇ ಅಂತ. ಬಹುಶಃ ನೀವು ಕೆಲವ್ರು ಹೇಳ್ತಾ ಇದ್ದೀರೋ ಏನೋ ಗೊತ್ತಿಲ್ಲ. ಇರಲಿ. ಸೊ ಈಗ ಇದು ಮಾಡ್ತೀನಿ. ಈಗ 11:15 ಆಯಿತು ಸರ್. ಈಗೊಂದು ಬ್ರೇಕ್ ಈಗ ಟೈಮಾ ಅಥವಾ ಇದೊಂದು ಪಾಯಿಂಟ್ ಬ್ರೇಕ್ ಮಾಡೋದಕ್ಕೆ ಕಂಟಿನ್ಯೂ ಮಾಡೋ? 5 minutes? ಓಕೆ, ವೆರಿ ಗುಡ್. ಸೊ ಇದು ಪ್ರಶ್ನೆ. ಈಗ ಬೆಂಗಳೂರಿಗೆ ಬರೋಣ. ನೀವೆಲ್ಲ ಏನು ಬೆಂಗಳೂರು ಅಂತ ಗುರುತಿಸ್ತೀರಿ? ಇದುವರೆಗೂ ಅವೆಲ್ಲ ಬೆಂಗಳೂರು ಅಂತ ಗುರುತಿಸಿರ್ಲಿಲ್ಲ ಯಾರು. ಅವು ಓಲ್ಡ್ ಈಸ್ ಬೆಂಗಳೂರು ಎಷ್ಟು ಹಳೆಯದು ಅಂತ ಕೇಳಿದಲ್ಲಿ ಉತ್ತರ ಏನೋ ನಿಮ್ಮದು? ಅದೆಲ್ಲ ಆಯ್ತು ಬಿಡಿ. ಬೆಂಗಳೂರು ಅಂತಾನೆ ಹೆಸರು ಹಿಡಿದು ಊರು 400 years. ಯಾಕೆ ಸರ್? ಕೆಂಪೇಗೌಡರು. ಒಂದು. ಈ ಪ್ರಶ್ನೆ ನಾನು ಬೇರೆ ಬೇರೆ ಥರ ಜನಗಳ ಎದುರಿಗೆ ಕೇಳಿದಾಗ ಉತ್ತರಗಳು ಭಾಳ ಚೆನ್ನಾಗಿ ಬರುತ್ತೆ. ವೈಟ್ಫೀಲ್ಡ್ ಕಡೆ IT-BT ಆಫೀಸುಗಳಲ್ಲಿ ಲೆಕ್ಚರ್ ಕೊಟ್ಟ ಸಂದರ್ಭದಲ್ಲಿ ಕೇಳಿದ್ರೆ 150 years ಸರ್ ಅಂತಾರೆ. ಯಾಕೆ ಅಂದರೆ, ಸರ್ ಬ್ರಿಟಿಷ್ ಓನ್ಲಿ ಬಿಲ್ಟ್ ಇಟ್ ನೋ. ಬಟ್ ಅದೊಂಥರ ಅರ್ಥ ಮಾಡ್ಕೊಳ್ಳೋಂಥ ಇದು. ಯಾಕಂದ್ರೆ ನಾವು ಹೆಸರುಗಳು ನೋಡ್ಕೊಳ್ಳಿ, ರಿಚರ್ಡ್ ಟೌನು, ಆ ಟೌನು, ಈ ಟೌನು, ಕ್ಯಾವಲ್ರಿ ರೋಡು, ಇನ್ಫಂಟ್ರಿ ರೋಡು, ಹೆಚ್ಚು ಸೊ ಅವ್ರೇನು ಆ ಥರ ಅರ್ಥ ಮಾಡ್ಕೊಂಡಿದ್ರಲ್ಲಿ ಏನು ತಪ್ಪೇನಿಲ್ಲ, ಹೌದಲ್ಲ? ಈ ಗುಂಪಿನಲ್ಲಿ ಸಾಧಾರಣವಾಗಿ ಕೆಂಪೇಗೌಡರು ಕಟ್ಟಿದ್ದು ಅಂತ ಒಂದು ಉದಾಹರಣೆ, ಒಂದು ಇದು ಬರುತ್ತೆ. ಇನ್ನೂ ಕೆಲವು IT-BT ಗುಂಪಲ್ಲಿ, ಸರ್ ಇಟ್ ವಾಸ್ ನಾಟ್ ದೇರ್ ಓನ್ಲಿ ಸರ್ ಇನ್ 1970-80 ಆಲ್ IT ಕಂಪ್ನಿ ಸ್ಟಾರ್ಟೆಡ್ ದೆನ್ ಓನ್ಲಿ ಬೆಂಗಳೂರು ಹ್ಯಾಪೆಂಡ್. ಹಾಗೂ ಹೇಳೋ ಜನ ಇದ್ದಾರೆ. ಅದು ಫೋಟೋ ತಗೊಂಡು ಒಂದು ಫ್ರೇಮ್ ಮಾಡಿ ಹಾಕ್ಬಿಡೋಣ ಸರ್. ಅಲ್ಲ ಇದರಲ್ಲಿ ತುಂಬ ಜನ ಯೋಗ್ಯರಿದ್ದಾರೆ ಈ ಥರ. ಇದು ಕೇಳಿರಲಿಲ್ಲ ನನಗೆ. ಇದು ಹೊಸ ಇದು ಹೊಸದು ನನಗೆ. ಹಾಗೆ. ಸೊ ಇದು ಉತ್ತರ ಏನು ಅಂದರೆ, ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಅನ್ಫಾರ್ಚುನೇಟ್ಲಿ ಈ ಸ್ಲೈಡ್ ಇಂಗ್ಲೀಷಲ್ಲಿದೆ, ದಯವಿಟ್ಟು ಸಹಕರಿಸಿ. ಇದು ಕನ್ನಡ, 9ನೇ ಶತಮಾನದ ಕನ್ನಡ. ಇದು ಇವತ್ತಿಗೂ ಇದೆ, ಕಣ್ಣಲ್ಲಿ ನೋಡ್ಬೋದು, ಮುಟ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಕಲ್ಲಿನಲ್ಲಿ ನಾವೇನು ಮಾಡಿದ್ದೀವಿ, ಇದು ಡಿಜಿಟಲ್ ಮಾಡಲ್. ಆ್ಯಕ್ಚುಲಿ ನಿಮಗೆ ಬೇಕು ಅಂತ ಎದ್ದು ಕಾಣಲಿ ಅಂತ ಹೇಳಿ ಬಣ್ಣ ಕೊಟ್ಟಿದ್ದೀವಿ ಕಲ್ಲಿಗೆ ಮತ್ತು ಅಕ್ಷರಗಳಿಗೆ. ಖಂಡಿತವಾಗ್ಲೂ ಎಲ್ಲರೂ ಗುರುತಿಸ್ಲಿ ಅಂತ ಹೇಳಿ ನಾವು ಇಲ್ಲಿ ಕಪ್ಪು ಅಕ್ಷರದಲ್ಲಿ ಬರೆದಿರೋದು. ಹೆಂಗೆ ಹೇಳ್ತೀರ್ರಿ? ಏನು ಅದು ಯಾವನ ಬೇ ಅಂತಾನ? ಅದನ್ನ ಸುಮ್ಮನೆ ನಿಮ್ಮೂರ ಬಗ್ಗೆ ನೀವು ಹೇಳ್ಬೇಡಿ. ಅದು ಹೆಂಗೆ ಬೇನ ಅದು ನೋಡಿ. ಅಲ್ಲ ರೀ, ಇದು ಹೆಂಗಿದು?
ಹೌದಾ? ಓಕೆ, ಇದು ಕನ್ನಡ ಭಾಷೆ ಅಂತ ಒಪ್ತೀರಾ ಯಾರನ? ಯಾವ ಅಕ್ಷರ ನಿಮಗೆ ಅದು ಹೇಳುತ್ತೆ, ಸೂಚಿಸುತ್ತೆ ಕನ್ನಡ ಅಂತ? ಅಲ್ಲ, ಅಕ್ಷರ ಯಾವುದು? ಇರಿ ಇರಿ ಇರಿ, ಒಂದು ನಿಮಿಷ. ಯಾವ ಸಾಲು? ಯಾವ ಸಾಲು? ಕೆಳಗಡೆಯಿಂದ ಎರಡನೇ ಸಾಲು. ಇದಾ? ಇದು ನಾ? ಇದು ಇದು ಓಕೆ, ಇದು ಓಕೆ, ಇದು ಓಕೆ, ಇದು ಓಕೆ, ಇದು ಎಂಥ ಅದ್ಭುತ! 1100 ವರ್ಷದ ಹಿಂದಿನ ಕನ್ನಡನ ನೀವುಗಳು ಓದ್ತಾ ಇದ್ದೀರಾ. ಈ ಮೊದಲಿಗೆ ಯಾರನ್ನ ಹೇಳಿದ್ರೆ ನೀವು ಓದ್ತೀರಾ ಅಂದರೆ ಓದ್ತಾ ಇದ್ದೀರಾ? ಹೇಳಿದ್ರೆ ಏನಂತ ಇದ್ರಿ? ಅಲ್ಲ, ಅದೇನೋ ಕೋಳಿಕೆ ಅರ್ಥ. ಹೌದಾ? ಪ್ರಯತ್ನ ಮಾಡಿ, ಅದ್ಭುತವಾಗಿದೆ. ನಾ ಗಾ ತಾ ಓದಿದ್ರಿ. ಇದು ತಾ ಅಂತ ಯಾರು ಹೇಳಿದವರು? ಯಾಕೆ? ತಾ ಹಿಂಗೆ ಬರೆಯಲ್ಲ ರೀ, ನಾವು ಎಲ್ಲಿ ಬರಿತೀವಿ? ತಾ ಒತ್ತಕ್ಷರ ಈ ಥರ ಇದೆ. ಇವತ್ತಿಗೂ ನಾವು ತಾ ಒತ್ತು ಕೊಡೋದು ಹಿಂಗೇನೆ. ಹೌದಾ? ಓಕೆ, ಆಮೇಲೆ ಇದು 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 ಗೆಸ್ ಮಾಡಿ ನೋಡೋಣ ಯಾರನ್ನ. ಯಾವ್ದೇಳೆ? ಅಲ್ಲ 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 ಅಲ್ಲ. ಸುಮ್ಮನೆ ನಿಮಗೆ ಇದಕ್ಕೆ ಅಂತ ನಾನು ಮಜಾ ತೊಗೊಳೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ಮಾದು ಗೆಸ್ ಮಾಡೋದು ಭಾಳ ಕಷ್ಟ, ಅದು ಮಾದು. ಸೊ ಇದನ್ನು ಅಲ್ಲಿ ಇಂಗ್ಲೀಷ್ ಇದೆ ರೀ, ಓದ್ಕೋಬೋದು ಪಕ್ಕದಲ್ಲಿ. ಹಾಂ ಬಾ ಆಯಿತಾ? ಯಾರೊಬ್ಬರು ಚೀಟಿ ಹೊಡೆದು ಚೀಟಿ ತಗೊಂಡು ಪಾಸ್ ಮಾಡಿದವ್ರಲ್ಲ ಇಲ್ಲಿ ಅಂತ ಆಯಿತು. ನೋಡಿದ್ರಾ? ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಏನೋ ಅಂದ್ರಂತೆ. ಏನೇಳೆ ಸರ್? ಇದು ಬೇನೆ. ಇದು ಇವತ್ತು ಏತ್ವ ನಾವು ಇಲ್ಲಿ ಮೇಲ್ ಕೊಡ್ತೀವಿ, ಆ ಕಾಲದಲ್ಲಿ ಕೆಳಗಿತ್ತು ಅಷ್ಟೇ. ಅದು ವ್ಯತ್ಯಾಸ ಏನಿಲ್ಲ. ಬೇನೆ ಅದು. ಚುಕ್ಕೆ ಒಂದಿದೆ. ಇದು ಇದು ಗಾಗೆ ಹೂವು, ಬೆಂಗು ಳ. ಇದು ಳಾಗೆ ಹೂವು, ರ, ಬೆಂಗಳೂರ ಅಂತ. ಇವತ್ತಿಗೂ ನೀವು APSRTC ಆಂಧ್ರ ತೆಲಂಗಾಣ ಇದ್ರದ್ದು ಬಸ್ಸುಗಳು ನೋಡಿದ್ರೆ ಬೆಂಗಳೂರು ಅಂತ ಸರಿಯಾಗಿ ಬರೀತಾರವ್ರು. ನಾವುಗಳು ಬೆಂಗಳೂರ ನಾವು ಅದನ್ನು ತಪ್ಪು ಮಾಡಿದ್ದೀವಿ. ತಪ್ಪು ಮಾಡಿಲ್ಲ, ಬದಲಾಗಿದೆ ಅಷ್ಟೇ. ಓಕೆ. ಆದರೆ ಈ ಪದ ಈ ರೀತಿ ಬಳಕೆ ತೆಲುಗುನಲ್ಲಿ ಇವತ್ತಿಗೂ ಹಿಂಗೆ ಬರೆಯೋದು. ನೀವು ಯಾವಾಗ ನೆಕ್ಸ್ಟ್ ನಿಮ್ಮ ಎದುರಿಗೆ ಬಸ್ ಓಡಾಡ್ತಾ ಇದ್ದು ನೋಡಿದ್ರೆ ಕಡಪ ಬೆಂಗಳೂರು, ಆ ಬೆಂಗಳೂರು, ಈ ಬೆಂಗಳೂರನ್ನೇ ಗಮನಿಸಿ ನೋಡಿ, ಇದು ಸಿಗತ್ತೆ ನಿಮಗೆ. ಇದು 900ರ ಕಾಲದ್ದು, 900 CE. ಇದು ಏನು ಬರೆದಿದೆ ಇಲ್ಲಿ ಅಂದರೆ, ಇದು ಶ್ರೀಮತ್ ನಾಗತ್ತರನ ಮನೆ ವಗತಿಂ. ಮನೆ ಮನೆ ಮಗ ವಗ ಅಲ್ಲ, ಅದು ವಾಗಿದೆ. ಮನೆ ಮಗ. ಮನೆ ಮಗ ಅಂದರೆ ಸಾಕು ಮಗ, ದತ್ತು ತಗೊಂಡ ಮಗ, ಆ ಥರ ಏನೋ ಇದರಲ್ಲಿ. ಪೆರುವೋಣ ಶೆಟ್ಟಿ ಬೆಂಗಳೂರ ಕಾಳಗದೋಳ್ ಅಂತ ಹೇಳಿ ಅದು ಮುಂದುವರ್ಕೊಂಡು ಹೋಗ್ತಾರೆ. ಏನಂದರೆ ಅವನ ನಾಗತ್ತರನಿಗೆ 2 ಮಕ್ಕಳು, ಪೆರುವೋಣ ಶೆಟ್ಟಿ ಮತ್ತು ಬುಟ್ಟಣ್ಣಪತಿ ಅಂತ. ಇಲ್ಲಿ ಇಬ್ಬರು ಬೆಂಗಳೂರು ಕಾಳಗದಲ್ಲಿ ಸತ್ರಂತೆ. ಅವ್ರ ನೆನಪಿಗಾಗಿ ಹಾಕ್ಸಿರೋ ಸ್ಮಾರಕದ ಕಲ್ಲು, ವೀರ್ಗಲ್ಲು ಅಂತ ಹೆಸರು ಇದಕ್ಕೆ. ಸೊ ಇದ್ರ ಮೂಲಕ ನಮ್ಗೆ ಅರ್ಥವಾಗಿದ್ದೇನೋ, 900ರ ಕಾಲದಲ್ಲಿ ಬೆಂಗಳೂರು ಅಂತ ಏನೋ ಒಂದು ಊರಿತ್ತು. ಅದು ಬೆಂಗಳೂರಿಗಾಗಿ ಕಾಳಗನೋ ಬೆಂಗಳೂರಿನಲ್ಲಿ ಕಾಳಗನೋ ನಮ್ಗೆ ಗೊತ್ತಿಲ್ಲ. ಅಂತೂ ಆ ಭಾಷೆ ಹೆಂಗಿದೆ ಅಂದರೆ ಒಂದು ಸ್ವಲ್ಪ ಎರಡೂ ಇರೋಕ್ಕೆ ಸಾಧ್ಯ. ಬೆಂಗಳೂರು ಕಾಳಗದಲ್ಲಿ ಅವನು ಯಾರೋ ಒಬ್ಬನ 2 ಮಕ್ಕಳು ಸತ್ರು ಅಂತ ಹೇಳಿ ಅವನ ನೆನಪಿಗಾಗಿ ಹಾಕ್ಸಿ ವೀರಮರಣ ಅಂತ ಹೇಳಿ ಅದನ್ನು ವೀರ್ಗಲ್ ಅಂತ ಹಾಕ್ಸಿರೋದು ಅದು. ಓಕೆ, ವೆರಿ ಗುಡ್ ಸರ್. ಇದನ್ನು ಇವ್ರು ಕೇಳಿದವರು ಎಲ್ಲ ಹೊಟ್ಟೋದ್ರು. ಅವರು ನಮ್ಮ ಕಾರ್ಬನ್ ಡೇಟಿಂಗ್ ಅವರು ಇಲ್ಲಿದ್ದಾರೆ. ಓಕೆ ಸರ್, ನೀವು ಯಾಕೆ ಹೇಳಲಿಲ್ಲ ಅದು ಹೆಂಗೆ 900 ಅಂತ ಹೇಳ್ತೀರಾ ಅಂತ ಚಾಲೆಂಜ್ ಮಾಡಬೇಕಲ್ವಾ? ಅದೇ ಉತ್ತರನೇ ಕೊಡ್ತೀನಿ. ಈ ಲಿಪಿ ಆಧಾರ ಏನಿದೆ, ಶೈಲಿ, ನಿಮಗೆ ಯಾವ ರೀತಿ ಕನ್ನಡಕ ಅಂತ ಹೇಳಿದ್ವೋ, ವಾ ಈ ರೀತಿ ಬರೆಯೋ ಶೈಲಿ,
ಅಕ್ಷರಗಳು ಕಾಲಕ್ಕೆ 100 ವರ್ಷಕ್ಕೆ ಸುಮಾರು ಬದಲಾಗ್ತಾ ಬರುತ್ತೆ. ಶೈಲಿ ಆಧಾರದ ಮೇಲೆ ಆಟೋಮೆಟಿಕ್ಕಾಗಿ ನಾವು ಇದನ್ನ 900 1000 ಕಾಲದ್ದು ಅಂತ ಹೇಳ್ತೀವಿ. ಅಲ್ಲದೆ ಇದೊಂದೇ ಅಲ್ಲ, ಹಲವಾರು ಇನ್ನೊಂದು ಇದು ಇವನ ಕಾಲದೇ ಒಂದು 20 ಶಾಸನಗಳಿವೆ. ಕೆಲವಲ್ಲಿ ಅವನು ಡೇಟೇ ಬರೀತಾನೆ. ಇವಾಗ ನಾವು ಏನೋ ನೋಟ್ ಬರೆಯೋ ಸಮಯದಲ್ಲಿ ಡೇಟ್ ಹಾಕ್ತೀವಲ್ಲ, ಅದೇ ರೀತಿಯೇ ಆಗಲೂ ಕಾಲ ಬರೆಯೋ ಇದಿತ್ತು, ಡೇಟು ಹಾಕಿರ್ತಾರೆ. ಸೊ ನಮಗೆ ಚೆನ್ನಾಗಿ ಗೊತ್ತು ಇವನು ಯಾವ ಕಾಲದಲ್ಲಿದ್ದ ಮತ್ತು ಈ ಲಿಪಿ ಎರಡೂ ಬೇರೆ ಬೇರೆ ಉಲ್ಲೇಖಗಳು. ಇದು ಒಂದೇ ಅಲ್ಲ, ಬೇರೆ ಶಾಸನಗಳಲ್ಲಿ ಇವನ ಬುಟ್ಟಣಪತಿ ಅಂತ ಇನ್ನೊಬ್ಬ ಅವೆಲ್ಲ ಒಟ್ಟ ನೋಡಿ ಹೌದು ಇದು 900 ಕಾಲದ್ದು ಅಂತ ಹೇಳೋದು ನಾವು. ಅದು ಇದನ್ನು ಪತ್ತೆ ಮಾಡಿದವರು, ನೀನೇನೋ ಕತೆ ಕಟ್ತಾ ಇದೆಯಾ, ನಿನಗೇನಿದೆ ಯೋಗ್ಯತೆ, ನೀನು ಯಾವುದೋ ಇಂಜಿನಿಯರ್ ಓದಿದ್ದು ಅಂತ ಹೇಳಿದ್ರು ಕೂಡ ಇದು 1914ರಲ್ಲಿ ಆರ್ ನರಸಿಂಹಾಚಾರ್ ಅಂತ ಮೈಸೂರು ಪುರಾತತ್ವ ಇಲಾಖೆಯ ನಿರ್ದೇಶಕರು, ನಂಬರ್ 1 ಮ್ಯಾನ್ ಇನ್ ಆರ್ಕಿಯಾಲಜಿ ಇನ್ ಮೈಸೂರು ಸ್ಟೇಟ್, ಅವರು ಹುಡುಕಿದ್ದನ್ನ. ಇದು ಎಲ್ಲಿತ್ತು ಅಂದರೆ ಬೇಗೂರಲ್ಲಿ ಒಂದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತಿದೆ. ಯಾರನ್ನ ಹೋಗಿದ್ದೀರಾ? ಎಲ್ಲರೂ ಹೋಗಿದ್ದೀರಾ, ವೆರಿ ಗುಡ್. ಆ ಬೇಗೂರವರೇ ಯಾರನ್ನ ಇದ್ದೀರಾ? ವಾರ್ಡವರು ಯಾರು ಇಲ್ಲ? ತೂಗೂರು, ಬೇಗೂರು, ಬೊಮ್ಮಸಂದ್ರ, ಯಾವುದು? ಹುಳಿಮಾವು. ಓಕೆ. ಸೊ ಅಲ್ಲಿ ದೇವಸ್ಥಾನ ನೀವು ನೋಡಿದೆ, ಒಂದು ಅದ್ಭುತವಾದ ದೇವಸ್ಥಾನ. ದಯವಿಟ್ಟು ಪ್ರತಿಯೊಬ್ಬರು ಹೋಗಿ ನೋಡಿ. ಮೇಡಮ್ ಕರ್ಕೊಂಡೋಗಿ ತೋರಿಸಿ ಎಲ್ಲರಿಗೂ. ಈ ದೇವಸ್ಥಾನಕ್ಕೆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಈ ಮುಂದೆ ದೇವಸ್ಥಾನದಲ್ಲಿ ಸಾಧಾರಣವಾಗಿ ಚಪ್ಪಡಿ ಕಲ್ಲು ಹಾಕಿರ್ತಾರೆ ನೋಡಿ. ಆ ಚಪ್ಪಡಿ ಕಲ್ಲುಗಳಲ್ಲಿ ಇದು ಮುಂದೆ ಸೇರಿತ್ತು. ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು ಜನಗಳು. ಸೊ ನರಸಿಂಹಾಚಾರ್ಯ ಅವರು ಅಲ್ಲಿ ಫೀಲ್ಡ್ ಟ್ರಿಪ್ಪು ಆರ್ಕಿಯಾಲಜಿ ಇದು ಮಾಡೋದಕ್ಕೆ ಹೋದಾಗ ಕೆಳಗೆ ನೋಡ್ಕೊಂಡು ಹೋದರೆ ಅಕ್ಷರಗಳು ಕಾಣಿಸ್ತು ಕಲ್ ಮೇಲೆ. ಇದ್ಯಾವುದೋ ಸೇರ್ಸವ್ರೆ ಅಂತ ಅದನ್ನ ತೆಗೆದು ಓದಿದ್ರೆ ಇದು ವಿಷಯ. ಆಗ ಇದು ಜಾಗ, ಇದು ದೇವಸ್ಥಾನ, ಅದ್ಭುತವಾದ ದೇವಸ್ಥಾನ, 1100 ವರ್ಷಗಳ ಹಳೆಯ ದೇವಾಲಯ ಇದು. ಈ ವಾಸ್ತುಶಿಲ್ಪದಲ್ಲಿ ಈ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸಿಗೆ ಇದೊಂದು ಮಾದರಿ. ಆಗ ಕಟ್ಟಿದ್ದು ಇವತ್ತಿವರೆಗೂ ಬದಲಾಗೇ ಇಲ್ಲ. ಅದು ಕಲ್ಲು ಒಳ್ಳೆ ಕಂಡೀಷನ್ನಲ್ಲಿದೆ. ನಿಮಗೆ ಈ ಥರದ್ದು ದೇವಾಲಯಗಳು ನೋಡಬೇಕು ಅಂದರೆ ಬೆಂಗಳೂರಂಥ ಪಟ್ಟಣಗಳಲ್ಲಿ ಸಿಗೋದಿಲ್ಲ. ಬಾದಾಮಿ ಪಟ್ಟದ ಕಲ್ಲು ಎಲ್ಲೆಲ್ಲೋ ಊರೆಲ್ಲ ಸುತ್ತಾಡಬೇಕು. ನಮ್ಮ ಹಿತ್ತಲಲ್ಲಿ, ನಮ್ಮ ಮನೆಯಲ್ಲಿದೆ, ಹಿತ್ತಲಲ್ಲ. ಯಾರೆಲ್ಲ ನೋಡಿಲ್ಲ ಅಂತ ಹೇಳ್ತೀರೋ ಇನ್ನು ಮುಂದೆ ಯಾವ ದೇವಸ್ಥಾನಕ್ಕೂ ಹೋಗ್ಬೇಡಿ, ದಯವಿಟ್ಟು ಇದು ಫಸ್ಟ್ ನೋಡ್ಕೊಂಡು ಮುಂದೋಗಿ. 100 ವರ್ಷಗಳಿಂದ ನಿರಂತರವಾಗಿ ಪೂಜೆ ಇನ್ನೊಂದು ಆಗಿ ಬರ್ತಾ ಇರೋದು ಜೀವಂತವಾದ ದೇವಸ್ಥಾನ, ಹಾಳುಬಿದ್ದ ದೇವಸ್ಥಾನ ಅಲ್ಲ. ನಿಮಗೆ ಬೇರೆವೆಲ್ಲ ಹಾಳುಬಿದ್ದ ದೇವಸ್ಥಾನಗಳು. ಹುಳಿಮಾವು ನಿಮ್ಮ ಊರು ಅಲ್ಲಿ ಬಂದಿದ್ದ ಅಥವಾ ಅಲ್ಲೇ ಹುಟ್ಟಿ ಮೊದಲಿಂದಲೂ ಅದೇ ಊರ ನಿಮ್ಮದು? ಬಂದಿದ್ದು. ಓಕೆ. ನಾನು ಬೇಗೂರವನಾದರೆ ಸರ್ ಏನು ನಾನು ಹೆಮ್ಮೆಯಿಂದ ತೋರಿಸ್ಕೋಬೇಕು, ಹೇಳಬೇಕು ಇದನ್ನು. ಈ ಶೈಲಿ ಏನಿದೆ ನೀವು ನಂದಿನಲ್ಲಿ ಬಹುಶಃ ಭೋಗನಂದೀಶ್ವರದಲ್ಲಿ ನೋಡಿರ್ತೀರ, ಇದೇ ಥರ ಇರೋ. ಕೋಲಾರ ಕಡೆಯವರು ಯಾರು? ಕೋಲಾರವರು ಕೋಲಾರಮ್ಮನ ದೇವಸ್ಥಾನ ಸ್ವಲ್ಪ ಇದೇ ಥರನೇ ಇದೆ, ನೀವು ನೋಡಿದ್ರಲ್ಲಿ, ಹೌದಲ್ಲ? ಓಕೆ. ಸಾಧಾರಣವಾಗಿ ಫೇಮಸ್ ಪ್ರಸಿದ್ಧವಾಗಿರುವ ಬೇಲೂರು, ಹಳೇಬೀಡು, ಸೋಮನಾಥ್ಪುರ ಅವೆಲ್ಲ 400-500 ವರ್ಷ ನಂತರದ್ದು. ಇದಕ್ಕಿಂತ ಬೆಂಗಳೂರು ಅಂತ ಗ್ಲೋಬಲ್ ಕ್ಯಾಪಿಟಲ್ ಯಾವುದೇ ಆದರೂ ಸರಿ, ಗ್ಲೋಬಲಿ, ಭಾರತದಲ್ಲ, ಈ ಥರ ಇಲ್ಲ. ನಿಮಗೆ ಈ ಥರ ದೇವಾಲಯಗಳು ನೋಡಬೇಕು ಅಂದರೆ ಹಳ್ಳಿಗಳು, ತೀರ್ಥಕ್ಷೇತ್ರಗಳು ಅಂಥ ಜಾಗಕ್ಕೆ ಹೋಗಬೇಕೆ ಹೊರತು ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಆನ್ ಅರ್ತ್ ಅಂತ ಏನು ಹೇಳ್ಕೊಳ್ತೀವೋ ಈ ಥರ ಇಲ್ಲ. ನಾವು ISR ಹೋಗಿ ಇಲ್ಲಿಂದ ಸ್ಯಾಟಲೈಟ್ ಇದು ಚಂದ್ರಲೋಕಕ್ಕೂ ಕಳಿಸ್ತೀವಿ, ಇದು ಕೂಡ ಇದೆ ನಮ್ಮಲ್ಲಿ. ಓಕೆ. ಇದನ್ನು ಈಗ ಒಂದು 3 ವರ್ಷಗಳ ಹಿಂದೆ ಈ ಥರ ಕೆಳಗೆ ಹಾಸಿತ್ತ ಕಲ್ಲು, 1914 ಎತ್ತಿಡಿಸಿದ್ರು. ಈಗ ಅದನ್ನ ಇಂಟ್ಯಾಕ್ಟ್ ಸಂಸ್ಥೆ ಬಂದು ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಕಟ್ಟೆ ಕಟ್ಟಿ ಬೋರ್ಡ್ ಗಿಡ ಹಾಕಿಸಿ ಎಲ್ಲ ಇಟ್ಟಿದ್ದಾರೆ. ಇದು ನಿಜವಾದ ಕಲ್ಲು. ನಿಮ್ಗೆ ಇದರಲ್ಲಿ ಬರೀ ಕಣ್ಣಿಗೆ ಅಷ್ಟು ಅಕ್ಷರಗಳು ಕಾಣುತ್ತೆ ಹೊರತು ನಾನೇನು ತೋರಿಸ್ನೋ ಅಷ್ಟು ಸುಲಭವಾಗಿ ಓದೋಕ್ಕಾಗಲ್ಲ. ಓಕೆ, ಆಲ್ ರೈಟ್. ಇದು ಒಂದೇ ಉದಾಹರಣೆ ಅಲ್ಲ ಆ್ಯಕ್ಚುಲಿ. ಓಕೆ, ಇವರು ಬೆಂದಕಾಳೂರು ಪ್ರಶ್ನೆ ಕೇಳಿದ್ರು. 1914 ವಾರ್ಷಿಕ ವರದಿಯಲ್ಲಿ ನರಸಿಂಹಾಚಾರ್ ಅವರು ಬರೆದರು, ಇದು ಈಗ ಇದು ಸಿಕ್ಕಿರೋದ್ರಿಂದ ನಾವು ಆ ಬೆಂದಕಾಳೂರು ಕತೆ ಬಂದು ಒಂದು ದಂತಕತೆ. ಯಾಕಂದರೆ ಬೆಂದಕಾಳೂರು ಬಂದು ವೀರಬಳ್ಳಾಳನ ರಾಜನಿಗೆ, ಅದು 4-5 ರಾಜನಿಗೆ ಹೇಳ್ತಾರೆ,
ಕೆಂಪೇಗೌಡನಿಗೂ ಹೇಳ್ತಾರೆ, ವೀರಬಳ್ಳರಾಜನಿಗೂ ಹೇಳ್ತಾರೆ, ಇನ್ನೊಬ್ಬನಿಗೂ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಫಸ್ಟ್ ಹೆಸರು ಬರೋದು ವೀರಬಳ್ಳಾಳ ಹೊಯ್ಸಳ ರಾಜ. ಅವನಿದ್ದು 12ನೇ ಶತಮಾನದಲ್ಲಿ, ಇದು 9ನೇ ಶತಮಾನದ. ಅಂದರೆ ನಿಜ ಇರೋದಕ್ಕೆ ಸಾಧ್ಯವಿಲ್ಲ. ಬೆಂದಕಾಳೂರು ಕತೆ ಅದೊಂದು ದಂತಕತೆ, ಅದನ್ನು ನಾವು ಬಿಟ್ಟು ಬಿಡಬೇಕು ಹೇಳೋದು ಅಂತ ಹೇಳಿ ವಾರ್ಷಿಕ ವರದಿನಲ್ಲಿ ಅದು ಫೋಟೋ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಸಾಕ್ಟ್ ವರ್ಡ್ಸ್. ಎಸ್, ಬಟ್ ದ ಎವಿಡೆನ್ಸ್ ಆಫ್ ಇಟ್ ಈಸ್ ದಿಸ್. ಫಸ್ಟ್ ಎವಿಡೆನ್ಸ್ ಇಸ್ ದಿಸ್. ಇದ್ದಿರ್ಬೋದು, ಖಂಡಿತವಾಗ್ಲೂ ಇದ್ದಿರುತ್ತೆ. ಕರೆಕ್ಟ್. ವಿ ಹ್ಯಾವ್ ನೋ ಎವಿಡೆನ್ಸ್. ಸೊ ನಾವು ಕ್ಲೇಮ್ ಮಾಡೋದು ತಪ್ಪಾಗುತ್ತೆ. ಪಾಸಿಬಿಲಿಟಿ ಎಸ್. ಫಸ್ಟ್ ರಿಟರ್ನ್ ಆ್ಯಕ್ಚುಯಲ್ ಎವಿಡೆನ್ಸ್ ಆಫ್ ಬೆಂಗಳೂರು ಈಸ್ ದಿಸ್. ಈ ಕಲ್ಲು. ಇಟ್ ವಾಸ್ ಡಿಸ್ಕವರ್ಡ್ ಬೈ ದ ಡೈರೆಕ್ಟರ್ ಆಫ್ ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ನೋ ಲೆಸ್ ಅನ್ ಅಥಾರಿಟಿ. ಗೊತ್ತಿಲ್ಲ. ಸೊ ಹಲವಾರು ಥಿಯರಿಗಳಿವೆ. ನೀವು ಬೇಕಿದ್ರೆ ಒಂದು ಹುಟ್ಟಾಕ್ಬೋದು. ಬೆಳಚ್ಕಲ್ಲು ಅಂತಿದೆ, ಬೆಂದಕಾಳೂರು ಅಂತಿದೆ, ಅಲ್ಲಿ ವೆಂಗಿ ಮರ ಅಂತ ಹೇಳಿ ಒಂದು ಮರ, ರೆಡ್ ಸೆಡರ್ ಅಂತ ಏನು ಕರೀತಾರೆ, ಅದರಿಂದ ಬಂತು ಅಂತಾರೆ. ಯಾಕಂದರೆ ಈ ಪ್ರದೇಶದಲ್ಲಿ ಅದು ಹೆಚ್ಚಿದೆ ಆ ಮರಗಳು. ಸೊ ಇದರಿಂದ ಬಂತು ಅಂತಾರೆ. ಹಿಸ್ಟ್ರಿ ಈಸ್ ಟು ಬಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಡೂ ಯು ಹ್ಯಾವ್ ಎನಿ ಫ್ಯಾಕ್ಟ್ ಟು ಎಕ್ಸ್ಪ್ಲೈನ್ ದ ಆರಿಜಿನ್ ಆಫ್ ದ ನೇಮ್? ನೋ. You want to create one, it is yours. It is up to you. It is not history though. It is just ಅದೇ ದಂತಕಥೆ ಅಂತ ಏನು ಕರೀತಾರೆ, ಐತಿ ಅಂತ ನೀವೇನು ಬೇಕಾದ್ರೂ ಇದು ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಹಿಸ್ಟ್ರಿ, ಬಟ್ ಇಟ್ ಈಸ್ ಅ ಬಿಲೀಫ್. ಇಟ್ ಈಸ್ ಇದು ಫೋಕ್ಲೋರ್ ಅಷ್ಟೇ. ಓಕೆ. ಮತ್ತು ಇನ್ನೊಂದು ಒಂದು ಉದಾಹರಣೆ ಇಟ್ಕೊಂಡು ಅದು ಏನೋ ಇದು ಮಾಡಿರ್ಬೋದು ಅಲ್ಲ. ಇದು ಎರಡನೇ ಉದಾಹರಣೆ. ಇದು 1248 ಕಾಲದಲ್ಲಿ ಮಡಿವಾಳದವ್ರು ಯಾರನ್ನ ಇದ್ದೀರಾ ಇಲ್ಲಿ? BTM. ಮಡಿವಾಳ ಸೋಮೇಶ್ವರ ದೇವಸ್ಥಾನದಲ್ಲಿ ನೋಡಿದ್ದೀರಾ? ಇದನ್ನು ಗುರುತಿಸಿರಲ್ಲ, ಕಷ್ಟ, ತುಂಬ ಕಷ್ಟ. ಓಕೆ, ಅಲ್ಲಿ ಇದು ಬರೆದಿದೆ ತಮಿಳಲ್ಲಿ, ಬೆಂಗಳೂರು ಅಂತ ಮಾಡಿದೆ. ಬೆಂಗಳೂರು ಹೋಗಿ ತಮಿಳೀಕರಣ ಆಗಿದೆ. ಹೇಗೆ ಅಂತೀರಾ? ಇದನ್ನೇನಂತ ಕರೆಯೋದು ಕನ್ನಡದಲ್ಲಿ? ತಮಿಳಲ್ಲಿ ವಾ ಬಾ ಇದೆಯಲ್ಲ, ಕನ್ನಡ ತಮಿಳ್ದು ಭಾಳ ಸುಲಭ. ನೀವು ವಾನ ಬಾ ಮಾಡಿಬಿಡಿ ತಮಿಳು ಆಗ್ಬಿಡುತ್ತೆ, ಅಥವಾ ಉಲ್ಟಾಗೋಗುತ್ತೆ. ಏನು ಕಷ್ಟ ಇಲ್ಲ. ತಮಿಳು ಮಾಡೋರಿಗೆ ಆ ಉಚ್ಚಾರಣೆಯಲ್ಲಿ ಸ್ವಲ್ಪ ಕಷ್ಟವಾಗೋದ್ರಿಂದ, ಅಕ್ಷರ ಸಮಸ್ಯೆ ಆಗೋದ್ರಿಂದ ಬೆಂಗಳೂರು ಅಂತ ಮಾಡಿದ್ದು. 1248 ಬೆಂಗಳೂರು ಅಂತ ಎರಡನೇ ಉಲ್ಲೇಖ. ಇದು ಅದ್ಭುತವಾಗಿದೆ. ಲೇಕ್ ಸಿಟಿ ಅಂತ ಯಾರೊಬ್ಬರು ಹೇಳಲಿಲ್ಲ, ಯಾಕೋ ಗೊತ್ತಿಲ್ಲ. ಬೆಂಗಳೂರು ಇನ್ನೊಂದು ಹೆಸರು ಲೇಕ್ ಸಿಟಿ ಅಂತ, ಕೆರೆಗಳ ಇದು ಅಂತ ಊರು ಅಂತ ಹೇಳಿ. ಇದು ಏನು ಅಂದರೆ ಆ ಮಡಿವಾಳ ಸೋಮೇಶ್ವರ ದೇವಸ್ಥಾನಕ್ಕೆ ದಾನವಾಗಿ ಬಿಟ್ಕೊಟ್ಟಿದ್ದಾರೆ ಒಂದಷ್ಟು ಭೂಮಿನ. ಆ ಭೂಮಿ ಎಲ್ಲಿದೆ ಅಂತ ಹೇಳೋದಕ್ಕೆ ಮೊದಲಿಗೆ ಬೆಂಗಳೂರಿನ ದೊಡ್ಡ ಕೆರೆ ಪೆರಿಯ ಏರಿ ಅಂತ ಅದ್ರ ಪಕ್ಕದಲ್ಲೇ ಇದೆಯಂತೆ ಅಂತ ಗುರುತು ಕೊಟ್ಟಿದ್ದಾರೆ. ಇವೆಲ್ಲ ದಾನಕ್ಕೆ ಸಂಬಂಧಪಟ್ಟಿದ್ದು. ದೇವಸ್ಥಾನಗಳಿಗೆ ದಾನ ಕೊಡೋ ದಾನನ ಮಾಡಿದಾಗ ಏನಾನ ಕಲ್ಲುಗಳ ಮೇಲೆ ಈ ಥರ ಬರ್ಸೋರು. ಮತ್ತು ಬರೆಯೋ ಸಮಯದಲ್ಲಿ ಇವತ್ತಿನ ಯಾವಾಗ ನಾವು ಯಾವ ರೀತಿ ನಮ್ಮ ರಿಜಿಸ್ಟ್ರೇಷನ್ ಡೀಡ್ಗಳಲ್ಲಿ ಬರಿತೀವಲ್ಲ, ಉತ್ತರಕ್ಕಿದು, ದಕ್ಷಿಣಕ್ಕಿದು, ಇನ್ನೊಂದಕ್ಕಿದು, ಡಿಟೋ ಅದೇ ರೀತಿನ ಅಲ್ಲೂ ಬರೆಯೋದು. ದಕ್ಷಿಣ ಗಡಿ ಕೆರೆ, ಉತ್ತರ ಗಡಿನಲ್ಲಿ ಈ ಗುಡ್ಡ, ಇನ್ನೊಂದರಲ್ಲಿ ಇನ್ನೊಂದು, ಅಥವಾ ಆ ದೇವಸ್ಥಾನ, ಅಥವಾ ಈ ಮರ, ಅಥವಾ ಇನ್ನೊಂದು, ಆ ರೀತಿಯೇ ಬರಿತಾ ಇದೆ ಪದ್ಧತಿ. ಸೊ ಇದು ಬೆಂಗಳೂರಿನ ಕೆರೆ ಪಕ್ಕದಲ್ಲಿದ್ದ ಭೂಮಿನ ಆ ದೇವಸ್ಥಾನಕ್ಕೆ ದಾನ ಮಾಡಿರೋದು ಬರೆದಿದ್ದಾರೆ. ಎರಡನೇ ಉದಾಹರಣೆ. ಅಷ್ಟೇ ಅಲ್ಲ, ಸಾಕಷ್ಟು ಬೇರೆವು ಇದೆ. ಅವು ಶಿಲಾಶಾಸನಗಳು, ಕಲ್ಲು ಬರಹಗಳು, ತಾಮ್ರಪಟಗಳ ಮೇಲೂ ನಿಮಗೆ ಸಿಗತ್ತೆ. ಗುಮ್ಳಾಪುರ ಅಂತ, ಇದು ನಿಮ್ಮ ಬೆಂಗಳೂರು ಯೂನಿವರ್ಸಿಟಿಗೆ ಹೋದರೆ ಇದು ಸಿಗತ್ತೆ, ನೋಡ್ಬೋದು. ಗುಮ್ಳಾಪುರ ಕಾಪರ್ ಪ್ಲೇಟ್ಸ್ ಅಂತ ಇದೆ. ಇದು ಈ ಸ್ಲೈಡ್ ಆದಮೇಲೆ ನಿಲ್ಸೋಣ. ಓಕೆ. ಸೊ ಇದು ಏನಂದರೆ, ಈ ಪ್ಲೇಟಿನಲ್ಲೂ ನಿಮಗೆ ಬೆಂಗಳೂರಿನ ಉಲ್ಲೇಖ ಇದೆ. ಇದರ ಕಾಲ ಬಂದು 1434. ಮೊದಲನೇದು 900, ಎರಡನೇದು 1448, ಮೂರನೇದು 1400, ಎರಡನೇದು ಭಾಷೆ ತಮಿಳು, ಮೊದಲನೇದು ಕನ್ನಡ, ಮೂರನೇದು ಕನ್ನಡ, ನಾಲ್ಕನೇದು ಶಿವತತ್ವ ಚಿಂತಾಮಣಿ ಅಂಥೇಳಿ. ಇಲ್ಲಿ ಯಾರನ್ನ ವೀರಶೈವರು ಇದರಲ್ಲಿ ಇದು ಕೇಳೇ ಇರ್ತೀರ, ಭಾಳ ಪ್ರಸಿದ್ಧವಾದ ಒಂದು ಇದು. ಲಕ್ಕಣ್ಣ ದಂಡೇಶ ಅಂಥೇಳಿ
ಶಿವತತ್ವ ಚಿಂತಾಮಣಿ ಅಂತ ಇದರಲ್ಲಿ ಅದೊಂದು ಭಾಳ ಫೇಮಸ್ ಇದದು. ಅಲ್ಲಿ ಕೂಡ ಬೆಂಗಳೂರು ಬರುತ್ತೆ. ಯಾವ ಇದರಲ್ಲಿ ಬರುತ್ತೆ ಅಂದರೆ ಭಕ್ತರು, ಪ್ರಸಿದ್ಧ ಭಕ್ತರ ಹೆಸರುಗಳು ಅಲ್ಲಿ ಪಟ್ಟಿ ಮಾಡ್ಕೊಂಡ್ಬರ್ತಾರೆ. ಮಡಿವಾಳದ ಇವನು, ಅಲ್ಸೂರಿನವನು, ರಾಜಾಜಿನಗರದವನು, ಇವರೆಲ್ಲ ಗುರುತಿಸ್ಕೊಳ್ಳೋ ಅಂಥ ಮಹಾನ್ ಭಕ್ತರು ಅಂತ ಹೇಳಿ ಪಟ್ಟಿ ಮಾಡ್ಕೊಂಬರುತ್ತೆ. ಆ ಪಟ್ಟಿಗಳಲ್ಲಿ ಬೆಂಗಳೂರಿನವನೊಬ್ಬ ಬರ್ತಾನೆ, ಕೆಂಗೇರಿಯವನೊಬ್ಬ ಬರ್ತಾನೆ, ಈ ಥರ ಸಾಕಷ್ಟು ಜನಗಳು ಬರ್ತಾಯಿದ್ದಾರೆ. ಅದರ ಅರ್ಥ ಏನು? ಆ ಕಾಲದಲ್ಲಿ ಬೆಂಗಳೂರು ಇತ್ತು. ಕಾಂಟ್ರಡಿಕ್ಷನ್ ಅಲ್ಲ, ಇಟ್ ಈಸ್ ನಾಟ್ ಅ ಕಾಂಟ್ರಡಿಕ್ಷನ್. So I'll come back to that. We'll have it after coffee because it will be a larger discussion. ಓಕೆ. ಸೊ ಆಮೇಲೆ ಇನ್ನೊಂದಿದೆ, ಈ ವರಾಪುರಾಣಮು ಅಂತ ಹೇಳಿ ಅದರಲ್ಲೂ ಬರ್ತಾ ಇದೆ. ಸೊ ಈಗ ಅವ್ರು ಕೇಳಿದ ಪ್ರಶ್ನೆಗೆ ನೀವು ದಯವಿಟ್ಟು ಕಾಲಗಳು ಗಮನಿಸಿ. 1480, 1450, 1434, ಹಿಂದಿಂದು 1248, ಅದರ ಹಿಂದಿಂದು 900. ಒಟ್ಟು ನಿಮಗೆ 7 ಎವಿಡೆನ್ಸಸ್ ಆಫ್ ಬೆಂಗಳೂರು ಬಿಫೋರ್ 15. ವಾಟ್ ಡಸ್ ದಟ್ ಮೀನ್? ಹಾಗಂದ್ರೆ ಏನು? ಹೌದಲ್ಲ? ಇಲ್ಲಿ ನಿಲ್ಸೋಣ, ಕಾಫಿ ಕುಡಿಯೋಣ. ಇಲ್ಲ ಮೊಟ್ಟೆಗಳು ಇನ್ನೊಂದು ಎಸೆಯೋಕ್ಕೆ ಮೊದಲು ನೀವು ಹಾಕಿ.